ನಮ್ಮ ಬಾಸ್ ಈಗ ಇಲ್ದಿರ್ಬೋದು, ಅದು ದುಃಖ ಇರುವಂಥ ಸಂಗತಿ ಎಲ್ಲ ಅಭಿಮಾನಿಗಳಿಗೂ. ಅಂದ್ರೆ ದರ್ಶನ್ ಅಂದ್ರೆ ಒಂದು ಬ್ರ್ಯಾಂಡ್ ಅಂತ, ಬ್ರ್ಯಾಂಡ್, ಆಲ್ವೇಸ್ ಎ ಬ್ರ್ಯಾಂಡ್. ಡಿ ಬಾಸ್ ಅನ್ನೋದೇ ಒಂದು ಟೈಟ್ಲು, ಒಂದು ಬ್ರ್ಯಾಂಡ್. ಅದಕ್ಕೆ ಅವ್ರೊಬ್ರು ಯಾವಾಗಲೂ ಬಾಸ್ ಬಾಸ್ ಅಂತ ಎಲ್ಲರೂ ಕರೆಯೋದು. ಸೊ ಎಲ್ಲರಿಗೂ ಬೇಕಂದ್ರೆ ಡಿ ಬಾಸ್ ಇಲ್ಲ TRP ಇಲ್ಲ, ಇದು ಸತ್ಯ ಸಂಗತಿ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪ್ರೆಸ್ ಮೀಟ್ ಅಲ್ಲಿ ಪ್ರಕಾಶ್ ಬೇರ್ ಹೇಳ್ತಾರೆ, ಅಭಿಮಾನಿಗಳೇ ಸಿನಿಮಾನ ಗೆಲ್ಲಿಸ್ತಾರೆ, ಅಭಿಮಾನಿಗಳೇ ಸಿನಿಮಾನ ಮುಂದೆ ನಿಂತು ಗೆಲ್ಲಿಸ್ತಾರೆ, ಅಭಿಮಾನಿಗಳಿಗೆ ದರ್ಶನ್ ಅಂದ್ರೆ ತುಂಬಾ ಪ್ರೀತಿ. ಇಲ್ಲಿ ತನಕ ಸರ್ ಇಡೀ ಇಂಡಸ್ಟ್ರಿ ಒಂದ್ ಕಡೆ ಆದ್ರೆ ಡಿ ಬಾಸೇ ಒಂದ್ ಕಡೆ. ಬಟ್ ಇದು ಇಂಡಸ್ಟ್ರಿಗೆ ಸೇರಿರುವಂಥದ್ದು. ಬರೀ ಪರಭಾಷೆಗರನ್ನ ಹಾಕೊಂಡು ಇಲ್ಲಿ ನಮ್ಮ ಇಂಡಸ್ಟ್ರಿ ಗುಂಡಿನ ಇವ್ರುಗಳೇ ತೊಡ್ಕೊತಾ ಇದ್ದಾರೆ. ಕನ್ನಡ ಇಂಡಸ್ಟ್ರಿ ಉಳಿಬೇಕಾದ್ರೆ ನಟರು ಯಾವ ರೀತಿಯಾಗಿರ್ಬೇಕು? ನಮ್ಮ ಕನ್ನಡ ಸಿನಿಮಾಗಳು ಬಂದಾಗ ಜನ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಏನಿರ್ಬೋದು? ಸ್ವಲ್ಪ ಅಟ್ರಾಕ್ಷನ್ ಆಗಿರ್ತಾರಲ್ಲ ಪರಭಾಷೆ ಸಿನಿಮಾಗಳಿಗೂ ಕೂಡ. ಏನು ಅಟ್ರಾಕ್ಷನ್ ಸರ್? ನಮ್ಮ ಕನ್ನಡದಲ್ಲಿ ಇಲ್ದಿರೋದಲ್ಲೇನಿದೆ ಸರ್? ನಮ್ಮ ಭಾಷೆ ಹೇಳೋದೊಂದೇ, ಸಹಾಯ ಮಾಡ್ತೀರಾ ಕಾಣ್ದಂಗೆ ಮಾಡಿ, ತೋರಿಸಿ ಮಾಡೋದು, ಅದು ನಮ್ಮ ಶೋಕಿಗೆ ಮಾಡಿದಂಗೆ. ಅಭಿಮಾನ ವಾರ ಆಗ್ಬೇಕಾ? ಒಂದು ಸಂಘರ್ಷದ ಮಟ್ಟಿಗೆ ಅಭಿಮಾನ ಇರಬೇಕಾ, ಅಥವಾ ಮನಸ್ಸಿನಲ್ಲಿ ಒಂದು ಸಂತೋಷಕ್ಕಾಗಿ, ಒಂದು ಸಂತೃಪ್ತಿಗಾಗಿ ಅಭಿಮಾನ ಇರಬೇಕಾ? ಸರ್ ಹೇಗಿರ್ಬೇಕು ಅಭಿಮಾನ ಹೇಗಿರ್ಬೇಕು? ಸ್ಟಾರ್ ವಾರ್ ಆಗೋ ಮಟ್ಟರಿಗೆ ಅಭಿಮಾನ ಇರ್ಬೇಕಾ, ಹೆಂಗೆ? ಸರ್ ನಾನು ಹೇಳೋದು ಒಂದೇ ಸರ್, ಅಭಿಮಾನ ಇರಬೇಕು ಸರ್. ಯಾವತ್ತೂ ಅಂದ ಅಭಿಮಾನ ಇರಬಾರ್ದು ಸರ್. ನಾನು ಈ ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸ್ಬೇಡಿ. ಇವ್ರ ಶೋಕಿಗಳಿಗೋಸ್ಕರ ಅಭಿಮಾನಿಗಳಿಗೆ ರೊಚ್ಚಿಗೆಬ್ಸೋದಿದೆಯಲ್ಲ, ಅದು ತಪ್ಪು ಸರ್. ಕೆಲವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ತಂದಿಟ್ಟು ತಮಾಷೆ ನೋಡ್ತಾರಲ್ಲ, ಇದು ಯಾವ ನ್ಯಾಯ ಸರ್? ಹುಬ್ಳಿಯಲ್ಲಿ ಒಂದು ಇವೆಂಟ್ ಆಗುತ್ತೆ ಸಿನಿಮಾ ರಿಲೀಸ್ ಅಲ್ಲಿ. ಡೈರೆಕ್ಟ್ ಆಗಿ ಸುದೀಪ್ ಸರ್ ಹೇಳ್ತಾರೆ, ಅವರು ಒಂದು ಪಡೆ ನಿಂತಿದೆ, ಯುದ್ಧದ ಮಾತನ್ನ ಆಡ್ತಾರೆ. ಯಾರೋ ಒಬ್ಬ ಶುರು ಮಾಡ್ತಾನೆ, ಆಯ್ತಾ? ಅಂತ್ಯ ಮಾಡೋರು ನಾವು ಯಾರು? ಡಿ ಬಾಸ್. ಈಗ ಶುರು ಮಾಡಿದವನು ತಪ್ಪ, ಅಂತ್ಯ ಮಾಡಿದ ತಪ್ಪ? ಇದಕ್ಕೆ ನೀವು ನನಗೆ ಉತ್ತರ ಕೊಡಬೇಕು. ಹೇಳಿ. ಬೆಂಗಳೂರಲ್ಲಿದ್ದಾಗ ಮಾತಾಡ್ತಾರೆ, ಹೊರಗಡೆ ಇದ್ದಾಗ ಮಾತನಾಡಲ್ಲ. ಸೊ ಈ ಮಾತುಗಳು ಅವ್ರಿಗೆ ಅನ್ಕೊಬೇಕು. ಕೆಲವು ನನ್ನ ಮಕ್ಳು ಇರ್ತಾರೆ ಸರ್, ಇವ್ರ ಮಕ್ಕಳಲ್ಲ, ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಮಾತ್ರ ಯಾಕೆ ಸರ್ ಒಂದೇ ದಿನ ಮುಗಿಸ್ಬಿಟ್ರು? ಆಗಿದೆಯಲ್ಲ, FIR ಆಗಿದೆ, ತಿರ್ಗಾ ಹೋಗಿದ್ದಾರೆ. ತಿರ್ಗಾ ಹೋಗ್ಬೇಕಾಗಿತ್ತ? ನೆಸೆಸಿಟಿ ಇತ್ತ? ಕಾಣಿಸ್ತಾ ಇದೆ. ಯಾರು ಮಾಡಿದ್ದಾರೆ ಟಾರ್ಗೆಟ್? ಯಾರು ಬೇಕಾದ್ರೂ ಮಾಡ್ತಿರ್ಬೋದು. ಯಾರು ಬೇಕಾದ್ರೂ ಅಂದ್ರೆ ಹೇಳಿ, ಸ್ಪೆಸಿಫಿಕ್ ಆಗಿ ಇವ್ರು ಮಾಡಿದ್ದಾರೆ. ಯಾರು ಬೇಕಾದ್ರೂ ಮಾಡ್ತಿರ್ಬೋದು ಸರ್. ಅಲ್ಲ ಹೇಳಿ, ನೀವು ಯಾರು ಮಾಡಿದ್ದಾರೆ ಅಂತ. ಇವಾಗ ನಿಮ್ ಚಾನಲ್ ಗೊತ್ತೀನಪ್ಪ, ನೀವೇ ಟಾರ್ಗೆಟ್ ಮಾಡ್ತಿರ್ಬೋದು, ಯಾರು ಗೊತ್ತು? ಬಾಡಿಗೆ ಫ್ಯಾನ್ಸ್, ಪೇಡ್ ಫ್ಯಾನ್ಸ್ ಅನ್ನೋ ಯಾಕೆ ಬಂತು? ಅದು ದರ್ಶನ್ ಫ್ಯಾನ್ಸ್ ಗಳಿಗೆ ಯಾಕೆ ಇಷ್ಟು? ಸರ್ ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅಲ್ವಾ ಸರ್ ಇವ್ರುಗಳಿಗೆ ಹೆಸರಾಗೋದು? ಡೆವಿಲ್ ಸಿನಿಮಾದಲ್ಲಿ CM ಆಗಿದ್ದಾರೆ ಆಲ್ರೆಡಿ, ಪಾಲಿಟಿಕ್ಸ್ ಬರ್ತಾರೆ. ಬಟ್ ಏನಂತ ಅಂದ್ರೆ ನಾವು ಅವ್ರನ್ನ ನಟರಾಗಿ ನೋಡಕ್ ಇಷ್ಟಪಡ್ತೀವಿ. ವಿರೋಧಿಗಳಿಗೂ ದರ್ಶನ್ ಅವರು TRP. ಎಸ್ ಸರ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದಾಗ ಸ್ಟಾರ್ ವಾರ್ಗೆ ದರ್ಶನ್ ಕಾರಣ, ಸುದೀಪ್ ಕಾರಣ? ಇಬ್ರು ಕಾರಣ ಅಲ್ಲ ಸರ್. ಯಾರ ಕಾರಣ? ಇವರಿಬ್ರು ಮಧ್ಯೆ ಬೇರೆ ಬೇರೆ ಹಾಕ್ಬಿಟ್ಟು ಯಾರು ತಂದಿಗೆ ತಮಾಷೆ ನೋಡ್ತಾರಲ್ಲ ಅವ್ರ ಕಾರಣ. ಡೆವಿಲ್ ಸಿನಿಮಾ ಈಗಾಗಲೇ ಡಿಸೆಂಬರ್ 11ರಂದು ರಿಲೀಸ್ ಆಗಿದೆ. ಸೊ ಸಾಕಷ್ಟು ಜನ ಅಭಿಮಾನಿಗಳನ್ನು ಸೆಳೀತಾ ಇದೆ. ಸಾಕಷ್ಟು ಜನರು ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ದರ್ಶನ್ ಅವರ ಜೊತೆ ಗುರುತಿಸಿಕೊಂಡವರು, ಜೊತೆಗೆ ಅಪ್ಪಟ ಅಭಿಮಾನಿಯಾಗಿರುವ ಸಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ವಿಶೇಷ ಪಾಡ್ಕಾಸ್ಟ್ ಅಥವಾ ಈ ವಿಶೇಷ ಸಂದರ್ಶನಕ್ಕೆ ನಾನು ಅವರನ್ನ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸಂಜಯ್. ನಮಸ್ತೆ ಸರ್. ನಮಸ್ತೆ. ಹೇಗೆಲ್ಲ ನಡೀತಾ ಇದೆ ಅಭಿಮಾನದ ಕೆಲಸ ಕಾರ್ಯಗಳು? ಸರ್ ಎಲ್ಲ ನಾವು ಅವಾಗ ಹೇಗಿದ್ದೀವೋ ಇವಾಗಲೂ ಹಾಗೇ ಇದ್ದೀವಿ ಸರ್. ನಮ್ಮಲ್ಲಿ ಒಂಚೂರು ಬದಲಾವಣೆಗಳಿಲ್ಲ. ಆ್ಯಂಡ್ ಡೆವಿಲ್ ಸಿನಿಮಾ ಏನು ರಿಲೀಸ್ ಆಯಿತು, ಪ್ರಮೋಷನ್ಗಳು ಯಾವ ರೀತಿ ನಡೀತು ನೀವು ನೋಡಿದ್ರಿ. ಸಿನಿಮಾಗೆ ಜನ ಹೇಗೆ ಬಂದಿದ್ರು, ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ನೋಡಿದ್ರಿ, ಆಯಿತಾ? ನಮ್ಮ ಬಾಸ್ ಈಗ ಇಲ್ದಿರ್ಬೋದು, ಅದು ದುಃಖ ಇರುವಂಥ ಸಂಗತಿ ಎಲ್ಲ ಅಭಿಮಾನಿಗಳಿಗೂ. ಆಗಿದ್ರೂ ಕೂಡ ಎಷ್ಟು ಧೈರ್ಯದ ಮೇಲೆ ಮಿಲನ ಪ್ರಕಾಶ್ ಅವರು ಒಂದು ಚೂರು ಹೆದರ್ಕೊಳ್ದೇನೆ ಸಿನಿಮಾನ ಬಿಟ್ಟರು. ಆ ಸಿನಿಮಾನ ಅಭಿಮಾನಿಗಳು ಗೆಲ್ಸಿದ್ರು. ಬೇರೆ ಸಿನಿಮಾಗಳಾದರೆ ಏನಾಗ್ತದೆ, ಜನರನ್ನ ಕರಿಬೇಕು ಬನ್ನಿ ಅಂತ. ಬಟ್ ಬಾಸ್ ಸಿನಿಮಾಗೆ ಜನರನ್ನು ಕರೆಯೋದು ಬೇಡ. ಅದು ಏನೋ ಚೆನ್ನಾಗಿರೋ ಮೂವಿ ಆಗಿರಲಿ, ಚೆನ್ನಾಗಿಲ್ದಿರೋ ಮೂವಿ ಆಗಿರಲಿ, ಜನ ತುಂಬ್ತಾರೆ. ಅಂದರೆ ದರ್ಶನ್ ಅಂದರೆ ಒಂದು ಬ್ರ್ಯಾಂಡ್ ಅಂತ. ಬ್ರ್ಯಾಂಡ್, ಆಲ್ವೇಸ್ ಎ ಬ್ರ್ಯಾಂಡ್. ಡಿ ಬಾಸ್ ಅನ್ನೋದೇ ಒಂದು ಟೈಟ್ಲು, ಒಂದು ಬ್ರ್ಯಾಂಡ್. ಅದಕ್ಕೆ ಅವರೊಬ್ರು ಯಾವಾಗಲೂ ಬಾಸ್ ಬಾಸ್ ಅಂತ ಎಲ್ಲರೂ ಕರೆಯೋದು. ಬಟ್ ಡೆವಿಲ್ ಸಿನಿಮಾ ಶೂಟಿಂಗ್ ಟೈಮಲ್ಲೂ ದರ್ಶನ್ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು. ಹೌದು. ಅಂಥ ಸಂದರ್ಭದಲ್ಲೂ ಅವರು ಅಷ್ಟೊಂದು ಕೆಲಸವನ್ನ ಶೂಟಿಂಗ್ ಟೈಮಲ್ಲೂ ಮಾಡಿದ್ರು. ಆ ಸಂದರ್ಭ ಯಾವ ರೀತಿಯಾಗಿ ನೀವು ಹೇಳ್ಬೋದು ಅಭಿಮಾನಿಯಾಗಿ? ಅಂದರೆ ಒಬ್ಬ ನಟನ ಅಭಿಮಾನಿಯಾಗಿ ಅವ್ರ ಕಷ್ಟವನ್ನ ಯಾವ ರೀತಿಯಾಗಿ ಒಬ್ಬ ಅಭಿಮಾನಿ ವ್ಯಕ್ತಪಡಿಸಬಹುದು?
ಸರ್ ನೋಡಿ, ಆಗ ತುಂಬ ನೋವಾಗ್ತಿತ್ತು. ಆ ವಿಡಿಯೋಗಳು ಬಂದು ಏನೋ ಅವ್ರಿಗೆ ನೋವಾದಾಗ ಬಂದು ಕೆಳಗಡೆ ಫ್ಲೋರ್ ಮೇಲೆ ಮಲಗುವಂಥದ್ದೆಲ್ಲ ನೋಡಿದಾಗ ನಮಗೆ ತುಂಬ ದುಃಖ ಆಗ್ತಿತ್ತು. ಏನಪ್ಪ ಇದು ಈ ರೀತಿ ಆಗ್ತಾಯಿದೆ. ಅವರು ಅಷ್ಟು ನೋವಿದ್ರು ಕೆಲವರು ಹೀಯಾಳಿಸಿದ್ರು, ಕೆಲವು ಹೆಸರುಗಳು ಬೇಡ, ಮೀಡಿಯಾ ಚಾನಲ್ಗಳು. ನಾನು ನಿಮ್ಗೆ ಎಲ್ಲ ಹೇಳೋದೊಂದೇ, ತೋರಿಸಿ ಸರ್, ಬೇಜಾರಿಲ್ಲ. ಯಾವ ರೀತಿ ತೋರಿಸ್ಬೇಕು ಆ ರೀತಿ ತೋರಿಸಿ, ಸತ್ಯನ ತೋರಿಸ್ಬೇಕಂತ. ಸತ್ಯನ ತೋರಿಸಿ, ಬೇಜಾರಿಲ್ಲ. ಈಗ ಹೋಗ್ಲಿ, ಸಿಂಪಲ್ ಆಗಿ ನಾನು ನಿಮ್ಗೊಂದು ವಿಷಯ ಕೇಳ್ತೀನಿ. ಡಿ ಬಾಸ್ ಅನ್ನೋ ಟೈಟಲ್ ಇಲ್ಲದೆ ಎಲ್ಲ ಅದು ಏನೋ ನಿಮ್ಮ ಚಾನಲ್ ಆಗಿರ್ಬೋದು, ಇಲ್ಲ ಬೇರೆ ಚಾನಲ್ಗಳೇ ಆಗಿರ್ಬೋದು, ಅವ್ರ ಹೆಸರಿಲ್ಲದೆ ನೀವೇನಾರು ಹಾಕ್ತೀರಾ? ಯಾರೋ ಒಬ್ಬ ಪ್ರೊಡ್ಯೂಸರ್ ಬಂದರು, ಡಿ ಬಾಸ್ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಅಂತ ಪ್ರೊಡ್ಯೂಸರ್ ಅಂತ ಹಾಕ್ತೀರಾ, ಅವ್ರ ಹೆಸರು ಹಾಕಲ್ಲ. ಯಾರೋ ಈಗ ನಾನು ಬಂದ್ಕೋತೀನಿ ಡಿ ಬಾಸ್ ಅಭಿಮಾನಿ ಅಂತ ಟೈಟಲ್, ಆಯಿತಾ? ಇನ್ನೊಬ್ರು ಯಾವನೋ ಇನ್ನೊಬ್ಬ ಒಂಥರ ಮಾತಾಡ್ತಾ ಇರ್ತಾನೆ, ಅವಿವೇಕಿಗಳ ಥರ ಮಾತಾಡ್ತಾ ಇರ್ತಾರೆ ಕೆಲವೊಂದರು. ಅಂತ ಅವಿವೇಕಿಗಳನ್ನು ಡಿ ಬಾಸ್ ಅವ್ರಿಗೆ ಹಿಂಗಂದ್ರಂತೆ ಅಂತ ಹಾಕ್ತೀರ. ಬಟ್ ವಿವೇಕ ಇದ್ದವರು ಇರ್ತಾರಲ್ಲ ಸರ್, ಇರ್ತಾರೆ, ಇಲ್ಲ ಅಂತ ನಾನು ಯಾವತ್ತು ಹೇಳಿಲ್ವೇ? ಸೊ ಇದು ಯಾವಾಗೇ ಆಗಲಿ, ಸೊ ಎಲ್ಲರಿಗೂ ಬೇಕಂದ್ರೆ ಡಿ ಬಾಸ್ ಇಲ್ಲ TRP ಇಲ್ಲ, ಇದು ಸತ್ಯದ ಸಂಗತಿ. ಅದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಕೆಲವು ಚಾನಲ್ಗಳು ಅದನ್ನು ಒತ್ತಿ ಅವ್ರು ಇದು ಮಾಡಿದ್ರಂತೆ, ಅವ್ರು ಅದು ಮಾಡಿದ್ರಂತೆ, ಅವ್ರು ಕೂತಿದ್ರಂತೆ, ಅವ್ರು ನಿಂತಿದ್ರಂತೆ, ಅವ್ರೇನೋ ಬೇರೆ ಮಾಡ್ತಿದ್ರಂತೆ. ಬರೀ ಇದೇನಾ? ಒಳ್ಳೆ ಕೆಲಸಗಳು ಯಾವುದು ಮಾಡಿಲ್ವಾ? ಅವರಿಂದ ಎಷ್ಟು ಜನ ಅನ್ನ ತಿಂತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಇಲ್ಲ. ಇವಾಗಲೂ ಕೂಡ ಅವರು ಒಳಗಡೆ ಇದ್ರೂ ಕೂಡ ಯಾರಿಗೆ ದಿನಸಿ ಧಾನ್ಯಗಳು ಸೇರಬೇಕು ಅದು ಸೇರ್ತಾ ಇದೆ, ಇದನ್ನು ತೋರಿಸ್ತಾ ಇದ್ದೀರಾ? ಇಲ್ಲ. ಎಷ್ಟು ಜನ ನಟರುಗಳ ಮನೆ ಮುಂದೆ ನಟರುಗಳಿಗೆ ಕಷ್ಟ ಅಂತ ಬಂದಾಗ ಎಷ್ಟು ಜನ ನಟರುಗಳಿಗೆ ನೆರವಾಗಿದ್ದಾರೆ? ಎಷ್ಟು ಜನ ಬಂದರು? ಯಾರು ಬಂದಿದ್ದಾರೆ ಸ್ವಾಮಿ? ಅವ್ರುಗಳೆಲ್ಲ ಕಷ್ಟ ಇತ್ತು ಅಂತಂತ ಬಂದಾಗ ಇವರೆಲ್ಲ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ, ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ. ನಮ್ಮ ಭಾಷೆ ಹೇಳೋದೊಂದೇ, ಸಹಾಯ ಮಾಡ್ತೀರಾ ಕಾಣ್ದಂಗೆ ಮಾಡಿ. ತೋರಿಸಿ ಮಾಡೋದು ಅದು ನಮ್ಮ ಶೋಕಿಗೆ ಮಾಡ್ದಂಗೆ, ಕಾಣ್ದಂಗೆ ಮಾಡೋದು ಮನಸ್ಸು ನೆಮ್ಮದಿಗೋಸ್ಕರ ಮಾಡ್ದಂಗೆ. ನಾವು ಅಭಿಮಾನಿಗಳೆಲ್ಲ ಅದೇ ಕಲ್ತಿರೋದು. ಮಾಡುವಂಥ ಸಹಾಯನೇ ಆಗಲಿ, ಮಾಡುವಂಥ ದಾನಗಳನ್ನೇ ಆಗಲಿ 4 ಜನಕ್ಕೆ ತೋರಿಸಿ ಮಾಡಬಾರ್ದು. ಯಾಕಂದರೆ ಅವ್ನಿಗೆ ಅವಮಾನ ಮಾಡಿಬಿಡಿ ಅಂತಾರೆ. ಅಂಥ ವ್ಯಕ್ತಿ, ಅಂಥ ವ್ಯಕ್ತಿತ್ವ. ಫಸ್ಟ್ ಹಿಂದಿನ ದಿನಗಳಲ್ಲಿ ನೋಡಿದಾಗ ಯಾವುದೋ ಒಂದು ಸಹಾಯ ಮಾಡೋಕ್ಕಾದ್ರೂ ಕ್ಯಾಮ್ರಾ ಇರುತ್ತೆ ಸರ್. ಯಾವುದೋ ಆಸ್ಪತ್ರೆಯಲ್ಲಿ ಹೋದ್ರು, ಯಾವುದೋ ಒಂದು ಬಾಳೆಹಣ್ಣು ಕೊಟ್ರು ಅದಕ್ಕೆ ಕ್ಯಾಮ್ರಾ ಇರುತ್ತೆ. ಹೌದು ನೋಡಿ, ಯಾರಿಗೂ ಅನ್ನ ಕೊಡ್ತಿದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಕ್ಯಾಮ್ರಾ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈಗಿನ ಇಂಥ ಕಾಲಘಟ್ಟದಲ್ಲಿ ನೀವು ಈಗ ಹೇಳ್ತಾ ಇದ್ದೀರಿ, ಇದು ಎಷ್ಟು ಪ್ರಸ್ತುತ ಆಗುತ್ತೆ ಸರ್? ಇಲ್ಲಿ ಏನಾಗ್ತದೆ ಅಂತಂದ್ರೆ, ಎಲ್ಲಿ ತೋರಿಸ್ಬೇಕು ನಾವು ಮಾಡುವಂಥ ಸಹಾಯನ, ಎಲ್ಲಿ ತೋರಿಸ್ಬಾರ್ದು ನಾವು ಮಾಡುವಂಥ ಸಹಾಯಗಳನ್ನು ಅನ್ನೋದು ನಮ್ಗೆ ಅರಿವಿರಬೇಕು. ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಅಂದರೆ ಆ ಕಷ್ಟನ ನಾನು ತೋರಿಸಿ ನನ್ನ ಬೇಳೆ ನಾನು ಬಯಸ್ಕೊಂಬಾರ್ದು. ಸರ್ ನಾನೇನೋ ಸಹಾಯ ಮಾಡ್ತಾಯಿದ್ದೀನಿ ಅಂತ, ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಕನೆಕ್ಷನ್ ಇದೆಯಾ, ಆ ಕನೆಕ್ಷನ್ನ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇನ್ನೊಂದೇನೋ ಒಂದು ದೊಡ್ಡದಾದ ಕನೆಕ್ಷನ್ ಇರುತ್ತೆ, ನಾವಿಬ್ಬರು ಫ್ರೆಂಡ್ಸ್ ಅಂತ ಅಂದ್ಕೊಳ್ಳಿ, ಆ ಕನೆಕ್ಷನ್ನ ಕೊಡ್ತೀನಿ. ಅದು ಸಹಾಯ ಆಗ್ತದೆ? ಏನೋ ನಂಗೆ ಗೊತ್ತಿತ್ತಪ್ಪ, ನಾನು ಕೊಟ್ಟೆ ಅಷ್ಟೇ, ಮುಗೀತು. ಅದನ್ನು ನಾವು ತೋರಿಸ್ಬೋದು, ಹೇಳ್ಬೋದು. ಬಟ್ ಇದು ಇನ್ನೊಬ್ರು ನೋವಲ್ಲಿರುವಂಥ ದುಃಖದ ಪರಿಸ್ಥಿತಿನ, ಸಂಕಟದ ಪರಿಸ್ಥಿತಿನ ನಾನು ಅವ್ರ ದುಃಖನೆಲ್ಲ ತೋರಿಸ್ಬಿಟ್ಟು ಅವ್ರಿಗೆ ಅವಮಾನ ಮಾಡಿ ನಾನು ಏನೋ ಕೊಡ್ತಾ ಇರೋದನ್ನ ತೋರಿಸ್ತೀನಿ ಅಂತಂದ್ರೆ ಅದು ಇದ್ಯಾವ ನ್ಯಾಯ? ಹಂಗಂದ್ರೆ ಏನು ಪಬ್ಲಿಸಿಟಿಗೋಸ್ಕರ ಬರೀ ದಾನ ಮಾಡ್ತಿರೋದಾ? ಇವ್ರು ಎಷ್ಟು ಜನಕ್ಕೆ ಮಾಡಿದ್ದಾರೆ ಅಂತ ನನ್ನ ಲಿಸ್ಟ್ ತೆಗೆದ್ರೆ 365 ಡೇಸು 365 ಕಂಟೆಂಟ್ ಹಾಕಿದ್ರು ಮುಗಿಯಲ್ಲ. ಸೊ ಅಷ್ಟೊಂದು ದಾನ ಮಾಡಿದ್ದಾರೆ, ಲೆಕ್ಕನೇ ಇಲ್ಲ. ಯಾರು ದುಡ್ಡು ಸ್ವಾಮಿ? ಅವ್ರು ದುಡ್ದಿರೋ ದುಡ್ಡು ಹೊರಗಡೆ ಈ ರೀತಿ ಪೋರ್ಟ್ರೇಟ್ ಆಗ್ತಾ ಇತ್ತಲ್ಲ ಸರ್. ಅವ್ರು ತೋರಿಸ್ತಾರಲ್ಲ, ಆ ವ್ಯಕ್ತಿ ಆ ರೀತಿ ಮಾತಾಡ್ತಾರೆ ಅಂದ್ರೆ ನಿಷ್ಕಲ್ಮಶವಾಗಿ ಮಾತಾಡ್ತಾ ಇದ್ದಾರೆ. ಮನ್ಸಲ್ಲಿ ಒಂದಿಕ್ಕೊಂಡು ತಲೆಯಲ್ಲಿ ಒಂದಿಕ್ಕೊಂಡು ಮಾತಾಡ್ತಾ ಇಲ್ಲ, ಆಯ್ತಾ? ಈಗ ನೋಡಿ, ಯಾರು ಇದನ್ನು ನೋಡಿದ್ದೀವಿ, ಏನೋ ಕೆಲವು ಪ್ರೊಡ್ಯೂಸರ್ಗಳು ಇವ್ರ ಹತ್ರ ಬಂದ್ಬಿಟ್ಟು ನೀವೇ ಎಲ್ಲ ಅಂದಿರೋದು ಇದೆ, ಆಯ್ತಾ? ಅದಾದ ಮೇಲೆ ಬೇರೆ ಬೇರೆ ಮಾತಾಡಿರೋದಿದೆ. ಚೆನ್ನಾಗಿದ್ರಲ್ಲ, ಮುಂಚೆ ಚೆನ್ನಾಗಿದ್ರು ತಾನೆ, 3ನೇ ವ್ಯಕ್ತಿಗೆ ಯಾಕೆ ಆಹಾರ ಆಯಿತು? ಹಂಗಾರೆ ಇವೆಲ್ಲ ಯಾರು ಮಾಡಿದ್ರು? ಹಂಗಾರೆ ಈ ವ್ಯಕ್ತಿ ಏನೋ ನಿಮಗೆ ಗೊತ್ತಿದೆ ಯಾವ ಪ್ರೊಡ್ಯೂಸರ್ಗಳು ಏನೇನು ಮಾತಾಡಿದ್ದಾರೆ ಅಂತ ಬಂದಾದ್ಮೇಲೆ. ಬಟ್ ಸ್ಟಾರ್ಟಿಂಗಲ್ಲೇ ಹೇಳೋಕ್ಕಾಗ್ತಿರ್ಲಿಲ್ವ ಅವ್ರ ಕೈಲಿ? ಇವರು ಒಳಗಿರೋ ಸಂದರ್ಭದಲ್ಲೇ ಇವೆಲ್ಲ ಮಾತಾಡಿಕೊಂಡು ಇವ್ರ ಮಗಳು ಮಾತಾಡ್ಬೇಕಾ? ಮಾತಾಡಲಿ, ಎದುರುಗಡೆ ಇದ್ದಾಗ ಮಾತಾಡಲಿ. ಯಾಕೆ ಎದುರುಗಡೆ ಇದ್ದಾಗ ಇವ್ರಿಗೆ ಯಾರಿಗೂ ಧೈರ್ಯ ಇರೋದಿಲ್ವಾ? ಹಾಂ, ಇಲ್ಲಿ ತನಕ ಸರ್ ಇಡೀ ಇಂಡಸ್ಟ್ರಿ ಒಂದು ಕಡೆ ಆದರೆ ಡಿ ಬಾಸೇ ಒಂದು ಕಡೆ. ಬಟ್ ಇದು ಇಂಡಸ್ಟ್ರಿಗೆ ಸೇರಿರೋವಂಥದ್ದು.
ಡಿ ಬಾಸ್ ಮತ್ತು ಕೆಲವು ನಟರು ಬಿಟ್ಟರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಆಗ ಈಗ ಇವರಿದ್ರು ಡಾಕ್ಟರ್ ರಾಜ್ಕುಮಾರ್ ಸರ್, ನಮ್ಮ ತಂದೆಯವರು ಅವ್ರ ಅಭಿಮಾನಿ. ಅದನ್ನು ಒಪ್ಕೋಬಹುದಲ್ಲ ನಾವು ಇಂದಿಗೂ ಕೂಡ? ಒಪ್ಕೋಬೋದು ಆಯ್ತಾ. ನಮ್ಮ ತಂದೆಯವರು ಅವ್ರ ಅಭಿಮಾನಿ, ನಾನು ಇವ್ರ ಅಭಿಮಾನಿ. ಸೊ ಆಗಿನ ಕಾಲದಲ್ಲಿ ಅವ್ರು ಯಾವುದು ಅವರು ರೀಮೇಕ್ ಮೂವಿಗಳನ್ನು ಮಾಡಿದ್ದಾರೆ, ಬಟ್ ಕನ್ನಡಕ್ಕೋಸ್ಕರ ಮಾಡಿದ್ದಾರೆ, ಕನ್ನಡದಲ್ಲೇ ಇದ್ದಿದ್ದಂಥ ವ್ಯಕ್ತಿ. ಈಗಿನ ಜನ್ರೇಷನಲ್ಲಿ ಕನ್ನಡ ಸಿನಿಮಾಗಳನ್ನು ಉಳಿಸ್ಬೇಕು, ಕನ್ನಡ ಸಿನಿಮಾ ಟೆಕ್ನಿಷಿಯನ್ಸ್ಗಳನ್ನು ಹಾಕೋಬೇಕು, ಕನ್ನಡ ನಟಿಯರನ್ನು ಹಾಕೋಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ನಮ್ಮಲ್ಲಿರೋ ಇಂಡಸ್ಟ್ರಿಯಲ್ಲಿರೋರನ್ನ ಅಂತ ಯಾರು ಬರ್ತಾ ಇದ್ದಾರೆ. ಮೊನ್ನೆ ಒಂದು ಸಿನಿಮಾ ಬಂತು, ನೀವೇ ನೋಡಿದ್ರೆ ಎಲ್ಲ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿಂದ ಮಲಯಾಳಮಿಂದ ತಗೊಂಬಂದು ಹಾಕೋತಾರೆ, ತಮಿಳಿಂದ ತಗೊಂಬಂದು ಹಾಕೋತಾರೆ, ಆಂಧ್ರದಿಂದ ಎತ್ಕೊಂಬಂದು ಹಾಕೋತಾರೆ. ನಮ್ಮ ನಟರುಗಳೇನಾಗ್ತಾ ಇದ್ದಾರೆ, ಪಾಪ ಅವ್ನು ನೀನಾಸ ಮಾಡಿರಲ್ವಾ, ಅವ್ನು ಕಷ್ಟಪಟ್ಟು ಕಲೆಯನ್ನು ಕಲ್ತಿರೋದಿಲ್ವಾ, ಅವನಷ್ಟೆಲ್ಲ ಕಲೆ ಕಲ್ತಿ ಒಂದು ನಾನು ನಟನೆಗೆ ಬರಬೇಕು, ನಾನು ಒಂದೇನೋ ಮಾಡಬೇಕು ಅಂತ ಬರೋರಿಗೆ ಎಲ್ಲಿ ಹೋಗ್ತಾ ಇದೆ ಸರ್ ಇದು? ಅವ್ರಿಗೆ ಯಾರು ಚಾನ್ಸ್ ಕೊಡ್ತಾ ಇದ್ದಾರೆ ಸರ್? ಬರೀ ಪರಭಾಷಿಗರನ್ನು ಹಾಕ್ಕೊಂಡು ಇಲ್ಲಿ ನಮ್ಮ ಇಂಡಸ್ಟ್ರಿ ಗುಂಡಿನ ಇವ್ರುಗಳೇ ತೊಡ್ಕೊತಾ ಇದ್ದಾರೆ. ನಾನು ಎಷ್ಟು ಮೂವಿಗಳಲ್ಲ, ಇವಾಗ ರೀಸೆಂಟಾಗಿ ಒಂದು ಮೂವಿಗಳು ಬಂತು, ನೀವೇನು ಗೊತ್ತು, ಇದೇ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೆಲವು ಮೂವಿಗಳು ಬಂತು, ನಿಮ್ಗೆ ಗೊತ್ತಿದೆ. ತೆಗೀರಿ, ನಮ್ಮ ಡಿ ಬಾಸ್ ಸಿನಿಮಾನೂ ತೆಗೀರಿ, ಬೇರೆ ಸಿನಿಮಾಗಳನ್ನೂ ತೆಗೀರಿ. ಅಲ್ಲಿ ಎಷ್ಟು ಜನ ಕನ್ನಡ ಟೆಕ್ನಿಷಿಯನ್ಸ್ ಇದ್ದಾರೆ, ಅಲ್ಲಿ ಎಷ್ಟು ಜನ ಕನ್ನಡ ಹೀರೋಯಿನ್ ಇದ್ದಾರೆ, ಅದಾದಮೇಲೆ ಅಲ್ಲಿ ಎಷ್ಟು ಜನ ಹೊಸ ಆರ್ಟಿಸ್ಟ್ಗಳಿದ್ದಾರೆ, ತೆಗೀರಿ. ಎರಡು ಕಂಪೇರ್ ಮಾಡಿ, ಯಾವ್ಯಾವ ಮೂವಿಗಳು ಬಂದಿದ್ದಾವೆ ಎಲ್ಲ ಮೂವಿಗಳನ್ನು ಕಂಪೇರ್ ಮಾಡಿ ನಮ್ಮದೊಂದು ಮೂವಿ ಜೊತೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾರು ಕನ್ನಡಕ್ಕೋಸ್ಕರ ನಿಲ್ತಾ ಇದ್ದಾರೆ, ಯಾರು ಕನ್ನಡ ಥಿಯೇಟ್ರ್ ಉಳಿಸ್ಬೇಕಂತ ನಿಲ್ತಾ ಇದ್ದಾರೆ, ಯಾರು ಕನ್ನಡ ಆ್ಯಕ್ಟರ್ಗಳನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಸಿಕ್ಬಿಡುತ್ತೆ. ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಕನ್ನಡ ಇಂಡಸ್ಟ್ರಿ ಉಳಿಬೇಕಾದ್ರೆ ನಟರು ಯಾವ ರೀತಿಯಾಗಿರ್ಬೇಕು, ಕನ್ನಡ ಇಂಡಸ್ಟ್ರಿ ಉಳಿಬೇಕು ಬೆಳಿಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಪ್ರತಿಯೊಬ್ಬ ಹೀರೋನು ಸಿನಿಮಾ ರಿಲೀಸ್ ಆದ ಟೈಮಲ್ಲೂ ಹೇಳ್ತಾರೆ, ಕನ್ನಡ ಸಿನಿಮಾ ಬೆಳಿಬೇಕು, ಸ್ಯಾಂಡಲ್ವುಡ್ ಉಳಿಬೇಕು, ಎಲ್ಲರೂ ಕನ್ನಡ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ ಹೊರತು ಕೇವಲ ಮಾತುಗಳಷ್ಟೇ ಆಗ್ತವೆ. ಹೌದು ಸರ್. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮಲಯಾಳಂ ಯಾವುದೋ ಒಂದು ಮೂವಿಗಳು ಬಂತು ಅಂದರೆ ಜನ ಥಿಯೇಟ್ರಿಗೆ ತುಂಬ್ತಾರೆ. ಯಾವುದೋ ತಮಿಳ್ ಮೂವಿ ಬಂತು ಅಂದರೆ ಹೊಸ ಮೂವಿ ಏನೋ ಮಾಡಿರ್ತಾರಪ್ಪ ಅಂತ ತುಂಬ್ತಾರೆ. ಅಲ್ಲಿ ಹೊಸ ನಟರುಗಳಿಗೆ, ಆಮೇಲೆ ತೆಲುಗಲ್ಲೇ ಅಷ್ಟೇ, ಹೊಸ ನಟರು ಮಾಡ್ತಾ ಇದ್ದಾರೆ ನೋಡ್ತಾರೆ ಜನ ಹೋಗಿ. ಬಟ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಬಂದಾಗ ಜನ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಏನಿರ್ಬೋದು? ಸ್ವಲ್ಪ ಅಟ್ರಾಕ್ಷನ್ ಆಗಿರ್ತಾರಲ್ಲ ಪರಭಾಷೆ ಸಿನಿಮಾಗಳಿಗೂ ಕೂಡ. ಏನು ಅಟ್ರಾಕ್ಷನ್ ಸರ್? ನಮ್ಮ ಕನ್ನಡದಲ್ಲಿ ಇಲ್ಲದೆ ಇರೋದು ಅಲ್ಲೇನಿದೆ ಸರ್? ನಮ್ಮ ಕನ್ನಡದಲ್ಲಿ ಇಲ್ಲದೆ ಇರೋದು ಅಲ್ಲೇನಿದೆ? ಬಟ್ ಟ್ರೆಂಡ್ ಅಲ್ಲ ಈಗ ಬೇರೆ ಸಿನಿಮಾಗಳನ್ನು ನೋಡೋದು, ಅದೊಂದು ಹುಚ್ಚಿರುತ್ತೆ ಸರ್. ಹುಚ್ಚಿರುತ್ತೆ ಅಲ್ಲ, ಒಳ್ಳೆ ಸಿನಿಮಾಗಳು ಬಂದಾಗ ಜನ ನೋಡ್ತಾರೆ. ಬಟ್ ಇಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಾಗ್ತಿದೆ ಅಂತಂದ್ರೆ ಸರ್, ಇವಾಗ ನಮ್ಮ ಡಿ ಬಾಸ್ ಆಗಿರಲಿ ಇಲ್ಲ XYZ ನಟರುಗಳೇ ಆಗಿರಲಿ, ಒಂದು ಜನ್ರೇಷನಲ್ಲಿ ಇವರಪ್ಪ ಟಾಪ್ ಹೀರೋಗಳಂತ ಇತ್ತು. ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಲದಲ್ಲಿ ಯಾರು ವಿಷ್ಣುವರ್ಧನ್ ಅಪ್ಪಾಜಿ ಇದ್ರು, ಅಂಬರೀಷ್ ಅಣ್ಣ ಇದ್ರು, ಇವರೆಲ್ಲ ಒಂದೊಂದು ಸ್ಟ್ಯಾಂಡರ್ಡ್ ಆಗಿದ್ರು. ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ ಬಂತು, ಏನೋ ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಸರ್ ಆಗಿರ್ಬೋದು, ಅದಾದಮೇಲೆ ಸುದೀಪ್ ಸರ್ ಆಗಿರ್ಬೋದು, ಮೇಯ್ನಾಗಿ ನಮ್ಮ ಡಿ ಬಾಸು. ಸೊ ಈ ಥರ ಬಂತು. ಈ ಟೈರಲ್ಲಿ ಯಾರಿದ್ದಾರೆ ಸರ್ ನನಗೆ ಹೇಳಿ? ಇವರೆಲ್ಲ ಸ್ಟಾರು ಬಿಟ್ಬಿಡೋಣ. ಅದಾದಮೇಲೆ ನೆಕ್ಸ್ಟ್ ಟೈರ್ಗೆ ಬನ್ನಿ, ಯಾರಿದ್ದಾರೆ ಇಂಡಸ್ಟ್ರಿಗೆ? ಇದ್ದಾರೆ, ಶಿವಣ್ಣ ಇದ್ದಾರಲ್ಲ ಸರ್, ಅವ್ರದ್ದು ಮುಗ್ದೈತೆ ಸರ್. ಶಿವಣ್ಣ ಇದ್ದಾರೆ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಒಂದು ಟೈರ್ ಮುಗೀತು ನಾನು ಹೇಳ್ತಿರೋದು, ಆಯ್ತಾ? ರವಿಚಂದ್ರನ್ ಸರ್ದು, ಶಿವಣ್ಣಂದು, ಇವ್ರದೆಲ್ಲ ಒಂದು ಟೈರ್. ಅವರೆಲ್ಲ ಸ್ಟಾರ್ಸ್ ಆಗ್ಬಿಟ್ಟಿದ್ದಾರೆ. ಹೊಸದಾಗಿ ಎಮರ್ಜಿಂಗ್ ಹೇಳಿ ಸಿಗಲ್ಲ. ನಾವು ಎಣಿಸ್ಬೇಕು ಯಾರಪ್ಪ ಇದ್ದಾರೆ ಅಂತ ಎಣಿಸ್ಬೇಕು. ಯಾಕೆ ಈ ಪರಿಸ್ಥಿತಿ ಬರ್ತಿದೆ ನಮ್ಮ ಇಂಡಸ್ಟ್ರಿಗೆ? ಯಾಕಂದರೆ ಒಂದು OTT ಪ್ಲ್ಯಾಟ್ಫಾರ್ಮ್, ಜನಗಳನ್ನು ನಾವು ಎಷ್ಟು ಮಟ್ಟಕ್ಕೆ ಸೋಂಬೇರಿಗಳನ್ನು ಮಾಡಿಬಿಟ್ಟಿದ್ದೀವಿ ಅಂದರೆ, ಮನೇಲಿ ಕೂತ್ಕೊಂಡು ಆರ್ಡ್ರ್ ಮಾಡು, ನಿನಗೆ ಬೇಕಾಗಿದ್ದು ಸಿಗುತ್ತೆ ಅನ್ನೋದಕ್ಕೆ ಬ್ಲಿಂಕಿಟ್ಟು, ಸ್ವಿಗ್ಗಿ ಎಲ್ಲ. ನಿನ್ನ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕಪ್ಪ, ಮೊಬೈಲಲ್ಲಿ ಕೂತ್ಕೊಂಡು ನೋಡೋಕೆ ಅನ್ನೋದಕ್ಕೆ ಈ OTT ಪ್ಲ್ಯಾಟ್ಫಾರ್ಮ್ಗಳು. ಏನು ಈ ಪೈರಸಿ. ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಯ್ತು. ಹೌದು ಸರ್. ದರ್ಶನ್ ಸರು ಇಲ್ಲ, ಒಳಗಡೆ ಜೈಲಲ್ಲಿದ್ದಾರೆ. ಸೊ ಇಂಥ ಸಮಯದಲ್ಲಿ ನಿರ್ಮಾಪಕರನ್ನ ಜೊತೆಗೆ ನಿರ್ದೇಶಕರನ್ನ ಮೆಚ್ಚಬೇಕು. ಪ್ರೊಡ್ಯೂಸರು ಬಂಡವಾಳ ಹಾಕಿರ್ತಾರೆ, ಒಬ್ಬ ಹೀರೋ ಇಲ್ಲ, ಪ್ರಮೋಷನ್ಗೆ ಹೀರೋ ಇಲ್ಲ, ಇಂಥ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು, ಎಷ್ಟು ನೋವಿರುತ್ತೆ ಅವ್ರ ಹತ್ರ. ಆದ್ರೂ ಪ್ರಕಾಶ್ ವೀರ್ ಎಲ್ಲ ಒಂದ್ ಕಡೆ ಮೆಚ್ಚಬೇಕು ಅನ್ಸುತ್ತೆ. ಇಲ್ಲ, ಅವ್ರ ಧೈರ್ಯ ಖಂಡಿತ ಮೆಚ್ಚಬೇಕು. ಬಟ್ ಇಲ್ಲಿ ಧೈರ್ಯ ತುಂಬಿದವ್ರು ಯಾರು ಫಸ್ಟ್ ಅದನ್ನ ನೋಡ್ಬೇಕು ಸರ್. ಯಾರು ಏನೇ ಮಾಡ್ಕೊಳ್ಳಿ ಸರ್,
ಮೇಲಿರೋನೊಬ್ಬ ಇರ್ತಾನೆ ಸರ್. ಅವ್ನು ಯಾರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅವ್ರಿಗೆ ನ್ಯಾಯ ಒದಗಿಸೇ ಕೊಡ್ತಾನೆ. ನೀವು ದೇವ್ರ ಮೇಲೆ ಯಾವ ಥರ ನಂಬಿಕೆ ಕಳ್ಕೊಂಡಿದ್ದೀರಾ ಸರ್? ದೇವರ ಮೇಲೆ ಸಾಮಾನ್ಯವಾಗಿ ನಂಬಿಕೆ ಯಾವಾಗಲೂ ನಂಬ್ತೀರಾ ಅಲ್ವಾ? ಸೊ ಒಬ್ಬ ಪ್ರೊಡ್ಯೂಸರು ಅವ್ರ ಮೇಲೆ ನಂಬಿಕೆ ಇಟ್ಟು ಹಣವನ್ನು ಹೂಡಿದ್ದಾರೆ ಅಂತ ಅಂದರೆ, ಈಗ ಅವ್ರು ಮಾಡಿದ ಏನು ಇವ್ರುಗಳೆಲ್ಲ ತೋರಿಸ್ತಾರಲ್ಲ, ಅವ್ರನ್ನ ಅಷ್ಟು ಪುಣ್ಯದ ಕೆಲಸಗಳನ್ನ ಮಾಡಿದಕ್ಕೆ ಇವತ್ತು ಸಿನಿಮಾ ಗೆದ್ದಿತ್ತು. ಅವ್ರು ಇಲ್ಲದೆ ಹೋಗ್ಲಿ, ಅಷ್ಟು ಜನಕ್ಕೆ ಸಹಾಯ ಮಾಡಿದ್ಕೇ ಅಷ್ಟು ಜನ ಬಂದ್ಬಿಟ್ಟು ನಿಂತ್ಕೊಂಡು ನೋಡಿದ್ದು. XYZ ಚಾನೆಲ್ಗಳಲ್ಲೂ ತೋರಿಸ್ತಾರೆ, ಏನಂತ ಇವ್ರು ಇರಲಿಲ್ಲ ಸಿನಿಮಾ ಸೋತೋಗುತ್ತಾ ಅದಾ ಇದಾ ಎಕ್ಸೆಟ್ರಾ ಅಂತ. ಈ ಸಿನಿಮಾ ಪ್ರೆಸ್ ಮೀಟ್ ಆಯ್ತು. ಹೌದು ಸರ್, ರಿಲೀಸ್ಗೂ ಮುನ್ನ ಪ್ರೆಸ್ ಮೀಟ್ ಅಲ್ಲಿ ಪ್ರಕಾಶ್ ವೀರ್ ಹೇಳ್ತಾರೆ, ಅಭಿಮಾನಿಗಳೇ ಸಿನಿಮಾನ ಗೆಲ್ಲಿಸ್ತಾರೆ. ಎಸ್, ಅಭಿಮಾನಿಗಳೇ ಸಿನಿಮಾನ ಮುಂದೆ ನಿಂತು ಗೆಲ್ಲಿಸ್ತಾರೆ. ಅಭಿಮಾನಿಗಳಿಗೆ ದರ್ಶನ್ ಅಂದ್ರೆ ತುಂಬಾ ಪ್ರೀತಿ. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಕೊಡೋದಿಲ್ಲ, ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಸಿನಿಮಾ ಗೆಲ್ಸೋಲ್ಲಿ ಅನ್ನೋ ಮಾತುಗಳನ್ನು. ಸರ್, ನೀವು ಫಸ್ಟ್ ಡೇ ಯಾವತ್ತು ರಿಲೀಸ್ ಆಗಿತ್ತು ಥಿಯೇಟರ್ಗಳೆಲ್ಲ ವಿಸಿಟ್ ಹಾಕಿದ್ರ ಸರ್? ಯಾವ್ದಾದ್ರು ಥಿಯೇಟರ್ ಕಾಣಿಸ್ತಿತ್ತು ಇಲ್ಲ ಬ್ಯಾನರ್ ಕಾಣಿಸ್ತಿತ್ತ ಸರ್? ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ಚೆನ್ನಾಗಿ ರನ್ ಆಗ್ತಾ ಇದೆ ಸರ್. ಅದಲ್ಲ ಸರ್, ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅನ್ನೋದು ನಿಮ್ಗೆ ಇಲ್ಲಿ ಉದಾಹರಣೆ ನಾನು ಕೊಡ್ತೀನಿ, ಆಯ್ತಾ? ಸೊ ನಿಮ್ಗೆ ಯಾವ ಥಿಯೇಟರ್ಗಳಿಗೆ ಹೋಗಿರ್ತೀರ, ವಿಸಿಟ್ ಮಾಡಿರ್ತೀರ, ಆಗ ಥಿಯೇಟರ್ ಕಾಣಿಸ್ತಿತ್ತ ಬರೀ ಬ್ಯಾನರ್ ಕಾಣಿಸ್ತಿತ್ತ? ಫ್ಯಾನ್ಸು ಕಾಣಿಸ್ತಿದ್ರು, ಬ್ಯಾನರ್ ಕಾಣಿಸ್ತಿತ್ತು. ನನಗೆಲ್ಲೂ ಥಿಯೇಟರ್ ಕಾಣಿಸ್ಲಿಲ್ಲ ಸರ್. ನನಗೆ ಕಾಣಿಸಿದೆಲ್ಲ ಬರೀ ಬ್ಯಾನರ್ಗಳೇ. ಬೇರೆ ಸಿನಿಮಾಗಳು ರಿಲೀಸ್ ಆಯ್ತು ಸರ್, ಆಯ್ತಾ? ಅಷ್ಟು ಮಟ್ಟಕ್ಕೆ ಬ್ಯಾನರ್ಗಳು ನಿಮ್ಗೆ ಕಾಣಿಸ್ತಾ ಸರ್? ಅವಾಗ ಥಿಯೇಟರ್ ಕಾಣಿಸ್ತಿತ್ತು ಸರ್, ನನ್ನ ಕಣ್ಣಿಗೆ ಬ್ಯಾನರ್ ಕಾಣಿಸ್ಲಿಲ್ಲ ಸರ್. ಅದೇ ಒಂದು ಕ್ರೇಜ್ ಇಂದ ಸಿನಿಮಾ ವೆಲ್ಕಮ್ ಮಾಡಿದ್ದಾರೆ ಒಟ್ಟಿನಲ್ಲಿ ಸರ್. ಬಾಸ್ ಅಭಿಮಾನಿಗಳು ಯಾವ ಸಿನಿಮಾ ಆದ್ರೂ ಸರಿ, ಆಯ್ತಾ? ಯಾವ ಸಿನಿಮಾನು ಸೋತಿಲ್ಲ. ಅವರು ಚಾಲೆಂಜಿಂಗ್ ಸ್ಟಾರ್ ಆದಾಗಿಂದ ಯಾವ ಸಿನಿಮಾನು ಸೋತಿಲ್ಲ. ಎಲ್ಲ ಸಿನಿಮಾನು ಪ್ರೊಡ್ಯೂಸರ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ಇಡೀ ಸಿನಿಮಾದಲ್ಲಿ ಸಾಕಷ್ಟು ಕನ್ನಡ ಕಲಾವಿದರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಹೌದು. ಸೊ ಕನ್ನಡ ಕಲಾವಿದರಿಗೆ ಅವಕಾಶ ಕೊಟ್ರೆ ಕನ್ನಡ ಸಿನಿಮಾ ರಂಗ ಉಳಿಯುತ್ತೆ. ಹೌದು. ಸೊ ಎಲ್ಲ ನಟರಿಗೂ ಇದೊಂದು ಮಾದರಿ ಅಂತ ಹೇಳ್ಬೋದು. ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಸರ್. ಕನ್ನಡ ಅಂತ ಬಂದಾಗ ಮೊದಲು ನಿಲ್ಲುವಂಥ ವ್ಯಕ್ತಿ ಡಿ ಬಾಸ್. ಕನ್ನಡಕ್ಕೋಸ್ಕರ ನಮ್ಮ ತಾಯಿ ನಮ್ಮ ನೆಲ ಅಂತ ನಿಲ್ಲುವಂಥ ವ್ಯಕ್ತಿ ಈಗಿನ ಜನ್ರೇಷನಲ್ಲಿ ಬಂತು ಅಂತಂದರೆ ಡಿ ಬಾಸನೇ. ಕೆಲವರು ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ಇವ್ರು ಹೇಳ್ದೆ ಮಾಡ್ತಾರೆ. ವ್ಯತ್ಯಾಸ ಇಷ್ಟೇ. ಸಿನಿಮಾ ರಿಲೀಸ್ ಆಯ್ತು, ಕೆಲವೊಂದ್ ಕಡೆ ಗಲಾಟೆಗಳು ಅದು, ಕೆಲವೊಂದ್ ಕಡೆ ಅಂತೆ ಕಂತೆ ಗೊತ್ತಿಲ್ಲ ಸುದ್ದಿಗಳು ಬಂದು. ಸೊ ಆ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಸಿನಿಮಾ ರಿಲೀಸ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಅಭಿಮಾನಿಗಳು ಹೇಗೆಲ್ಲ ಸ್ವೀಕರಿಸಿದ್ರು? ಆಕ್ರೋಶ ಇತ್ತು ಅಥವಾ ಇರ್ಲಿ ಬಿಡಪ್ಪ ಹೋಗ್ಲಿ? ಸರ್ ನೋಡಿ, 5 ಬೆರಳು ಒಂದೇ ತರ ಇರಲ್ಲ ಸರ್, ಆಯ್ತಾ? ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ನಾವು ಅದನ್ನ ಕೆಲವರು ತುಂಬ ಹಾರ್ಶ್ ಆಗಿರ್ತಾರೆ, ಕೆಲವ್ರಿಗೆ ತುಂಬ ಬೇಗ ಕೋಪ ಬರುತ್ತೆ, ಕೆಲವರು ತಾಳ್ಮೆಯಿಂದ ಇರ್ತಾರೆ. ಸೊ ಒಂದು ವರ್ಗದಲ್ಲಿ ಎಲ್ಲ ಟೈಪ್ ಆಫ್ ಜನರು ಇರ್ತಾರೆ. ಸೊ ವಿ ಆರ್ ಲಿವಿಂಗ್ ಇನ್ ಸಚ್ ಎ ಕೈಂಡ್ ಆಫ್ ಸೊಸೈಟಿ. ಎಲ್ಲ ಟೈಪ್ ಜನನೂ ಇರ್ತಾರೆ. ಗಾರೆ ಕೆಲಸ ಮಾಡೋನು ಇರ್ತಾನೆ, ಒಬ್ಬ ಬಿಸ್ನೆಸ್ ಮೆನ್ನು ಇರ್ತಾನೆ, ಒಬ್ಬ ಬೇರೆ ಕಡೆ ಕೆಲಸ ಮಾಡೋರು ಇರ್ತಾರೆ. ಎಲ್ಲ ಟೈಪ್ ಆಫ್ ಪೀಪಲ್ ಇರ್ತಾರೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ನಾವೇನಂತಂದರೆ, ನಾನು ಈ ಅಭಿಮಾನಿಗಳನ್ನ ರೊಚ್ಚಿಗೆಬ್ಬಿಸ್ಬೇಡಿ. ಇವ್ರ ಶೋಕಿಗಳಿಗೋಸ್ಕರ ಅಭಿಮಾನಿಗಳಿಗೆ ರೊಚ್ಚಿಗೆಬ್ಸೋದಿದೆಯಲ್ಲ, ಅದು ತಪ್ಪು ಸರ್. ಮತ್ತು ಅವ್ರ ಬಗ್ಗೆ ಮಾತಾಡಿದ್ರೆ, ಈಗ ಬೇರೆಯವ್ರ ಬಗ್ಗೆ, ಬೇರೆ ನಟಗಳ ಬಗ್ಗೆ ಮಾತಾಡಿದ್ರೆ ಅಷ್ಟೊಂದು ವಿಚಾರ ಆಗಲ್ವೇನೋ, ಚರ್ಚೆ ಆಗಲ್ವೇನೋ. ಇವ್ರ ಬಗ್ಗೆ ಮಾತಾಡಿದ್ರೆ ಯಾವಾಗಲೂ ಚರ್ಚೆ ಆಗ್ತದೆ. ಯಾಕಾಗ್ತದೆ? ಯಾಕಂದ್ರೆ ಅಷ್ಟು ಜನ ಅಭಿಮಾನಿ ಇರೋದಕ್ಕೆ, ಅಷ್ಟು ಜನ ನೋಡೋದಕ್ಕೆ, ಅವ್ರಿಗೆ ಅಷ್ಟು TRP ಇರೋದಕ್ಕೇ ಇವೆಲ್ಲ ನಡೆಯೋದು. ಕೆಲವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ತಂದಿಟ್ಟು ತಮಾಷೆ ನೋಡ್ತಾರಲ್ಲ, ಇದು ಯಾವ ನ್ಯಾಯ ಸರ್? ರಾಂಗ್ ಸರ್. ನೋಡಿ, ನಿಂದಕರಿರಬೇಕಯ್ಯ ಹಂದಿಯಂತೆ ಅಂತ ಇದೆ. ನಾನು ಹೇಳ್ತೀನಿ, ನಿಂದಕರಿರಬೇಕಯ್ಯ ಗುರುಗಳಂತೆ ಅಂತ. ಯಾಕೆ? ಇದು ನಂದಿದು. ಬೇರೆಯವ್ರು ಬೇರೆ ಥರ ಹೇಳ್ಬೋದು. ಇದು ನನ್ನ ಪರ್ಸ್ಪೆಕ್ಟಿವ್. ನನ್ನನ್ನು ಯಾರ್ಯಾರು ನಿಂದಿಸ್ತಾರೋ, ಇಲ್ಲ ಭಾಷೆನ ಯಾರ್ಯಾರು ನಿಂದಿಸ್ತಾರೋ, ಸೊ ನಾವು ತಡ್ಕೊಳಕ್ಕಾಗಲ್ಲ. ಬಟ್ ನೋಡಿ ಸರ್, 1000 ಜನ ಇದ್ದಾರೆ ಅಂತಂದರೆ 1000 ಜನನ ಹೊಗಳಕ್ಕಾಗಲ್ಲ ಸರ್. ಒಂದು 10 ಜನ ತೆಗಳೋರು ಇರಬೇಕು. ಸೊ ಅವ್ರನ್ನ ನಾವು ಯಾಕೆ ಕೆಟ್ಟದಾಗ ನೋಡಬೇಕು? ಅವ್ರನ್ನ ಗುರುಗಳಂತ ನೋಡಿ, ಏನಪ್ಪ ನಮ್ಮ ತಪ್ಪನ್ನು ತಿದ್ದಕ್ಕೆ ಬಂದಿದ್ದಾರಪ್ಪ, ಏನೋ ಇಂದ ನಾವೇನೋ ಕಲಿದಿರೋದೇನೋ ಇದೇನೋ. ಬಟ್ ನಮ್ಮನ್ನು ನಾವು ಕುಗ್ಗಿಸ್ಕೊಂಬಾರ್ದು, ನಮ್ಮನ್ನು ಯಾವತ್ತೂ ಕುಗ್ಗಿಸ್ಕೊಂಬಾರ್ದು. ಯಾಕಂದರೆ ನಮ್ಮ ಯೋಗ್ಯತೆ ಏನಂತ ನಮಗೆ ಗೊತ್ತಿರ್ತದೆ. ಇನ್ನೊಬ್ಬರಿಂದ ನಾವು ಕುಗ್ಗುವಂಥವ್ರು ಆಗಬಾರ್ದು. ಬಟ್ ಅದರಲ್ಲಿ ಏನಿದೆ, ವಿಚಾರ ಇದೆಯಾ ಇಲ್ವಾ, ವಿಚಾರಗಳಿಗೆ ಬೆಲೆ ಕೊಡಬೇಕು. ಸೊ ಫಸ್ಟ್ ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಇವ್ನು ಹೇಳಿದ್ರಲ್ಲಿ ಇವನ್ ಶೋಕಿಗೋಸ್ಕರ ಮಾಡ್ಕೊತಾ ಇದ್ದಾನ, ಇಲ್ಲ ಅದ್ರಲ್ಲಿ ಅರ್ಥ ಇದೆಯಾ ಅಂತ.
ಅರ್ಥ ಇದ್ದರೆ ತಲೆ ಬಾಗಬೇಕು ಸರ್. ಅರ್ಥ ಇಲ್ಲ ಅಂತಂದರೆ ಡೋಂಟ್ ಕೇರ್, ತಲೆ ಕೆಡಿಸ್ಕೊಬಿಡೋದು ಸರ್. ಯಾಕಂದರೆ ಅವ್ನು ಶೋಕಿಗೆ ಮಾಡೋಕ್ಕೆ ಬಂದಿರ್ತಾನೆ. ಈಗ ನಾವೇನು ಮಾಡ್ತೀವಿ, ಈ ನನ್ನ ಮಗಂದು ಯಾರು ಇವನು ಬೆಳಿಬೇಕು ಅನ್ನೋದಕ್ಕೋಸ್ಕರ ಅದೇನೋ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಅರ್ಥ ಆಗ್ತಿದೆಯಲ್ಲ ನಾನೇನು ಹೇಳಕ್ಕೆ ಬರ್ತೀನಿ ಅಂತ. ಇವನು ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನೋ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಯಾಕೆ ಕೊಡ್ತಾನೆ? ಇವ್ರಿಗೊಂದು ರೇಂಜ್ ಇದೆ ಅಂತ. ಯಾಕಂದರೆ ಯಾರು ಈ ಸರ್ ನಿಮ್ಮ ಯಾರು ಇನ್ನೊಬ್ಬ ರೋಡಲ್ಲಿ ಹೋಗ್ತಿರೋ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ಆಗೋದಿಲ್ಲ. ಇವರೆಷ್ಟು ಎತ್ತಿರೋ ತಾನೇ ಅಲ್ಲಿ TRP ಸಿಗೋದು, ಇವರೆಷ್ಟು ಎತ್ತಿರೋ ತಾನೇ ಅವ್ನಿಗೂ ಮೈಲೇಜ್ ಸಿಗೋದು. ಹಾಗಾಗಿ ಹೇಳ್ತಾರೆ. ಈಗ ನಾನು ಹೇಳೋದೇನಂತ, ನಮ್ಮ ಅಭಿಮಾನಿಗಳು ಅಂಥವ್ರು ಹೇಳಿದ್ರ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ತಗೊಂಡು ಕಾಣಿಸಿದ ಕಡೆ ರಿಪೋರ್ಟ್ ಹೊಡಿತಾರೆ. ಆಟೋಮೆಟಿಕ್ಕಾಗಿ ಆ ವಿಡಿಯೋ ಡಿಲೀಟ್ ಆಗೋಗುತ್ತೆ. ಅವ್ನು ನೆಕ್ಸ್ಟ್ ಮುಂದೆ ಬರೋದಕ್ಕೂ ಆಗಲ್ಲ. ಈಗ ನಾವು ಇಂಥ ನನ್ನ ಮಕ್ಕಳನ್ನ ಬರೀ ಏನೋ ನಾವು ಫೇಮಸ್ ಮಾಡೋ ಥರ ಆಗ್ತಾಯಿದೆ ಅದು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಾಕಷ್ಟು ಜನ ಅಭಿಮಾನಿಗಳ ಇಂಡಸ್ಟ್ರಿ ಮೇಲೆ ಒಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಜೊತೆಗೆ ನಟರ ಮೇಲೂ ಸಹ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಆ ಅಭಿಮಾನ ಎಷ್ಟರ ಮಟ್ಟಿಗೆ ಇರಬೇಕು? ಅಭಿಮಾನ ವಾರ ಆಗಬೇಕಾ? ಒಂದು ಸಂಘರ್ಷದ ಮಟ್ಟಿಗೆ ಅಭಿಮಾನ ಇರಬೇಕಾ? ಅಥವಾ ಮನಸ್ಸಿನಲ್ಲಿ ಒಂದು ಸಂತೋಷಕ್ಕಾಗಿ, ಒಂದು ಸಂತೃಪ್ತಿಗಾಗಿ ಅಭಿಮಾನ ಇರಬೇಕಾ? ಸರ್ ಹೇಗಿರ್ಬೇಕು ಅಭಿಮಾನ ಹೇಗಿರಬೇಕು? ಸ್ಟಾರ್ ವಾರ್ ಆಗೋ ಮಟ್ಟರಿಗೆ ಅಭಿಮಾನ ಇರಬೇಕಾ? ಹೆಂಗೆ ಸರ್? ನಾನು ಹೇಳೋದೊಂದೇ ಸರ್, ಅಭಿಮಾನ ಇರಬೇಕು ಸರ್. ಯಾವತ್ತೂ ಅಂಧಾಭಿಮಾನ ಇರಬಾರ್ದು ಸರ್. ಪ್ರತಿಯೊಬ್ಬರೂ ಯಾರೋ ತಂದೆ ತಾಯಿ ಮಕ್ಕಳು, ಆಯಿತಾ? ಆ್ಯಂಡ್ ನಾವೆಲ್ರಿಗೂ ಒಳ್ಳೇದೇ ಬಯಸ್ತೀವಿ. ಒಳ್ಳೇದನ್ನು ನಮಗೆ ಮಾಡಿ ಅಂತಲೇ ನಮ್ಮ ಭಾಷೆ ಹೇಳ್ಕೊಟ್ಟಿರೋದು. ಏನೇ ಒಳ್ಳೇದು ಮಾಡೋರು ಕಾರಣದಂಗೆ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನ ಚೆನ್ನಾಗಿದೆ, ಯಾರು ಹೇಳ್ಕೊಡಲ್ಲ ಈ ರೀತಿ. ಬಟ್ ಇವ್ರು ತೋರಿಸ್ಕೊಟ್ಟಿರೋದು ಹಾಗೆ. ಆ ದಾರಿಗಳನ್ನೇ ಆಗಲಿ, ಅವ್ರು ನಡೆದು ಬಂದಿರೋ ರೀತಿಗಳೇ ಆಗಿ ನಾವು ತುಂಬ ಕಲ್ತೀವಿ, ಅವರಿಂದ ತುಂಬ ತಿಳ್ಕೊಂಡಿದ್ದೀವಿ. ಗಾಳಿಯಲ್ಲಿ ನಾನು ಹಿಂಗೆ ಆಡ್ಸೋಕ್ಕಾಗಲ್ಲ ಸರ್ ಕೈನ, ಆಯಿತಾ? ಹಿಂಗೆ ಸೇರಿದ್ರೆ ಸೌಂಡ್ ಬರೋದು. ಯಾರೋ ಒಬ್ಬ ಶುರು ಮಾಡ್ತಾನೆ, ಆಯಿತಾ? ಅಂತ್ಯ ಮಾಡೋರು ನಾವು ಯಾರು? ಡಿವಾಸ್ ಅಭಿಮಾನಿಗಳು. ಈಗ ಶುರು ಮಾಡಿದವನು ತಪ್ಪ, ಅಂತ್ಯ ಮಾಡಿದ ತಪ್ಪ? ಇದಕ್ಕೆ ನೀವು ನನಗೆ ಉತ್ತರ ಕೊಡಬೇಕು. ಅಭಿಮಾನಿಗಳಲ್ಲೇ ಶುರು ಆಗಬಾರ್ದದು ಸರ್. ಶುರು ಆಗೋಕ್ಕೆ ಕಾರಣ ಯಾರು? ಅಭಿಮಾನಿಗಳೇ ಇರ್ತಾರೆ. ಹೆಂಗೆ ಹೇಳ್ತೀರಾ? ಹೆಂಗೆ ಹೇಳ್ತೀರಾ? ನೀವೇ ಹೇಳಿದ್ರಲ್ಲ ಅಂಧಾಭಿಮಾನ ಇರಬಾರ್ದಂತ. ಸರ್ ಅಂಧಾಭಿಮಾನ ಇರಬಾರ್ದು ಅಂತ ನಾನು ಹೇಳಿದೆ. ಯಾಂತಕ್ಕೆ ಹೇಳಿದೆ ಅಂತಂದರೆ ಎಲ್ಲರಿಗೂ ಜನರಲ್ ಆಗಿ ಹೇಳಿದೆ, ಆಯಿತಾ? ತಿಳ್ಕೊಳ್ಳಿ ಅಂತ. ಹಂಗಂದ್ಬಿಟ್ಟು ಎಲ್ಲರೂ ಅಂಧಾಭಿಮಾನಿಗಳೇ ಅಂತ ನಾನು ಹೇಳೋದಿಲ್ಲ. ಗಾಟ್ ದ ಪಾಯಿಂಟ್. ಸೊ ಈಗ ನಾನು ಹೇಳಕ್ಕೆ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ನೀವು ಇದಕ್ಕೆ ನಂಗೆ ಉತ್ತರ ಕೊಡಲಿಲ್ಲ ನೀವು. ಅಲ್ಲ, ಈಗ ಅದೇ ಹೇಳಿದ್ನಲ್ಲ, ಈಗ ನೋಡ್ರಿ, ಅಭಿಮಾನ ಇರುತ್ತೆ, ಅಂಧಾಭಿಮಾನ ಇದ್ದಾಗಲೇ ಜಾಸ್ತಿ ಒಂದು ಸ್ವಲ್ಪ ಉದ್ರೇಕಗೊಳ್ತಾರೆ. ರಾಂಗು ಸರ್, ರಾಂಗು. ಇಲ್ಲಿ ನೋಡಿ, ಮೊದಲೇ ಇಂಡಸ್ಟ್ರಿ ಬಿದ್ದೋಗಿದೆ. ಯಾವ ಮಟ್ಟದಲ್ಲಿ ಆಗೋಗಿದೆ ಇಂಡಸ್ಟ್ರಿ ಗೊತ್ತು. ಜನ ಥಿಯೇಟರ್ಗಳಿಗೆ ಹೋಗ್ತಿಲ್ಲ. ನಾವೆಲ್ಲ ಈ ಥಿಯೇಟರ್ ಸೆಲೆಬ್ರೇಷನ್ನೇ ಬೇರೆ ಬಿಡಿ, ಆ ರೀತಿ ಬಂದಿತ್ತು. ಈಗ ಅವೆಲ್ಲ ಇಲ್ಲ, ಹೋಗಿ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಕೆಲವು ನನ್ನ ಮಕ್ಳು ಇರ್ತಾರೆ ಸರ್, ಇವರು ಮಕ್ಕಳಲ್ಲ, ಅರ್ಥ ಮಾಡ್ಕೊಳ್ಳಿ. ಇವ್ರುಗಳು ಏನು ಮಾಡ್ತಾರೆ ಅಂತಂದರೆ, ಬಂದ್ಬಿಟ್ಟು ಮಜಾ ತಗೊಳ್ಳೋಕ್ಕೋಸ್ಕರ, ಇವ್ರು ಮಜಾ ಸಿಗೋದಕ್ಕೋಸ್ಕರ ದೇರ್ ಆಲ್ ಸೈಕೋಪಾತ್ಸ್. ಇಂಡಸ್ಟ್ರಿನ ತುಳಿಬೇಕು, ಇಂಡಸ್ಟ್ರಿನ ಏನೋ ಒಂದು ಕೆಟ್ಟದ್ದು ಮಾಡಬೇಕು, ಈ ರೀತಿ. ಈಗ ನಾನು ಮುಂಚೆನೇ ಹೇಳಿದೆ, ಕನ್ನಡ ಅಭಿಮಾನ ಇರಬೇಕು. ಬಟ್ ನಾನು ಏನು ನಿಮ್ಮನ್ನು ನಾನು ಫೋರ್ಸ್ ಮಾಡಿ ಕಲಿ ಅಂದರೆ ಕಲಿತೀರಾ? ಇಲ್ಲ ನೋಡಿ, ನಿಮ್ಮ ಭಾಷೆ ನಾವು ಕಲಿತೀವಿ, ನಮ್ಮ ಭಾಷೆ ನೀವು ಕಲೀರಿ ಅಂತಂದರೆ ಕಲಿತೀರಾ? ಕಲಿಯಲಿ ಅಂತಂದರೆ ಯಾವ ಮನುಷ್ಯನಿಗೆ ಆಗಲಿ ಸ್ವಾಭಿಮಾನ ಇರುತ್ತೆ ಸರ್. ಅವ್ರು ಇಲ್ಲಿ ಬಂದಿರ್ಬೋದು, ಅವ್ರನ್ನ ಏನೋ ಅನ್ನ ತಿಂತಿರ್ಬೋದು, ನಮ್ಮ ನೀರು ಕುಡಿತಿರ್ಬೋದು, ಪ್ರೀತಿಯಿಂದ ಹೇಳಿ. ಬಟ್ ಅವ್ರಿಗೂ ಒಂದು ಜವಾಬ್ದಾರಿ ಇರ್ಬೇಕಲ್ಲ. ನಾವು ಇಲ್ಲಿ ಬಂದಿದ್ದೀವಿ ಅಂದ್ರೆ ಇಲ್ಲಿ ಕಲಿಬೇಕು ಅನ್ನೋ ಅವ್ರಿಗೂ ಒಂದು ಆಸಕ್ತಿ ಇರಬೇಕು. ಆಸಕ್ತಿ ಇರುತ್ತೆ. ಅಯ್ಯ ನೋಡಿ ಸರ್, ಯಾರಿಗೆ ಆಗಲಿ ನೋಡಿ, ನಾವು ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ರೆ ಅವ್ರು ಅದೇ ಮಾಡೋದು. ಕರೆಕ್ಟಾ? ಹಂಗಾರೆ ನೀನು ತಮಿಳ್ನಾಡಿಗೆ ಹೋದ್ರೆ ನೀವು ಕನ್ನಡದಲ್ಲಿ ಮಾತಾಡ್ತೀರಾ? ಹೇಳಿ ನನಗೆ. ಕನ್ನಡಿಗರು ಗೊತ್ತಲ್ಲ ಹೆಂಗಿದ್ದಾರೆ ಅಂತ. ಎಲ್ಲ ಭಾಷೆ ಕಲಿತಾರೆ ಸರ್, ಅದು ಬೇರೆ, ಕಲಿಯಕ್ಕೆ ಇಷ್ಟಪಡ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ, ನಾವು ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಅವ್ರು ಆಟೋಮೆಟಿಕಲಿ ಕಲಿತಾರೆ. ನಾವು ಅದನ್ನ ನೀನು ಕಲೀಲೇಬೇಕು, ನೀನು ಮಾಡಲೇಬೇಕು. ಅಭಿಮಾನ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲೂ ಪಾಯಿಂಟ್ ಅದೇ ಬರ್ತಾ ಇರೋದು. ಇಲ್ಲಿ ಅದಕ್ಕೆ ಹೇಳಿ ಗಾಳಿಯಲ್ಲಿ ಬೀಸಕ್ಕಾಗಲ್ಲ ಕೈನ ಅಂತ. ಪ್ರಾಬ್ಲಮೇ ಇದು. ಈಗ ಈ ನನ್ನ ಮಕ್ಕಳು ಯಾರ್ಯಾರಿಗೆ ಇಲ್ಲಿ ಟ್ರಿಗರ್ ಆಗಿರುತ್ತೆ ನೋಡಿ, ಕೆಲವರು ಹೊರಗಡೆಯಿಂದ ಬಂದಿರೋರು, ಅವ್ರಿಗೆ ಟ್ರಿಗರ್ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ಕೆಲವರು ಇದಿದೆ ಸರ್, ಇದಿದೆ ಆ್ಯಕ್ಚುಲಿ. ಒಬ್ಬ ತಗೊಳಕೊಂಡಿದ್ದಾನೆ ನಂತರನೇ, ಅವನೇನು ಮಾಡ್ತಾನೆ, ಇಂಥ ಮೂವಿಗಳ ಬಗ್ಗೆ ಕೆಟ್ಟದಾಗ ರಿವ್ಯೂ ಹಾಕೋದು, XYZ ಮೂವಿಗಳ ಬಗ್ಗೆ ಬೇಕು ಅಂತಲೇ ತಂದಿಟ್ಟು ತಮಾಷೆ ನೋಡೋದು. ಇವ್ರುಗಳು ಒಂದು ವರ್ಗ ಆದರೆ, ಇನ್ನೊಂದು ವರ್ಗ ಬಂದ್ಬಿಟ್ಟು ನಿಮಗೆ ಗೊತ್ತಿದೆ ಯಾರಂತ,
ಹಂಗನ್ಬಿಟ್ಟು ಎಲ್ಲ ಚಾನಲ್ಲು ಹಂಗೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಹಾಂ, ವಿವೇಕವಂತರು ಸ್ವಲ್ಪ ಜನ ಎಸ್ ಇರ್ತಾರೆ ಅಂತ. ಎಸ್ ಎಸ್. ಸೊ ಇಲ್ಲ, ನಾನು ಯಾಕೆ ನೋಡಿ, ಅಲ್ಲ, ನಿಮ್ಮ ಪ್ರಕಾರ ಅವಿವೇಕಿಗಳು ಇದ್ರೆ ಹಾಂ, ಅದಕ್ಕೆ ಪ್ರತ್ಯೇಕ ವಿವೇಕವಂತರು ಇರ್ತಾರೆ ಅಂತ ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಎಸ್ ಡೆಫಿನೆಟ್ಲಿ ಸರ್. ನಾನು ಸರ್ ಮತ್ತು ನಿಮ್ಮ ಚಾನಲ್ಗೆ ಯಾಕೆ ಬಂದೆ ಸರ್, ನಾನು ನೋಡಿ ತುಂಬ ಚಾನಲ್ಗಳು ಇಂಟರ್ವ್ಯೂ ಮಾಡಿದ್ದೀನಿ, ಆಯಿತಾ, ಕೆಲವೊಂದನ್ನು ರಿಜೆಕ್ಟ್ ಕೂಡ ಮಾಡಿದ್ದೀನಿ. ಬಟ್ ಇಲ್ಲಿಗೆ ಸರ್, ಶಿವಕುಮಾರ್ ಸರ್ ಒಂದು ಸತಿ ಸಂಜಯ್ ಅವರೇ ಬನ್ನಿ ಅಂದರೆ ನಾನು ಓಡ್ಬತ್ತೀನಿ. ಯಾಕೆ? ನಾವು ಅವ್ರ ಮೇಲೆ ಇಟ್ಟಿರೋ ಅಭಿಮಾನ, ಅವ್ರ ಮೇಲಿರೋ ಗೌರವ, ಮತ್ತು ಈ ಚಾನಲ್ಲು ಆಲ್ಮೋಸ್ಟ್ ಶುರುವಾದಾಗಿಂದನೂ ನಾನು ಅವ್ರ ಜೊತೆ ಒಡನಾಟದಲ್ಲಿದ್ದೀನಿ. ಅಲ್ಲ, ಇದ್ದಂಗೆ ಇರುತ್ತೆ. ಎಸ್ ಎಸ್, ರಿಯಾಲಿಟಿ ತೋರಿಸ್ತೀರಾ. ಈ ಮಾಧ್ಯಮದಲ್ಲಿ ಕೆಲವು ಮಾಧ್ಯಮಗಳು ಮಾತ್ರ ಇರೋದನ್ನು ಇದ್ದಾಗೆ ತೋರಿಸೋದು, ಅದರಲ್ಲಿ ಒಂದು ಪ್ರತಿಧ್ವನಿ ಅಂತ ನಾನು ಹೇಳಬಲ್ಲೆ. ಆ ಧೈರ್ಯದ ಮೇಲೆ ನಾವು ಬರ್ತೀವಿ. ನಾವು ಇಲ್ಲಿಗೆ ಬಂದರೆ ಏನೋ ಒಂದು ಧೈರ್ಯ. ಯಾಕೆ ಬೇಡದೇ ಇರೋದನ್ನು ಹಾಕಲ್ಲಪ್ಪ, ಏನಿದೆಯೋ ಅದನ್ನೇ ಹಾಕ್ತಾರೆ. ಏನೋ ನಾವು ಹೇಳಿರೋದನ್ನೇ ಏನಿರುತ್ತೋ ಕಂಟೆಂಟ್ ಅದನ್ನೇ ಹಾಕ್ತಾರೆ, ಕಟ್ ಮಾಡಿ ಬೆಳೆದಿರೋದೆಲ್ಲ ಹಾಕೋದಿಲ್ಲ ಅಂತ. ಮಾಧ್ಯಮಗಳ ಕೆಲಸನೇ ಅದಲ್ವಾ? ಹೌದು. ಜನರಿಗೆ ವಾಸ್ತವತೆಯನ್ನು ತೋರಿಸಬೇಕು, ಸಮಾಜಕ್ಕೆ ಸತ್ಯವನ್ನ ಅರಿವು ಮಾಡಿಕೊಡ್ಬೇಕು. ಆ ಕೆಲಸ ಮಾಧ್ಯಮಗಳು ಮಾಡ್ತವೆ. ಮಾಡಲಿ ಸರ್, ಮಾಡಲಿ. ಬಟ್ ಇವ್ರು ಈ ಕಲರ್ ಬಟ್ಟೆ ಹಾಕಿದ್ದಾರೆ, ಕೈಯಲ್ಲಿ ಈ ವಾಚ್ ಇದೆ, ಆ ಉಂಗುರ ಇದೆ, ಆ ಪ್ಯಾಂಟಲ್ಲಿ ಆ ಬೆಲ್ಟ್ ಇದೆ, ಬೇರೆದು ಬೇಡ. ಇಂಥವಿದೆಯಲ್ಲ, ಇದು ಅತಿರೇಕದ ವರ್ತನೆಗಳು. ಇದನ್ನ ಬೇಡ ಅಂತ ನಾನು ಹೇಳ್ತೀನಿ ಅಷ್ಟೇ. ಡೆವಿಲ್ ಸಿನಿಮಾದು ಹಾಂ, ಹೆಂಗ್ ನಡೀತಾ ಇದೆ ಈಗ ಸದ್ಯಕ್ಕೆ? ಸೊ ನಡೀತಾ ಇದೆಯಲ್ಲ, 25 days ಆಯಿತು. ಇವತ್ತಿಗೆ 25 days ಆಗಿದೆ. 25 days ರನ್ನಿಂಗ್ ಸಕ್ಸಸ್ಫುಲಿ. ಆ್ಯಂಡ್ ಥಿಯೇಟರ್ಗಳನ್ನು ಜನ ಹೋಗ್ತಾ ಇದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಕೆಲವು ಮೂವಿಗಳು ಬಂದಿದ್ದರಿಂದ ಏನಾಗಿತ್ತು, ಅಲ್ಲೂ ಸ್ವಲ್ಪ ಗಲಭೆಗಳಾಗಿತ್ತು. ಬಟ್ ತಿರ್ಗಾ ಆಗ್ತಾ ಇದ್ದಾರೆ, ಡೆವಿಲ್ನೇ ಆಗ್ತಾ ಇದ್ದಾರೆ. ಅಭಿಮಾನಿಗಳು ಯಾವ ರೀತಿ ಇರಬೇಕು? ಅಭಿಮಾನದ ವಿಚಾರದಲ್ಲಿ ನಾವು ಆವಾಗಲೇ ಹೇಳಿದ್ವಿ, ಒಂದು ಕಡೆ ಒಂದು ಪಡೆ ನಿಂತಿದೆ, ಒಂದು ಕಡೆ ಯುದ್ಧಕ್ಕಾಗ್ತಾ ಇದೆ, ಎಕ್ಸೆಟ್ರಾ ಮಗದೊಂದು. ಅದರೊಳಗಡೆ ಕೆಟ್ಟ ಕಮೆಂಟ್ಸು, ದೂರು, ಸ್ಟೇಷನ್ನು, ಅಲೆದಾಟ, ಏನಿದೆ ಡೆವಿಲ್ಗೆ ಒಂದು ಕಂಟಕ ಅಂತ ಹೇಳ್ಬೋದಾ ಅಥವಾ ಇನ್ನೇನು ಹೇಳ್ಬೋದು? ಯಾವುದೂ ಇಲ್ಲ ಸರ್, ಯಾವ ಕಂಟಕ. ಥೂ ಅಂದ್ಕೊಂಡು ಹೋಯ್ತಾ ಇರ್ಬೇಕಷ್ಟೆ. ಭಾಷೆ ಹೇಳಿದ್ರೆ ಥೂ ಅಂದ್ಕೊಂಡು ಹೋಯ್ತಾ ಇರಬೇಕು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ರೆ ವೇಸ್ಟ್ ಆಗಿಬಿಡ್ತದೆ ಸರ್. ನಾವು ಯಾವ ವಿಚಾರಗಳಿಗೆ ಕಿವಿ ಕೊಡಬೇಕು, ಯಾವ ವಿಚಾರಗಳಿಗೆ ಕಿವಿ ಕೊಡಬಾರ್ದು ಅನ್ನೋದು ನಮ್ಗೆ ಅರಿವಿಕೆ ಇರಬೇಕು. ಆ್ಯಂಡ್ ಕೆಲವೊಂದು ಬೇಡದೇ ಇರೋದು ಸರ್, ಯಾಕೆ ಮಾಡ್ತಾರೋ ಏಂತಕ್ಕೆ ಮಾಡ್ತಾರೋ ಅದು ನನಗೊಂದು ಅರ್ಥ ಆಗೋದಿಲ್ಲ. ದರ್ಶನ್ ಫ್ಯಾನ್ಸು, ಪೇಡ್ ಫ್ಯಾನ್ಸು, ಅನ್ಎಜುಕೇಟೆಡು ಅನ್ನೋ ಮಾತುಗಳು ಇದಾವೆ. ಸೊ ನೀವು ಕೇಳಿರ್ಬೋದು, ನೀವು ಒಂದು ವಿಡಿಯೋ ನೋಡ್ತಾ ಇದ್ವಿ ನಾವು, ನೀವು ಇದ್ರಿ, ಪ್ರಶಾಂತ್ ಸಂಬರ್ಗಿ ಅವರು ಇದ್ರು. ಅಲ್ಲೇ ಡೈರೆಕ್ಟ್ ಆಗಿ ಹಿಟ್ ಕೊಟ್ರು ನಿಮ್ಗೆ, ಆದ್ರೂ ನೀವು ಯಾಕೆ ಸೈಲೆಂಟ್ ಆಗಿಬಿಟ್ರಲ್ಲ ಸರ್? ಒಂದು ಕಡೆ ಕೊಚ್ಚೆ ಇರುತ್ತಂತೆ, ಒಂದು ಕಡೆ ಕಲ್ಲಿರುತ್ತಂತೆ. ಕೊಚ್ಚೆ ನೋಡ್ಬಿಟ್ಟು ಕಲ್ಲು ಕೇಳುತ್ತಂತೆ, ಯಾಕೆ ನಿಂಗೆ ನನ್ನ ಕಂಡ್ರೆ ಭಯನಾ ಅಂತ. ಆಗ ಕಲ್ಲು ಉತ್ತರ ಕೊಡುತ್ತೆ, ಏನಂತ ಹೇಳಿ, ಕಲ್ಲಿಗೆ ಭಯ ಇರಲ್ಲ. ಕಲ್ಲು ಹೇಳ್ತದೆ, ನನ್ನ ಮೈ ಕೊಚ್ಚೆ ಆಗ್ಬಾರ್ದಲ್ಲ ಅದಕ್ಕೆ ಅಂತ. ಅರ್ಥ ಆಗ್ತಿಲ್ಲ ಕತೆ ಏನಂತ. ಇಲ್ಲಿ ನಾನು ಹೇಳಕ್ಕೆ ಬರೋದೊಂದೇ, ಸೊ ನಾಯಿಗಳು ಬೊಗಳುತ್ತಾ ಇರ್ತವೆ ಸರ್. ನಾಯಿ ಬೊಗಳಿದ ತಕ್ಷಣ ಆನೆ ಎದುರ್ಕೊಂಡು ಹೊಡೋಯ್ತು ಅಂತ ನಾಯಿಗೆ ಸಂಭ್ರಮ. ಬೊಗಳಿದ ತಕ್ಷಣ ಆನೆ ಎದುರ್ಕೊಂಡು ಹೊಡೋಯ್ತು ಅಂತ ನಾಯಿಗೆ ಸಂಭ್ರಮ. ಬಟ್ ಅಲ್ಲಿ ಆನೆ ಬಾಳೆಹಣ್ಣು ತಿನ್ನೋಕ್ಕೋಸ್ಕರ ನಿಂತಿರುತ್ತೆ. ಅದು ಬಾಲ ಅಲ್ಲಾಡ್ಸಿದ್ರೇನು ಬೊಗಳಿದ್ರೇನು, ಆನೆ ಕೇಳಿಸೋದು ಇಲ್ಲ, ನೋಡೋದು ಇಲ್ಲ, ಆ ರೀತಿ. ಸೊ ಅದಕ್ಕೆ ಸೆಲೆಕ್ಟ್ ಆಗಿಬಿಟ್ರಿ. ನೆಸೆಸಿಟಿನೇ ಇಲ್ಲಲ್ಲ. ನಾವು ಯಾರಂತ ನಮ್ಗೆ ಗೊತ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋ ನೆಸೆಸಿಟಿನೇ ಇಲ್ಲ. ಬಟ್ ನಿಮ್ಗೊಂದು ಅವಕಾಶ ಇತ್ತಲ್ಲ ಪ್ರೂವ್ ಮಾಡ್ಕೋಬಹುದು ಅಂತ. ನಾನು ಯಾಕೆ ಪ್ರೂವ್ ಮಾಡ್ಕೊಳ್ಳಿ? ನಾವು ಯಾಕೆ ಸರ್ ಪ್ರೂವ್ ಮಾಡ್ಕೋಬೇಕು ಸರ್? ನಮ್ಮ ಬಲ, ನಮ್ಮ ತಾಕತ್ತು, ನಮ್ಮ ಯೋಗ್ಯತೆ ಇವೆಲ್ಲ ನಮ್ಗೆ ಗೊತ್ತಿರ್ಬೇಕಾದ್ರೆ ಇನ್ನೊಬ್ಬ ಯಾವನ್ ಹೇಳಕ್ಕೆ ಸರ್? ಇಲ್ಲಿ ಎಲ್ಲರೂ ಕಚಡಗಳೇ, ಆಯ್ತಾ? ಒಂದು ಅರ್ಥ ಮಾಡ್ಕೊಳ್ಳಿ, ರಾಂಗ್ ಆಗಿ ಯೂಸ್ ಮಾಡ್ತಾ ನಾನು, ತಪ್ಪಿದೆ ಶಿಂಸಿ. ಇಲ್ಲೆಲ್ಲರೂ ಕಚಡಗಳೇ. ಯಾರ ಕಣ್ಣುಗಳಿಗೆ ಕಾಣಿಸುತ್ತೋ ಅವನು ನೀಚ ಆಗ್ತಾನೆ, ಯಾರ ಕಣ್ಗಳು ಕಾಣಿಸಲ್ವೋ ಅವನು ಸಾಚ ಆಗ್ತಾನೆ. ಇಷ್ಟೇ ವ್ಯತ್ಯಾಸ. ಯಾಕೆ ಸರ್, ನೀವು ತಪ್ಪು ಮಾಡಿಲ್ವಾ? ಎಸ್, ತಪ್ಪು ಸಹಜ, ಮನುಷ್ಯನಲ್ಲಿ ಇದ್ದೇ ಇರುತ್ತಲ್ಲ ತಪ್ಪು ಸಹಜ. ಎಲ್ಲರೂ ಮಾಡಿರ್ತಾರೆ, ಸುಧಾರಣೆ ಮಾಡ್ಕೊಂಡು ಮುನ್ನಡಿಬೇಕು. ಎಸ್, ಅಷ್ಟೇ ನನ್ನ ಪಾಯಿಂಟು. ಅಲ್ಲ, ನನ್ನ ಮಕ್ಕದ ಮೇಲೆ ಕೆಸರಾಗ್ಬಿಟ್ಟು ಈಗ ನನ್ನ ಮಕ್ಕದ ಮೇಲೆ ನನ್ನ ಕೆಸರಾಗಿರುತ್ತೆ, ಆಯ್ತಾ? 1000 ಕನ್ನಡಿ ತಂದ್ಬಿಟ್ಟು ಕನ್ನಡಿಗಳನ್ನ ಹೊಡೆದ್ರೆ ಪ್ರಯೋಜನ ಏನು? ನಿಮ್ ಮುಖನೇ ಕೆಸರಿದೆಯಲ್ಲ, ಕೆಸರು ಹೊಸ್ಕೊಂಡ್ರೆ ಆಯ್ತಲ್ಲ ಸರ್. ಕನ್ನಡಿ ಯಾಕೆ ಹೊಡಿಲಿ? ಅದಕ್ಕೆ 1000 ಕನ್ನಡಿ ವೇಸ್ಟ್ ಮಾಡಬೇಕಾ? ಅದನ್ನ ನೋಡ್ಕೋಬೇಕು ಫಸ್ಟಿಗೆ. ಅಂಟಿಸ್ತವ್ರು ಯಾರು? ಅದೇನು ಹೇಳಿದಿಲ್ಲ, ಎಲ್ಲರೂ ಕಚಡಗಳೇ. ತೋರಿಸ್ದವನು ಏನೋ ನೀಚ ಆಗ್ತಾನೆ, ಅದೇನು ಕಾಣಿಸುತ್ತೆ ಅದು ನೀಚ ಆಗ್ತಾನೆ ಅವನು.
ಕಾಣದೇ ಇರೋನು ಸಾಚೆ ಆಗ್ತಾನೆ, ಇಷ್ಟೇ ಆಗ್ತಿರೋದಿಲ್ಲಿ. ಹುಬ್ಳಿಯಲ್ಲಿ ಒಂದು ಇವೆಂಟ್ ಆಗುತ್ತೆ ಸಿನಿಮಾ ರಿಲೀಸ್ ಅಲ್ಲಿ, ಡೈರೆಕ್ಟ್ ಆಗಿ ಸುದೀಪ್ ಸರ್ ಹೇಳ್ತಾರೆ, ಅವರು ಒಂದು ಪಡೆ ನಿಂತಿದೆ, ಯುದ್ಧದ ಮಾತನ್ನ ಆಡ್ತಾರೆ. ಅವ್ರು ಹೇಳಿದ್ದು ಕನ್ನಡ ಇಂಡಸ್ಟ್ರಿಯನ್ನ ಕಾಡ್ತಿರೋ ಪೆಡಂಭೂತ ಅಂತಾನೆ ಹೇಳ್ಬೋದು, ಪೈರಸಿ ಬಗ್ಗೆ ಮಾತನಾಡಿದೀನಿ ಅಂತ ಅವ್ರು ಕ್ಲಾರಿಟಿ ಕೊಟ್ರು. ಯಾವಾಗ? ಒಂದಿನ ಆದ್ಮೇಲೆ ಕೊಟ್ರು, 2 ದಿನ ಆದ್ಮೇಲೆ ಕೊಟ್ರಲ್ಲವ. ಯಾಕೆ ಮೈ ಮೇಲೆ ಹೇಳ್ಕೊಂಡ್ರು ಸರ್? ಅವರು ಹೇಳೋ ಟೈಮಲ್ಲಿ ಕರೆಕ್ಟಾಗಿ ಹೇಳಬೇಕಾಗಿತ್ತು. ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿ ಬೇರೆ. ಯಾಕಂದ್ರೆ 45 ಸಿನಿಮಾ ರಿಲೀಸ್ ಆಗ್ತಿತ್ತು, ಎಲ್ಲಿ ಶಿವಣ್ಣ ಫ್ಯಾನ್ಸ್ನ, ಉಪೇಂದ್ರ ಸರ್ ಫ್ಯಾನ್ಸ್ನ ಎಲ್ಲರನ್ನೂ ಎದ್ರಾಕೊಂಡ್ಬಿಟ್ರೇನಪ್ಪ, ಇವ್ರುಗಳಿಗೆ ಟಾಂಗ್ ಕೊಟ್ಟಿದಾರಲ್ಲ, ಏನಾಯ್ತು ಇವ್ರಿಗೆ ಅಂತ ನಾನು ಅನ್ಕೊಂಡೆ. ಈಗ ನಾನು ಡಿ-ಬಾಸ್ ಅಭಿಮಾನಿನೇ ತಾನೆ, ನಾನು ಅನ್ಕೊಂಡಿದ್ದು ಹಾಗೆ. ಯಾಕೆ ಮೈ ಮೇಲೆ ಹೇಳ್ಕೊಂಡ್ರು ಅಂತ ಸರ್, ಅಲ್ಲಿ ಇದು ಯಾವ ರೀತಿ ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ. ಅದು ಮಾತು ಗಾಳಿಯಲ್ಲಿ ತೇಲಿ ಹೋಗಿದೆ, ಅದನ್ನ ಯಾಕೆ ಮೈ ಮೇಲೆ ಹೇಳ್ಕೊಳ್ಳೋ ಸನ್ನಿವೇಶ ಯಾರು ಹೇಳ್ಕೊಂಡ್ರು ಮೈ ಮೇಲೆ? ನೀವೇ ಹೇಳ್ಕೊಂಡ್ರಿ. ಹಂಗೆ ಹೇಳ್ತೀರಾ? ಹೆಂಗೆ ಹೇಳ್ಕೊಂಡು ಅಂತ? ಮಾರನೇ ದಿನ ಮತ್ತೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅವ್ರು ಹೇಳಿದ್ರ ಅದೇ ಸ್ಟೇಟ್ಮೆಂಟ್ ಗೆ? ಅಲ್ಲ, ಅವ್ರು ಹೇಳಿದ್ರ? ಅವ್ರ ಹೆಸರು ಬಳಸಿದ್ರ? ಅಲ್ಲ, ನಿಮ್ಗೂ ಗೊತ್ತಿದೆ ಅದೇ ಸ್ಟೇಟ್ಮೆಂಟ್ ಹೆಸರು ಬಳಸಿದ್ರ? ಅಷ್ಟೇ ನಾನು ಕೇಳಿದಿರೋದು. ಹೆಸರು ಬಳಸಿಲ್ಲ ಅಂತ ಅಂದ್ಮೇಲೆ ಅವ್ರಿಗೆ ಹೇಳಿದ್ರ ಅಂತ ಅವ್ರು ಯಾಕೆ ಅನ್ಕೊಬೇಕು? ಅವ್ರು ಹೆಸರು ಬಳಸಿದ್ರೆ ಹಂಗಾದ್ರೆ? ಇಲ್ಲ, ನಾನು ಅನ್ಕೊಂಡಿಲ್ವಲ್ಲ. 5 ಬೆರಳು ಒಂದೇ ಸಮ ಇರಲ್ಲ ಸರ್. ಅವ್ರ ಹೆಸರು ಬಳಸಿದ್ರ ಹೇಳಿ? ಇಲ್ಲ, ನಾನು ಅನ್ಕೊಂಡಿಲ್ಲ. ಅದೇ ನಾನು ಹೇಳ್ತಿರೋದು. ನಮ್ಗೆ ನಾನು ಹೇಳದ್ನ ಮತ್ತ ಅನ್ಕೊಳ್ಳೋದ ಹೆಂಗ್ ಸ್ಟೇಟ್ಮೆಂಟ್? ನಮ್ಗೆ ಅಂದ್ರು ಅಂತ ಬೆಂಗಳೂರಲ್ಲಿ ಇಲ್ದಾಗ ಹೇಳಿ ನೀವ್ ಹೇಳಿ. ಬೆಂಗಳೂರಲ್ಲಿ ಇಲ್ದಾಗ ಮಾತಾಡ್ತಾರೆ, ಹೊರಗಡೆ ಇದ್ದಾಗ ಮಾತನಾಡಲ್ಲ. ಸೊ ಈ ಮಾತುಗಳು ಅವ್ರಿಗೆ ಅನ್ಕೊಬೇಕು. ಅಲ್ಲ, ನೀವು ಮೈ ಮೇಲೆ ಹೇಳ್ಕೊಂಡ್ರಿ, ಅವರು ಹೇಳ್ಕೊಂಡ್ರು. ಸರ್, ನಾವ್ ಹೇಳ್ಕೊಂಡು ಅಂತ ನಾನು ಹೇಳಿಲ್ವಲ್ಲ. ನಾನು ಅದೇ ಹೇಳ್ತಿರೋದು. ನಾನು ಇವರು ಶಿವಣ್ಣನ ಫ್ಯಾನ್ಸ್ಗೆ ಇಲ್ಲ ಪೀಸರ್ ಫ್ಯಾನ್ಸ್ಗೆ ಅಂದಿದ್ದಾರೆ ಅಂತ ನಾನು ಅನ್ಕೊಂಡೆ. ಅರ್ಥ ಆಗ್ತಾ? ನಾನ್ ನಮ್ಗೆ ಅಂತ ಜೈಲಲ್ಲಿ ಇದ್ದಾಗ ಮಾತಾಡ್ತಾರೆ, ಯಾರು ಹೊರಗಡೆ ಇದ್ದಾಗ ಮಾತಾಡಲ್ಲ. ದರ್ಶನ್ ಒಳಗಡೆ ಇದ್ದಾಗ ಮಾತನಾಡ್ತಾರೆ ಅಂತ, ಬೆಂಗಳೂರಲ್ಲಿ ಇದ್ದಾಗ ಯಾರು ಮಾತಾಡಲ್ಲ ಅಂತ. ಸೊ ಈ ಹೇಳಿಕೆ ಹಿಂದಿನ ಮರ್ಮ ಏನು? ಅಭಿಮಾನಿಯಾಗಿ ಏನ್ ಹೇಳ್ಬಹುದು ಸರ್? ಈಗ ನೀವಾಗ್ಲೇ ಹೇಳಿದ್ರಿ, ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ತಮ್ಮ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಈ ರೀತಿ ಮಾತುಗಳನ್ನ ಆಡ್ತಾರೆ ಅಂತ. ಸೊ ಕಂಪೇರ್ ಟು ದ್ಯಾಟ್ ಇದನ್ನು ನಾವು ಹೇಳ್ಬೋದಲ್ಲ ಹಂಗೆ ಅಂತ. ಸರ್, ಅದ್ರ ಬಗ್ಗೆ ನನ್ಗೆ ಐಡಿಯಾ ಇಲ್ಲ ಸರ್. ನೀನ್ ನೋಡಿ, ಒಂದೇ ಹೇಳ್ತೀನಿ, ಅವ್ರು ಏನ್ ಅನ್ಕೊಂಡು ಹೇಳಿರ್ತಾರೋ ಅದು ಅವ್ರಿಗೆ ಗೊತ್ತಿರುತ್ತೆ. ಅದೇ ಇವ್ರು ಏನ್ ಅನ್ಕೊಂಡು ಹೇಳಿರ್ತಾರೋ ಇವ್ರಿಗೆ ಗೊತ್ತಿರುತ್ತೆ. ಅದನ್ನ ಕ್ಲಾರಿಟಿ ಕೊಟ್ಟವ್ರು ಅವ್ರೆ. ಕೊಟ್ರಲ್ಲ, ಕೊನೆಗೆ ಕೊಟ್ಟಿದಾರಲ್ಲ, ಮತ್ ಮುಗೀತಲ್ಲ, ಇನ್ನೇನಿದೆ. ಬಟ್ ಆ ಸಂದರ್ಭದಲ್ಲಿ ಆದದ್ದು ಈಗ ಇವ್ರ ಕಾಮೆಂಟ್ ವಿಚಾರಗಳು ಹೌದು ಬಂದಿದೆ ಸರ್. ನೋಡಿ ಸರ್, ಅದು ನಡೀತಾನೆ ಇದೆ, ಆಯ್ತಾ? ಈಗ ಅದೇ ವಿಚಾರಕ್ಕೆ ನಾನು ಬರ್ತೀನಿ. ಯಾಕೆಂದ್ರೆ ಎಲ್ಲಾರು ಹೆಣ್ಮಕ್ಳೇ ಸರ್, ಆಯ್ತಾ? ತಾಯಿ ಸ್ಥಾನದಲ್ಲಿ ಇಕ್ಕಿ ನಾವು ಪೂಜೆ ಮಾಡ್ಬೇಕು ಅನ್ನೋದೇ ನಮ್ಮ ಕಲ್ಚರ್ ಇಂದ ಬಂದಿರುವಂತದ್ದು. ನಾವ್ ಅದನ್ನೇ ಕಲ್ತಿರುವಂತದ್ದು. ಈಗ ಇದೇ ರಮ್ಯಾ ಅವ್ರದ್ದಾದಾಗ ಎಷ್ಟು ದೊಡ್ಡದಾಗಿ ತೋರ್ಸಿದ್ರು ಸರ್ ಎಲ್ರು. 1 ವಾರ ಹಾಕಿದ್ದೇ ನ್ಯೂಸು, ಹಿಂಗಂದ್ರಂತೆ ಹಂಗಂದ್ರಂತೆ ಎಲ್ಲ. ಇವ್ರದ್ ಮಾತ್ರ ಯಾಕೆ ಸರ್ ಒಂದೇ ದಿನ ಮುಗಿಸ್ಬಿಟ್ರು? ಆಗಿದೆಯಲ್ಲ, FIR ಆಗಿದೆ, ತಿರ್ಗಾ ಹೋಗ್ಬೇಕಾಗಿತ್ತಾ? ನೆಸೆಸಿಟಿ ಇತ್ತಾ? ಅಲ್ಲ, ಸೀರಿಯಸ್ ಆಗಿ ತಗೋಬೋದಿದ್ದಲ್ಲ ಫಸ್ಟ್ ಟೈಮ್ ಮಾಡ್ಬೇಕ್ಲೆ. ಕಾನೂನು ಪ್ರಕ್ರಿಯೆಗಳು ಇರ್ತಾವಲ್ಲ, ಮುಗಿಬೇಕಲ್ಲ, ಇರ್ತವೆ. ಮತ್ತೆ ಇವ್ರದ್ದು ಮಾತ್ರ ಏನು ಕಷ್ಟ ಅಲ್ಲ, ಸ್ಟೇಷನ್ ಅವ್ರದೇ ಆದ ಕೆಲವೊಂದು ರೂಲ್ಸ್ ಇರ್ತವೆ, ಅವುಗಳನ್ನ ಫಾಲೋ ಮಾಡ್ಬೇಕಾಗುತ್ತೆ. ಸರ್ ಮಾಡ್ಲಿ, ನಂಗೆ ಬೇಜಾರಿಲ್ಲ, ಮಾಡಬಾರ್ದು ಅಂತ. ಬಟ್ ಅವ್ರದ್ದು ಮಾಡಿದಾಗ ಮಾತ್ರ ಇನ್ಸ್ಟೆಂಟ್ ಪಟ ಒಂದೇ ದಿನಕ್ಕೆಲ್ಲ ತೆಗೆದ್ಬಿಟ್ರು. ಯಾಕೆ ಅವಾಗ ಯಾವ್ದು ಬೇರೆ ಕೆಲಸ ಇರ್ಲಿಲ್ವಾ? ಯಾವ್ದು ಪ್ರೋಟೋಕಾಲ್ಸ್ಗಳು ಇರ್ಲಿಲ್ವಾ? ಇವಾಗ ಮಾತ್ರ ಕೆಲ್ಸಗಳು ಪ್ರೋಟೋಕಾಲ್ಸ್ಗಳು ಬರ್ತಾ ಇದಾವ. ಅವ್ರನ್ನ 1 ವಾರ ಹಾಕೊಂಡು ರುಬ್ಬಿದ್ರಿ, ಎಲ್ರ ಮೇಲೆ ತಿಂದ್ರಿ, ಆಯ್ತಾ? ಇವ್ರದ್ದು ಮಾತ್ರ ಒಂದೇ ದಿನಕ್ಕೆ ಮುಚ್ಚಾಕ್ಬಿಟ್ರಿ, ತಿರ್ಗಾ ನೆಕ್ಸ್ಟ್ ತೋರಿಸ್ಲೇ ಇಲ್ಲ. ಅದನ್ನೆಲ್ಲ ನಾವು ಫ್ಯಾನ್ ಪೇಜ್ಗಳಲ್ಲಿ ಹಾಕ್ಬೇಕಾ? ಇದ್ಯಾವ ಸರ್? ನನ್ಗಿದೇ ಅರ್ಥ ಆಗಲ್ಲಪ್ಪ, ಏನಿದು ಅಂತ. ಇದು ನೀವು ನಂಗೆ ಉತ್ತರ ಕೊಡ್ಬೇಕು. ಅಲ್ಲ, ಈಗ ಯಾರಿಗಾದ್ರೂ ಕಮೆಂಟ್ ಮಾಡೋದು ತಪ್ಪೇ. ಯಾರು ಮಾಡಿದ್ರು ತಪ್ಪೇ. ಅದು ದೂರ್ ಕೊಟ್ರು, ಈಗ ಆಲ್ರೆಡಿ 2 ಜನ ಅರೆಸ್ಟ್ ಆಗಿದ್ದಾರೆ. ಹೌದು. ವಿಳಂಬ ಆಯ್ತು ಅನ್ಸುತ್ತಾ? ಹೆಂಗೆ? ತುಂಬಾ ಆಯ್ತು ಸರ್, ತುಂಬಾ ಆಯ್ತು. ಯಾರು ಹೊಣೆಗಾರರು ಇದಕ್ಕೆ? ಸರ್, ಇದಕ್ಕೆ ಯಾರು ಸರ್? ಕಾನೂನಿಗಿಂತ ದೊಡ್ಡವನ್ ನಾನಲ್ಲ, ಆಯ್ತಾ? ಬಟ್ ಇಲ್ಲಿ ನಿಮ್ಗಿಂತ ಯಾರು ದೊಡ್ಡವರಲ್ಲ. ಎಲ್ರು ಗೌರವ ಕೊಡೋದು. ಎದುರುಗಡೆ ನಿಮಗೆ ಕಾಣಿಸ್ತಾ ಇದೆ ಅವ್ರ ಸಂಗತಿಯಲ್ಲಿ ಏನಾಯ್ತು, ಎಷ್ಟು ಮೈಲೇಜ್ ತಗೊಂಡ್ರು, ಎಷ್ಟು ಮಟ್ಟಿಗೆ ಅದನ್ನ ಪಬ್ಲಿಸಿಟಿ ಮಾಡೋರು, ಎಷ್ಟು ಮಟ್ಟಿಗೆ ಅವರು ಒಂದೊಂದು ದಿನಕ್ಕೆ ಎಷ್ಟು ಜನನ ಹೇಳ್ಕೊಂಬಂದ್ರು, ಎಲ್ಲ ನಿಮಗೆ ಗೊತ್ತಿದೆ ವಾಸ್ತವ. ಇವ್ರದಕ್ಕೆ ಯಾಕೆ ಆ ರೀತಿ ಮಾಡ್ಲಿಲ್ಲ, ಅಷ್ಟು ಸೀರಿಯಸ್ ಆಗಿ ಯಾಕೆ ತಗೊಳ್ಳಿಲ್ಲ? ಇದೇ ನನ್ನ ಪಾಯಿಂಟು. ಯಾಕೆ ಅವರು ಹೆಣ್ಮಕ್ಳೆ, ಇಬ್ರು ಹೆಣ್ಮಕ್ಳೆ, ಕರೆಕ್ಟಾ? ನಂಗ
ಒಬ್ರಿಗೆ ಮಾತ್ರ ಒಂದ್ ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದ್ ನ್ಯಾಯ ಅಂತಂದ್ರೆ ಅಲ್ಲ, ಇವ್ರಿಗೆ ಯಾವ ನ್ಯಾಯ ರೀತಿ ಸಿಸ್ಟಮ್ ಅಲ್ಲಿ ನಾವಿದೀವಿ? ಇವ್ರಿಗೆ ನ್ಯಾಯ ಸಿಕ್ಕಿದೆಯಲ್ಲ ಈಗ, ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಇಷ್ಟು ದಿನ ಬೇಕಾಗಿತ್ತಾ? ನನ್ ಪಾಯಿಂಟ್ ಇಷ್ಟೇ, ಇಷ್ಟು ದಿನ ಬೇಕಾಗಿತ್ತಾ? ಅವ್ರದೇ ಪ್ರಕ್ರಿಯೆಗಳು ಇರ್ತವೆ ಸ್ಟೇಷನ್ದು. ಸರಿ, ಕಂಪ್ಲೇಂಟ್ ಕೊಡ್ಬೇಕು, ಕೊಟ್ಟಿದ್ರಲ್ಲ ಸರ್, ಎಲ್ಲ ಹಾಕಿದ್ರಲ್ಲ, FIR ಆಗ್ಬೇಕು, ತನಿಖೆ ಮಾಡ್ಬೇಕು, ಹೌದು, ಸೈಬರ್ ಕ್ರೈಮ್ ದವ್ರು ಅವ್ರನ್ನ ಪತ್ತೆ ಹಚ್ಚಬೇಕು. ಹೌದು. ಸೊ ಇದಕ್ಕೆ ಟೈಮ್ ಹತ್ತತ್ತೆ, ಟೈಮ್ ಬೇಕೇ ಬೇಕಾಗುತ್ತೆ. ಒಂದ್ ವಾರ. ಅವ್ರಿಗೆ ಮಾತ್ರ ಒಂದಿನದಲ್ಲಿ ಆಗೋಯ್ತಾ ಸರ್? ಅಲ್ಲ, ನಾನೇನ್ ಹೇಳ್ತೇನೆ, ಅವ್ರಿಗೆ ಮಾತ್ರ ಒಂದಿನದಲ್ಲಿ ಟೈಮ್ ಬೇಕಾಗುತ್ತೆ. ಟೈಮ್ ಬೇಕಾಗ್ಲಿ, ಬೇಜಾರಿಲ್ಲ ಸರ್. ಒಂದಿನದಲ್ಲಿ ಅವ್ರದ್ದು ಆಗೋಗುತ್ತೆ, ಇವ್ರದ್ದು ಯಾಕಾಗಲ್ಲ? ಆಗಿದೆ ಅಷ್ಟೇ ನನ್ನ ವ್ಯತ್ಯಾಸ. ಒಂದ್ ವಾರ ಆದ್ಮೇಲೆ ಅಲ್ಲ, ಒಟ್ನಲ್ಲಿ ಫೈನಲ್ ಆಗಿದೆಯಲ್ಲ. ಎಷ್ಟ್ ಜನ ಹಿಡಿದ್ರು? 2 ಜನ ಆಲ್ರೆಡಿ. ಅವ್ರದಕ್ಕೆ ಎಷ್ಟ್ ಜನ ಹಿಡಿದ್ರು ಗೊತ್ತಿದ್ಯಾ? ಇದಕ್ಕೆ ನೀವು ಉತ್ತರ ಕೊಡಿ. ಇದ್ರ ಬಗ್ಗೆ ನೀವು ಬೇಕಂದ್ರೆ ರಿಸರ್ಚ್ ಮಾಡಿ ನೋಡಿ. ಅವ್ರಿಗೆ ಮಾತ್ರ ಒಂದಿನ ಟಕ 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 ಅಂತ ಮಾಡ್ಬಿಟ್ಟು ಎಲ್ಲಾ ಕಡೆ ತೋರಿಸ್ಬಿಟ್ಟು ಒಂದ್ ವಾರ ರುಬ್ಬಿದ್ದು ತೋರಿಸಿದ್ದು ಇವ್ರ ಮೇವ್ಗೆ ತಿಂದಿದ್ದೇ ಆಯ್ತು. ನಿಮ್ ಪ್ರಕಾರವೇ ಆಗ್ಲಿ, ಯಾಕೆ ಹಿಂಗ ಆಗ್ತಾ ಇದೆ? ಕಾರಣ ಏನು? ಏನಿರ್ಬೇಕು ಕಾರಣ? ಐಡಿಯಾ ಇಲ್ಲ ಸರ್. ನೋಡಿ, ಒಂದ್ ಹೇಳ್ತೀನಿ, ಅಲ್ಲ ಐಡಿಯಾ ಇಲ್ಲ. ಈ ಭಾಷೆ ಅನ್ನೋ ವ್ಯಕ್ತಿ ಯಾರಿಗೂ ಬಗ್ದವ್ರಲ್ಲ, ಒಂದ್ ಅರ್ಥ ಮಾಡ್ಕೊಳ್ಳಿ. ನೀವು ಐಡಿಯಾ ಇಲ್ಲ ಅಂತಂದ್ರೆ ಹೆಂಗೆ? ಇದ್ರ ಬಗ್ಗೆ ಯು ಕ್ಯಾನ್ ಸಿ ದಟ್, ನಿಮ್ಗೆ ಕಾಣಿಸ್ತಿದೆ ಟಾರ್ಗೆಟೆಡ್ ಅಂತ ಕಾಣಿಸ್ತಾ ಇದೆ. ಯಾರು ಮಾಡಿದಾರೆ ಟಾರ್ಗೆಟ್? ಯಾರು ಬೇಕಾದ್ರೂ ಮಾಡ್ತಿರ್ಬೋದು. ಯಾರು ಬೇಕಾದ್ರೂ ಅಂದ್ರೆ ಹೇಳಿಲ್ಲ ಸ್ಪೆಸಿಫಿಕ್ ಆಗಿ ಇವ್ರು ಮಾಡಿದ್ದಾರೆ. ಯಾರು ಬೇಕಾದ್ರೂ ಮಾಡ್ತಿರ್ಬೋದು ಸರ್. ಅಲ್ಲ, ಹೇಳಿ ನೀವು ಯಾರು ಮಾಡಿದ್ದಾರೆ ಅಂತ. ಇವಾಗ ನಾನು ನಿಮ್ ಚಾನಲ್ ಅಲ್ಲಿ ಗೊತ್ತೀನಪ್ಪ, ನೀವೇ ಟಾರ್ಗೆಟ್ ಮಾಡ್ತಿರ್ಬೋದು, ಯಾರು ಗೊತ್ತು? ಅದೇನ್ ಟಾರ್ಗೆಟ್ ಮಾಡಕ್ಕಾಗುತ್ತೆ? ಯಾರು ಗೊತ್ತಿದೆ? ನೀವ್ ಅನ್ಕೊಂಡ್ರೆ ನಾನು ಹೇಳಿದ್ರೆ ಅಲ್ಲ, ನಾನು ಹೇಳಿದ್ರೆ ನೀವು ಒಪ್ಕೊಡ್ತೀರಾ? ಅಲ್ಲ, ನೀವು ಅನ್ಕೊಂಡ್ರೆ ನಿಮ್ಮ ಮನೆ ಬರ. ನಾನು ಅದೇ ಹೇಳ್ತೀನಿ, ನಾನು ಅನ್ಕೊಂಡಿಲ್ವೇ? ಯಾರೋ ಒಬ್ರು ಮಾಡ್ತಿರ್ಬೋದು. ಟಾರ್ಗೆಟ್ ಮಾಡ್ರು ಅದನ್ನ ಹೇಳಿ ಸರ್. ನಾನು ಇಲ್ಲಿ ಗೊತ್ತೀನಿ, ಇವಾಗ ನೀವು ಮಾಡ್ತಿದ್ದೀರಾ ಅಂತ ಅಂತೀನಿ ನಾನು. ಅದೇ ಅಲ್ಲ, ನಾನು ಅಂತೀನಿ, ನೀವು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ನೀವು ಮಾಡ್ತಿಲ್ಲ ಅಂತ ನಿಮ್ ವಾದ. ಮತ್ತ ಯಾರಿಗೆ ಆಗ್ಲಿ ಇನ್ನೊಬ್ರು ತಪ್ಪು ತೋರಿಸಿದಾಗ ಅದು ಕಾಣಿಸಲ್ಲ ಸರ್, ಆಯ್ತಾ? ಇನ್ನೊಬ್ರು ಬುದ್ಧಿ ಹೇಳಿದಾಗ್ಲೂ ಅದು ಕೇಳಿಸಲ್ಲ ಸರ್. ಬಟ್ ಏನಂತ ಅಂದ್ರೆ, ನಾನು ಒಂದ್ ಪಾಯಿಂಟ್ ಹೇಳಕ್ ಬರ್ತಿರೋದೇನು ಅಂತಂದ್ರೆ, ಇಲ್ಲಿ ನಾವು ಸರಿ ಅಂತ ನಾವ್ ಯಾವಾಗ್ಲೂ ಒಪ್ಕೋತೀವಿ. ಬಟ್ ನಮ್ದು ತಪ್ಪು ಅಂತ ಬಂದಾಗ ಯಾರು ಒಬ್ರು ಒಪ್ಕೋತಾರ ಸರ್? ಆಗಲ್ಲ ಸರ್. ಇಲ್ಲೂ ಅದೇ ಪಾಯಿಂಟ್ ಸರ್. ಯಾರು ಬೇಕಾದ್ರೂ ಮಾಡಿರ್ಬೋದು ಸರ್. ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಿನಿಮಾ ನಟರುಗಳಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರೋ ಪ್ರೊಡ್ಯೂಸರ್ಗಳಾಗಿರ್ಬೋದು, ಯಾರು ಬೇಕಾರಾಗಿರ್ಬೋದು. ಅವ್ರು ಇದ್ದಾಗೆ ನೀವೇ ಎಲ್ಲ ಅಂತಾರೆ, ಆಯ್ತಾ? ಈಗ ಅವ್ರು ಇಲ್ಲದೆ ಇದ್ದಾಗ ಅವ್ರ ಕಾಳನ್ನ ಎಳಿತಾ ಇದಾರೆ. ಯಾರು ಹೇಳ್ತಾ ಇದಾರೆ? ಯಾರು ಬೇಕಾದ್ರು. ಹೇಳಿದ್ನಲ್ಲ XYZ. ಯಾಕಂದ್ರೆ ಒಬ್ರು ಸ್ಪೆಸಿಫಿಕ್ ಅಂತ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ವಲ್ಲ. ಸೊ ಈಗ ಅವ್ರು ಇಲ್ಲದೆ ಇದ್ದಾಗ ಅವ್ರ ಕಾಲ ಎಳಿತಾ ಇದಾರೆ. ಅಲ್ಲ, ಸ್ಪೆಸಿಫಿಕ್ ಆಗಿ ಇಲ್ಲಿ ಅಭಿಮಾನಿಗಳ ಕಾಳನ್ನ ಎಳಿತಾ ಇದಾರೆ, ಆಯ್ತಾ? ಎಲ್ಲರನ್ನ ಎಳಿತಾ ಇದಾರೆ. ಅವ್ರ ಸ್ಥಾನ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರ ಕಾಲ್ ಸಿಗ್ಲಿಲ್ಲ ಹೇಳೋದಕ್ಕೆ, ಅವ್ರ ಜಾಗ ಎಲ್ಲಿ ಅಂತ ಅವ್ರು ತೋರಿಸ್ಕೊತಾ ಇದಾರೆ. ಇಷ್ಟೇ. ಸಿನಿಮಾವನ್ನ ಪ್ರಚಾರ ಮಾಡಿದ್ರಿ. ಸೊ ಪ್ರಚಾರ ಸಂದರ್ಭದಲ್ಲಿ ಎಕ್ಸ್ಪೆನ್ಸ್ ಏನ್ ಮಾಡಿದ್ರಿ? ಆರ್ಥಿಕ ಯಾವ ರೀತಿಯಾಗಿ ನಿಭಾಯಿಸಿದ್ರಿ? ಆರ್ಥಿಕ ಪರಿಸ್ಥಿತಿ ಏನು? ದರ್ಶನ್ ಫ್ಯಾಮಿಲಿ ಅವ್ರು ಏನಾದ್ರು ಕೊಟ್ಟಿದ್ರ ಫ್ಯಾನ್ಸ್ ಗಳಿಗೆ, ಅಥವಾ ಇನ್ಯಾವ ರಾಜಕಾರಣಿ ಕೊಟ್ಟಿದ್ರೆ? ಯಾರು ಕೊಟ್ಟಿದ್ರು? ಅದನ್ನೆಲ್ಲ ಯಾರು ಮಾಡಿದ್ರು? ಯಾರು ಕೊಟ್ಟಿಲ್ಲ ಸರ್. ಅಭಿಮಾನಿಗಳು ಸ್ವಂತ ದುಡ್ಡು ಹಾಕೊಂಡು ಮಾಡಿರುವಂತದ್ದು ಸರ್. ಈಗ ಅವ್ನು ಯಾರು ಹೇಳ್ತಾನಲ್ಲ ಸರ್, ದೊಡ್ಡದಾಗೆ ಸ್ಯಾಟಲೈಟ್ ಚಾನಲ್ ಮುಂದೆ ಕೂತ್ಕೊಂಡು ಆ ವ್ಯಕ್ತಿ ಅವನೇನೋ ಆಧಾರ ಕೊಡ್ತೀನಿ, ದೊಡ್ಡದಾಗಿ ಇದ್ ಕೊಡ್ತೀನಿ ಅಂತನಲ್ಲ, ನಮ್ ಮುಂದೆ ತಗೊಂಬಂದ್ ಕೊಡ್ಲಿ ಸರ್. ಅದಕ್ಕೆ ಕೇಳಿದ್ದು ನಾನು. ಫ್ಯಾನ್ಸ್ ಅಂತಾರೆ, ಕೊಡ್ಲಿ ಸರ್, ಕೊಡ್ಲಿ. ಅದನ್ನೆಲ್ಲ ತಗೊಂಬಂದ್ ಕೊಡ್ಲಿ, ನಾವು ಉತ್ತರ ಕೊಡ್ತೀವಿ ನೇರವಾಗಿ. ಎಷ್ಟಪ್ಪ ಬಂದಿದೆ, ನಾವುಗಳು ಎಷ್ಟೆಷ್ಟು ಹಾಕಿದೀವಿ. ಅಭಿಮಾನಿಗಳು ಪಾಪ ಪ್ರತಿ ಒಬ್ಬ ಅಭಿಮಾನಿನ ಸರ್ ಅವರು ಸ್ವಂತ ದುಡ್ಡಲ್ಲಿ, ಅವ್ರ ಸ್ವಂತ ದುಡಿಮೆಯಲ್ಲಿ ಮಾಡಿರುವಂತದ್ದು. ಅಂದ್ರೆ ಬಾಡಿಗೆ ಅಭಿಮಾನಿಗಳು ಅನ್ನೋ ಮಾತು ಸರ್. ಅವ್ನಿಗೆ ಅಂದ್ರೇನೆ ಅಲ್ವಾ ಯಪ್ಪಂಗ್ ಮೈಲೇಜ್ ಸಿಗೋದು, ಹಂಗಂದ್ರೇನೆ ಅಲ್ವಾ ಮೈಲೇಜ್ ಸಿಗೋದು. ಈಗ ಸರಿ, ಆ ಬಾಡಿಗೆ ಅಭಿಮಾನಿಗಳಾದ್ರೆ ಅವ್ನ ವಿಡಿಯೋ ಯಾಕೆ ಅಷ್ಟೊಂದು ವೈರಲ್ ಆಗ್ತದೆ? ಸತ್ಯ ಇರ್ಬೋದಾ? ಅಲ್ಲ, ಬಾಡಿಗೆ ಅಭಿಮಾನಿಗಳಂದ್ರೆ ಅವ್ನ ವಿಡಿಯೋ ಯಾಕೆ ಅಷ್ಟೊಂದು ವೈರಲ್ ಆಗ್ತದೆ? ಅದೇ ಕೇಳ್ತಾ ಇರೋದು, ಸತ್ಯ ಇರ್ಬೋದಾ? ಬಹುಶಃ ಅವ್ನಿಗಿರ್ಬೋದೇನೋ, ಆ ವ್ಯಕ್ತಿಗೆ ಇರ್ಬೋದೇನೋ. ಬಾಡಿಗೆ ಅಭಿಮಾನಿಗಳು ಶೋಕಿಗೋಸ್ಕರ ಇಟ್ಕೊಂಡಿರ್ಬೋದೇನೋ ಆ ವ್ಯಕ್ತಿ. ಅವ್ರ ವಿಡಿಯೋ ಅಷ್ಟೊಂದು ವೈರಲ್ ಆಗ್ತಿದೆ ಅಂದ್ರೆ ಎಷ್ಟು ಜನ ಅಭಿಮಾನಿಗಳನ್ನ ನೋಡ್ತಾ ಇದಾರೆ, ಎಷ್ಟು ಜನ ಅಭಿಮಾನಿಗಳು ಒಬ್ಬೊಬ್ರಿಗೆ ಶೇರ್ ಮಾಡ್ತಾ ಇದಾರೆ ಅನ್ನೋದು ನಿಮ್ಗೆ ಇಲ್ಲಿ ಲೆಕ್ಕಾಚಾರ ಸಿಗುತ್ತೆ. ಅವಾಗ್ಲೂ ಇದ್ದೇ ಸರ್ ಹೇಳಿದ್ದು ಬಾಸು, ಯಾವನ್ ಬೇಕಾದ್ರೂ ವ್ಯೂಸ್ನ ಬರ್ಸ್ಬೋದು ಸರ್, ಟ್ರೆಂಡಿಂಗ್ ಅಲ್ಲಿ ಬರ್ಸಕ್ಕಾಗಲ್ಲ ಸರ್. ಟ್ರೆಂಡಿಂಗ್ ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕಲ್ಟ್ ಫ್ಯಾನ್ಸ, ರಾ ಫ್ಯಾನ್ಸ, ಯಾವ ಫ್ಯಾನ್ಸ್ ಅಂತ ನಿಮ್ಗೆ ಇಲ್ಲೇ ಉತ್ತರ ಸಿಕ್ಬಿಡುತ್ತೆ. ಬಾಡಿಗೆ ಫ್ಯಾನ್ಸ್, ಪೇಡ್ ಫ್ಯಾನ್ಸ್ ಅನ್ನೋ ಮಾತು ಯಾಕೆ ಬಂತು? ಅದು ದರ್ಶನ್ ಫ್ಯಾನ್ಸ್ ಗಳಿಗೆ ಯಾಕೆ ಇಷ್ಟು? ಸರ್ ಮೋಸ್ಟ್ಲಿ ಏನ್ ಗೊತ್ತಾ ಸರ್, ಆ ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇರ್ಬೇಕೇನೋ. ಅಲ್ಲ, ಸುಮಾರು ಜನ ನಟರಿದ್ದಾರೆ, ಅವ್ರ ಫ್ಯಾನ್ಸ್ ಗಳಿಗೆ ಇಲ್ದಿರೋ ಈ ಒಂದು ಹಣೆಪಟ್ಟಿ, ಈ ಒಂದು ಸಿಂಬಲ್ ಯಾಕೆ ಬಂತು ಸರ್? ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅಲ್ವಾ ಸರ್ ಇವ್ರಗಳಿಗೆ ಹೆಸರಾಗೋದು. ಇವ್ರ ಎಷ್ಟು ಎತ್ತದ ಅವ್ರಗಳಿಗೆ ಏನು 3 ಟೈಮ್ ಊಟ ಸಿಗೋದು, ನೆಮ್ಮದಿಯಾಗಿ ತೃಪ್ತಿಯಾಗಿ ಇರೋಕ್ಕಾಗೋದು. ಅಂದ್ರೆ ಈಗ ನಿಮ್ ಪ್ರಕಾರ
ದರ್ಶನ್ ಅವ್ರು ಅಂದ್ರೆ ಎಲ್ರಿಗೂ ಇದು TRP ಲೆಕ್ಕ. ಡೆಫಿನೆಟ್ಲಿ ಈಸ್ ಅ ಬ್ರ್ಯಾಂಡ್. ಸೊ ವಿರೋಧಿಗಳಿಗೂ ದರ್ಶನ್ ಅವರು TRP. ಎಸ್, ಹೆಂಗ್ ಹೇಳ್ತೀರಿ ಇದು? ಡೆಫಿನೆಟ್ಲಿ ಸರ್. ಈಗ ಸರ್ ಯಾರೋ ಒಬ್ಬ XYZ ಪರ್ಸನ್ ಬರ್ತಾನೆ, ಅವ್ನು ಎಷ್ಟು ಹೇಳ್ಕೊಂಡು ಅವ್ನು ಏನಾದ್ರು ಮಾಡಿದ್ರೆ ಅವ್ನಿಗೆ ಮೈಲೇಜ್ ಸಿಗುತ್ತಾ? ಸಿಂಪಲ್ ಆಗಿ ಹೇಳಿ, ಆಸ್ ಎ ನಾರ್ಮಲ್ ಪರ್ಸನ್ ಅವ್ನ ಹೆಸರು ಹೇಳ್ಕೊಂಡು ಮಾಡಿದ್ರೆ ಅವ್ನಿಗೆ ಮೈಲೇಜ್ ಸಿಗುತ್ತಾ? ಇಲ್ಲ. ಅದೇ ಇವ್ರ ಹೆಸರು ಎತ್ಲಿ, ಅವನ ಹೆಸರು ತೆಗ್ದಾಕ್ಲಿ, ಇವ್ರ ಬಗ್ಗೆ ಹಿಂಗಂದ್ರಂತೆ, ಇವರು ಡಿ-ಬಾಸ್ ಬಗ್ಗೆ ಹೇಳಿದ ಮಾತುಗಳಾದರೂ ಏನು ಅಂತ ಒಂದು ವಿಡಿಯೋ ಹಾಕಿ, ಆಯ್ತಾ? XYZ ಪರ್ಸನ್, ಒಂದು ಪರ್ಸನ್ ರಾಜಶೇಖರನೋ ಯಾರೋ ಒಬ್ಬ ಆ ವ್ಯಕ್ತಿ ಈ ರೀತಿ ಅಂದ ಅಂತ ಹಾಕಿ. ಇವೆರಡು ವಿಡಿಯೋದಲ್ಲಿ ಯಾವ್ದು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ ನೋಡಿ, ಯಾಕಂದ್ರೆ ನೀವು ವಿಡಿಯೋದಲ್ಲಿ ಇದ್ದೀರಿ, ನಿಮ್ಗೂ ಗೊತ್ತಿರುತ್ತೆ. ಅಲ್ಲ, ಈಗ ನೀವು ಹೇಳೋ ಪ್ರಕಾರ ಯಾವ ವಿಡಿಯೋ ಓಡುತ್ತೆ ಸರ್? ನೀವೇ ಡೈರೆಕ್ಟ್ ಆಗಿ ಉತ್ತರ ಕೊಡಿ. ಯಾವ್ದಾದ್ರು ಓಡ್ಬೋದು, ಜನ ಯಾವ್ದು ಮೆಚ್ಚುಗೆ ಪಡ್ತಾರೆ ಅದು ಓಡ್ಬೋದು. ರಾಂಗು ಸರ್. ಮೆಚ್ಚುಗೆ ಹೆಂಗ್ ಸರ್ ಪಡ್ತಾರೆ? ಅದಕ್ಕೆ ಓಪನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೇನೋ ಒಂದು ಟೈಟ್ಲ್ ಇರ್ಬೇಕೇ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ತಮ್ನೇಲ್ ಹಾಕ್ತೀನಿ, ತಮ್ನೇಲ್ ನೋಡಿ ಜನ ಓಪನ್ ಮಾಡ್ತಾರ, ಇಲ್ಲ ವಿಡಿಯೋ ನೋಡಿದ್ಮೇಲೆ ತಮ್ನೇಲ್ ನೋಡ್ತಾರ? ನೋಡಿ, ಲಿಂಕ್ ನೋಡಿದ ತಕ್ಷಣ ಓಪನ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಯಾಕೆ ಮಾಡ್ಬೇಕು? ಏನೋ ಒಂದು ಬಂದಿದ್ಯಪ್ಪ ಓಪನ್ ಮಾಡೋಣ ಅಂತ ಮಾಡ್ತಾರೆ. ಸುಮಾರು ಜನ ಆ ರೀತಿ ಮಾಡ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಅಭಿಮಾನಿಗಳಾಗಿ ಮಾಡ್ತಾರೆ. ಅದೇ ಹೇಳ್ತಿರೋ ಎಲ್ಲವನ್ನೂ ಒಂದೇ ಇದ್ರಲ್ಲಿ ನಾವು ಹೇಳಕ್ಕಾಗಲ್ವಲ್ಲ. ಅದ್ ಯಾವಾಗ ಆಗುತ್ತೆ ಸರ್? ಗ್ರೂಪ್ ಗಳಲ್ಲಿ ಶೇರ್ ಮಾಡಿದ್ರೆ ಓಕೆ, ಸರಿ, ಇವರೇ ನೀವೇನ್ ಹೇಳಿ ಅಕ್ಸೆಪ್ಟೆಡ್. ಬಟ್ ಜನ ಹೆಂಗ್ ನೋಡ್ತಾರೆ ಜಾಸ್ತಿ? ಯೂಶಲಿ ನೋಡೋದು ಯೂಟ್ಯೂಬ್, ಸ್ಕ್ರೋಲ್ ಮಾಡ್ತಿರ್ತಾರೆ, ಬರ್ತಾ ಇರುತ್ತೆ ನ್ಯೂಸ್. ಈಗ ಆ ಇದ್ರಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಾ, ಡಿ-ಬಾಸ್ ಬಗ್ಗೆ ಇವ್ರು ಹಿಂಗಂದ್ರು ಅಂತ ಹಾಕೋದಕ್ಕೂ, ರಾಜಶೇಖರ್ ಹಿಂಗಂದ್ರು ಅಂತ ಹಾಕೋದಕ್ಕೂ ಇವೆರಡರಲ್ಲಿ ಯಾವ್ದು ಜಾಸ್ತಿ ಓಡುತ್ತೆ? ನಾನು ಅಷ್ಟೇ ಕೇಳಿದ್ದು. ರಾಜಶೇಖರ್ ವ್ಯಕ್ತಿ ಯಾರು ಅಂತ ಗೊತ್ತೇ ಇಲ್ಲ, ಡಿ-ಬಾಸ್ ಅನ್ನೋದು ಎಲ್ಲರಿಗೂ ಗೊತ್ತಾ? ಯಾವ ವಿಡಿಯೋ ಓಡುತ್ತೆ ಸರ್? ಹೇಳಿ, ನನ್ಗೆ ಇದಕ್ಕೆ ಉತ್ತರ ಕೊಡಿ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಹೆಸರು ಯೂಸ್ ಮಾಡಿದ್ರೆ, ಫೋಟೋ ಯೂಸ್ ಮಾಡಿದ್ರೆ ಇವ್ರಿಗೆ ಮೈಲೇಜ್ ಸಿಗತ್ತಲ್ಲ. ಅದಕ್ಕೆ ಹೇಳ್ತಿರೋದು ನಾನು, ಇವ್ರುಗಳು ಇದನ್ನ ಬೆಳೆಸ್ಕೊಳ್ಳೋದಕ್ಕೆ ಇವ್ರ ಹೆಸರುಗಳನ್ನ ಬಳಸ್ತಾನೆ ಬರ್ತಾ ಇದಾರೆ, ಆಯ್ತಾ? ಸೊ ಈಗ ಬಂತು ಅಭಿಮಾನಿಗಳು, ನೀವು ಒಬ್ಬ ಅಭಿಮಾನಿ ಇದ್ದೀರಿ, ಬೇರೆ ನಟರ ಅಭಿಮಾನಿಗಳು ಇದ್ದಾರೆ. ಇವ್ರುಗಳು ಹೆಂಗೆ ಗೊತ್ತಾ ಸರ್? ಇದೊಂದು ಹೇಳ್ಬಿಡ್ತೀನಿ. ಇವ್ರುಗಳು ಹೆಂಗೆ ಗೊತ್ತಾ? ಒಂದು ಹುಲ್ಲಿದ್ದಂಗೆ, ಹುಲ್ಲು ಬೇಗ ಬೆಳೆಯುತ್ತಂತೆ, ಬೇಗ ಸುಟ್ಟೋಗುತ್ತಂತೆ, ಆಯ್ತಾ? ಆದ್ರೆ ಇದು ಆಲದ ಮರ ಸರ್, ಎಷ್ಟೋ ಜನಕ್ಕೆ ನೆರಳಾಗಿ ಬರುತ್ತೆ, ಬೆಳೆಯೋದಕ್ಕೆ ಟೈಮ್ ಹಿಡಿದಿದೆ, ಅದಕ್ಕೆ ಆಲದ ಮರವಾಗಿ ನಿಂತಿರೋದು. ಅಷ್ಟು ಕಡಿಯಕ್ಕಾಗಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದಾಗ ಸ್ಟಾರ್ ವಾರ್ಗೆ ದರ್ಶನ್ ಕಾರಣನ, ಸುದೀಪ್ ಕಾರಣನ? ಇಬ್ರು ಕಾರಣ ಅಲ್ಲ ಸರ್. ಯಾರ್ ಕಾರಣ? ಇವರಿಬ್ರು ಮಧ್ಯೆ ಬೇರೆ ಬೇರೆ ಹಾಕ್ಬಿಟ್ಟು ಯಾರು ತಂದಿಗೆ ತಮಾಷೆ ನೋಡ್ತಾರಲ್ಲ ಅವ್ರ ಕಾರಣ ಸರ್. ಅವ್ರನ್ನೇ ಸೈಕೋಪಾತ್ಗಳು ಅಂದಿದ್ದು ನಾನು. ಈ ಸೈಕೋಪಾತ್ಗಳ ಕಾರಣ. ತಂಡಿಕ್ಕೆ ಯಾರು ಮಜಾ ತಗೋತಾರ ನೋಡಿ, ಅವ್ರಗಳ ಕಾರಣ. ಅಂದ್ರೆ ಇವರಿಬ್ರು ಒಂದೇ ಸರ್? ಸಿನಿಮಾ ಸರ್, ನಾನು ಹೇಳ್ತಾ ಇಲ್ಲ, ಇಬ್ರು ಒಂದೇ ಸರ್. ನಮಗೆ ಡಿ-ಬಾಸ್ ಒಂದು ಸ್ಟೆಪ್ ಮೇಲೆ ಸರ್. ಬಟ್ ನಾನು ಎಲ್ಲ ಕನ್ನಡ ಸಿನಿಮಾ ನೋಡ್ತೀನಿ ಸರ್. ಬಟ್ ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ನಾನು ಗೌರವ ಕೊಡ್ತೀನಿ. ಸಿನಿಮಾ ಇಂಡಸ್ಟ್ರಿ ಆಯ್ತು, ಒಂದೇ ಅಂತ ಹೇಳಕ್ಕಾಗಲ್ಲ ಸರ್, ಒಂದೇ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಡಿಫ್ರೆನ್ಸಸ್ ಬರ್ತದೆ ಸರ್ ಅಲ್ಲೂ. ಯಾಕಂದ್ರೆ ನೀವು ಡಿಫ್ರೆನ್ಸ್ ಮಾಡ್ತೀರಿ, ಬಟ್ ಅವರೇ ಒಂದೇ ವೇದಿಕೆಯಲ್ಲಿ ಸುಮಾರು ಹಿಂದಿನ ವಿಡಿಯೋಗಳನ್ನ ತೆಗೆದು ನೋಡ್ರಿ ನೀವು. ಸರ್ ಇದಾರೆ ಸರ್, ಇಲ್ಲ ಅಂತ ಹೇಳಿಲ್ವೇ? ನೀವ್ ಯಾಕೆ ಹೇಳ್ತಾ ಇದ್ರಿ ಹಂಗೆ? ನಾನ್ ತಪ್ಪಂತ ಹೇಳಿದ್ರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀವು ಕನ್ನಡ ಇಂಡಸ್ಟ್ರಿಲಿ ಇವರಿಬ್ರು ಒಂದೇ ಅಂದ್ರಲ್ಲ, ಅದು ರಾಂಗ್ ಅಂತ ನಾನು ಹೇಳಿದ್ದು ಅಲ್ಲ. ಅವ್ರಿಬ್ರು ಬೆನ್ ತಟ್ಕೊಂಡು ಮಾತಾಡೋದು ಹಿಂದಿನ ವಿಡಿಯೋಗಳು ನೋಡಿದ್ರಲ್ಲ ನೀವು? ಸರ್, ಬೆನ್ ತಟ್ಕೊಂಡು ಎಲ್ಲಾ ಮಾತಾಡ್ಲಿ, ಪ್ರೀತಿಯಿಂದ ಇರ್ಲಿ, ಏನಾರು ಇರ್ಲಿ ಸರ್. ನಾವು ಇವ್ರ ಸಿನಿಮಾಗೂ ಹೋಯ್ತಿವಿ, ಇವ್ರ ಸಿನಿಮಾಗೂ ಹೋಯ್ತಿವಿ, ಅದೇ ಕೇಳ್ತಾ ಇರೋದು. ಇವ್ರ ಸಿನಿಮಾ ಮೆರೆಸ್ತೀವಿ ಅಷ್ಟೇ, ಸಿನಿಮಾ ಮೆರೆಸ್ತೀವಿ. ನಾನೇನ್ ಅದು ಸೆಲೆಬ್ರೇಷನ್ ಅಂದ್ರೆ. ಅಭಿಮಾನಿಗಳಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗಿರ್ಬೇಕು ಸರ್? ಅಭಿಮಾನಿಗಳಾಗಿ ಹೊಂದಾಣಿಕೆಯಿಂದ ಇರಬೇಕು. ಹೊಂದಾಣಿಕೆಯನ್ನ ನಾವು ಯಾವುದೇ ನಟರಿರ್ಲಿ ಸರ್, ಅವ್ರು ಗೌರವಿಸ್ತೀವಿ, ಅವ್ರ ಅಭಿಮಾನಿಗಳಿಗೂ ಗೌರವಿಸ್ತೀವಿ. ನಾನು ಹೇಳೋದೊಂದೇ, ಕೆಣಕೊಂಡು ನಮ್ಮ ಇದಕ್ಕೆ ಬರಬೇಡಿ ಸರ್. ಈಗ ನಾನು ಇಷ್ಟು ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದೀನಿ, ಎಲ್ಲರೂ ನನ್ನಷ್ಟು ತಾಳ್ಮೆವಂತರು ಇರೋಲ್ವಲ್ಲ ಸರ್? ಕರೆಕ್ಟ್ ಆರಂಗ ಎಲ್ರಿಗೂ ನನ್ನಷ್ಟು ತಾಳ್ಮೆ ಇರೋದಿಲ್ಲ. ನಾನು ಪ್ರೀತಿಯಿಂದ ಹೇಳ್ತಾ ಇದೀನಿ. ನಾನು ಅದನ್ನೇ ಹೇಳಿದ್ದು, ನಿಂದಕರಿರ್ಬೇಕಯ್ಯ ಹಂದಿಗಳಂತಲ್ಲ, ನಿಂದಕರಿರ್ಬೇಕಯ್ಯ ಗುರುಗಳಂತೆ. ಅವ್ರನ್ನ ನಾನು ಗುರುಗಳಾಗಿ, ನನಗೆ ಯಾರೇ ಕೆಟ್ಟದಾಗ ಹಾಕಿರೋ ಅದಕ್ಕೆ ಲೈಕ್ ಕೊಡ್ತೀನಿ ಸರ್. ನಾನು XYZ ಏನೇನೋ ಹಾಕಿರ್ತಾರೆ ಸರ್, ನಿಮ್ಗೆ ಗೊತ್ತಿದೆ ಸರ್. ನಾವು ಆ ಮಾತುಗಳನ್ನು ಮಾತಾಡಲಿಕ್ಕೆ ಆಗೋದಿಲ್ಲ, ಹಾಕಿರ್ತಾರೆ ಸರ್, ಅದಕ್ಕೂ ಲೈಕ್ ಕೊಡ್ತೀನಿ ಸರ್. ಯಾಕೆ ಹೇಳಿ? ನಮ್ಮ ಬಗ್ಗೆ ನಮ್ಗೆ ಗೊತ್ತು ಸರ್. ನಾನು ಆಕಾಶಕ್ಕೆ ಹೋಗ್ಬಿಟ್ಟು ಥೂ ಅಂತ ಹೋಗಿಲ್ಲ ಸರ್, ಅದು ನಮ್ಮ ಮುಖದ ಮೇಲೆ ಬಿಡೋದು. ಪೈರಸಿ ವಿಚಾರ ಹೇಳಿ ಸರ್.
ಕನ್ನಡ ಇಂಡಸ್ಟ್ರಿಯಲ್ಲಿ ಹಾಂ ಒಬ್ಬ ನಟನನ್ನ ತುಳಿಬೇಕು ಅಥವಾ ಒಬ್ಬ ನಟನನ್ನ ಸಿನಿಮಾ ಬೀಳಿಸ್ಬೇಕು, ಗೆಲ್ಲಿಸ್ಬೇಕು ಅನ್ನೋ ಈ ತೊಳಲಾಟಗಳಿರ್ತವೆ, ಮೇಲು ಕೀಳುಗಳು ಇರ್ತವೆ. ಸೊ ಒಬ್ಬ ನಟನ ಸಿನಿಮಾವನ್ನ ಫ್ಲಾಪ್ ಮಾಡಕ್ಕೆ ಇನ್ನೊಬ್ಬ ನಟನ ಅಭಿಮಾನಿಗಳು ಪೈರಸಿಗೆ ಮುಂದಾಗ್ತಾರೆ. ರಾಂಗು ಸರ್, ಇದು ರಾಂಗು ಸರ್. ಹಂಗಂದ್ರೆ ತಮಿಳ್ ನೀವು ಹೇಳ್ತಿರೋಂಥದ್ದು ಇದೆಯಲ್ಲ, ಇದು ಆ್ಯಕ್ಚುಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಹಂಗಂದ್ರೆ ಬೇರೆ ಮೂವಿಗಳು ಯಾಕೆ ಸರ್ ಬರ್ತಾ ಇದ್ದಾವೆ? ಬೇರೆ ಮೂವಿಗಳು ಪೈರಸಿ ಆಗ್ತಾ ಇಲ್ವಾ? ತಮಿಳ್ ಮೂವಿ ಪೈರಸಿ ಆಗ್ತಾ ಇಲ್ವಾ? ತೆಲುಗು ಮೂವಿ ಪೈರಸಿ ಆಗ್ತಾ ಇಲ್ವಾ? ಇಲ್ಲ ಹಿಂದಿ ಮೂವಿಗಳು ಪೈರಸಿ ಆಗ್ತಾ ಇಲ್ವಾ? ಟಾಕಿಂಗ್ ಅಬೌಟ್ ಕನ್ನಡ, ಎಸ್, ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವೀಗ. ಸೊ ಇಲ್ಲಿ ಯಾಕೆ ಆಗ್ತಾ ಇದೆ ಪೈರಸಿ? ಸರ್ ಇದು ಇಲ್ಲಿನ ಬಗ್ಗೆ ಅಂತ ಅಲ್ಲ, ಎಲ್ಲ ಕಡೆನೂ ಇದೆ. ಈಗ ನೋಡಿ, ಜನಗಳು ಮೂವಿ ನೋಡಬೇಕು ಸರ್. ಎಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೋ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಶೂಟ್ ಮಾಡಿ ಹಾಕಿದ್ದಾನೆ, ಅವ್ನು ಯಾರ ಅಭಿಮಾನಿ ಅಂತ ಗೊತ್ತಿಲ್ಲ, ಅವನ ಆ್ಯಕ್ಚುಲಿ ಅಭಿಮಾನಿನೇ ಅಲ್ಲ ಅಂದ್ಕೊಳ್ಳಿ. ಈಸ್ ಡೂಯಿಂಗ್ ಅ ಬಿಸ್ನೆಸ್, ಎಸ್ ಕ್ರಿಯೇಟೆಡ್ ಅ ಬಿಗ್ ನೆಟ್ವರ್ಕ್. ಎಲ್ಲೋ ಸಿಂಗಾಪುರಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾನೆ, ಆಯ್ತಾ? ಅವ್ರುಗಳೇನು ಮಾಡ್ತಾರೆ, ಯಾವುದೋ ಒಂದು ಚಿಕ್ಕ ಪುಟ್ಟ ಥಿಯೇಟರ್ಗಳನ್ನೇ ಅವರು ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟಿರ್ತಾರೆ, ಆಯ್ತಾ? ಇವ್ರುಗಳು ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡ್ಬಿಟ್ಟು ಇದೆಲ್ಲ ನಾನು ರೂಟ್ಸ್ನ ತೆಗ್ದಿದ್ದೀನಿ, ಹೇಗಾಗತ್ತೆ ಹೆಂಗಾಗತ್ತೆ ಅಂತ, ಆಯ್ತಾ? ಸೊ ಆ ರೀತಿ ಇವರು ನಿಮ್ ಪಕ್ಕ ಈಗ ಪೈರಸಿ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಿದೆ ಸರ್. ಯಾಕೆ ಗೊತ್ತಿಲ್ಲ ನೀವು ಕೇಳಿ, ನಾನು ಹೇಳ್ತೀನಿ. ಅಲ್ಲ ಈಗ ಯಾವ ಕಾರಣಕ್ಕಾಗಿ ಪೈರಸಿ ಮಾಡ್ತಾರೆ? ಬಿಸ್ನೆಸ್ ಮಾಡಕ್ಕೆ ಸರ್, ಅಷ್ಟೇ ಸಿಂಪಲ್. ಇಟ್ ಈಸ್ ನಥಿಂಗ್ ಬಟ್ ಎ ಬಿಸ್ನೆಸ್. ಈಗ ಆಗ್ತಿರೋದೇ ಅದು. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು 100 ಫೋನ್ 150 ಫೋನ್ 1000 ಫೋನ್ಗಳಿಂದ ಶೂಟ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಒಂದು ಸಿನಿಮಾನ ಈ ಶೂಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಬೊಮ್ಮ ರವಿ ತಗೊಳಕೊಂಡಲ್ಲ, ಆ ರೀತಿ ಆ ಥರ ಮೂವಿ ರೂಲ್ಸು, ಟೋರೆಂಟ್ಸ್ಗಳು ತುಂಬಾ ಇದಾವೆ. ಅಲ್ಲಿ IP ಅಡ್ರೆಸ್ ಇವ್ರು ಹ್ಯಾಕ್ ಮಾಡಬೇಕು ಅಂತಂದ್ರೆ ಇವ್ರಿಗೆ ಟೈಮ್ ಬೇಕು, ಆಯ್ತಾ? ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸೊ ಪ್ರತಿ ಒಂದು ನಿಮಿಷಕ್ಕೂ IP ಅಡ್ರೆಸ್ ಚೇಂಜ್ ಆಗ್ತಾನೆ ಇರ್ತದೆ ಅದು. ಸೊ ದೇರ್ ಆಲ್ ಪ್ರೊಫೆಷನಲ್ ಹ್ಯಾಕರ್ಸ್. ಅವ್ರುಗಳೇನು ಮಾಡ್ತಾರೆ, ಕೂತ್ಕೊಂಡು ಶೂಟ್ ಮಾಡ್ತಾರೆ. ಶೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದಾಗ ಈಗ ಆ್ಯಂಟಿ ಪೈರಸಿ ಟೀಮ್ ಇದೆಯಲ್ಲ, ಅವ್ರು ಒಂದು ಲಿಂಕ್ ಡಿಲೀಟ್ ಮಾಡ್ತಾರೆ ಸರ್. ಅಂಥದ್ದು 1000 ಕಾಪಿಗಳಿರ್ತವೆ ಸರ್. ಡಿಲೀಟ್ ಮಾಡ್ದಂಗೆ ಹಾಕ್ತಾನೆ ಇರ್ತಾರೆ. ಸೊ ಇದು ನಮ್ಮ ಏನು ಕಾನೂನು ಏನಿದೆ ಅದು ಇನ್ನೂ ಸ್ಟ್ರಾಂಗ್ ಆಗಬೇಕು. ಅಂದ್ರೆ ನಿಮ್ಮ ಪ್ರಕಾರ ಅಭಿಮಾನಿಗಳು ಪೈರಸಿ ಮಾಡಲ್ಲ? ಸರ್ ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ ಸರ್. ಯಾರು ಮಾಡ್ಬೋದು ಸರ್, ಆಯ್ತಾ? ಯಾರು ಬೇಕಾದ್ರೂ ಮಾಡ್ತಿರ್ಬೋದು ಸರ್. ಅವ್ನು ಮಾಡೋನು ಅಭಿಮಾನಿ ಅಲ್ಲ ಸರ್, ಅದನ್ನ ಹೇಳಿ ಕ್ಲಾರಿಟಿ. ಯಾಕಂದ್ರೆ ಒಂದ್ ಕಡೆ ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತೆ, ಇನ್ನೊಂದ್ ಕಡೆ ಸುದೀಪ್ ಸಿನಿಮಾ ರಿಲೀಸ್ ಆಗುತ್ತೆ, ಅದೇ ಟೈಮಲ್ಲಿ ಶಿವಣ್ಣ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಹಂಗಾರೆ ಈ 3 ಸಿನಿಮಾಗಳನ್ನು ಅಭಿಮಾನಿಗಳೇ ಮಾಡಿದ್ರು ಅಂತ ನೀವ್ ಹೇಳ್ತೀರಾ? ಅದೇ ಕೇಳ್ತಾ ಇರೋದು. ಅಭಿಮಾನಿಗಳು ಅಲ್ಲ ಸರ್, ಇದು ರಾಂಗ್. ನಾವು ಯಾವತ್ತೇ ಆಗ್ಲಿ ನೋಡಿ, ಅಭಿಮಾನಿಗಳನ್ನ ಅಂಧಾತ್ರ ಅಂತಾರೆ. ನಾವು ಅವ್ರ ಮೇಲೆ ಗೂಬೆ ಕೂರಿಸ್ಬಾರ್ದು, ಪಾಯಿಂಟ್ ನಂಬರ್ 1. ಇನ್ನೊಂದೇನು ಅಂತಂದ್ರೆ, ತುಂಬಾ ಜನ ತಿಳುವಳಿಕೆ ಇರೋರು ಇರ್ತಾರೆ ಅಭಿಮಾನಿಗಳಲ್ಲಿ. ನಾವು ಅವ್ರ ಬಗ್ಗೆ ತೋರಿಸ್ಬೇಕು, ಯಾವಾಗ್ಲೂ ಅಂಥವ್ರ ಬಗ್ಗೆ ತೋರಿಸ್ಬೇಕು. ಯಾರೋ ಒಬ್ಬ 12ನೇ ಕ್ಲಾಸ್ ಹುಡುಗ 10ನೇ ಕ್ಲಾಸ್ ಹುಡುಗ ಬಂದ್ಬಿಟ್ಟು ಬಾಯಿ ಹೋದಂಗೆ ಮಾತಾಡ್ತಾರೆ. ಅವ್ನಿಗೆ ಏನ್ ಸರ್ ತಿಳುವಳಿಕೆ ಇರುತ್ತೆ? ಅವ್ನಿಗೆ ಏನ್ ವಿಚಾರಗಳು ಗೊತ್ತಿರ್ತದೆ ಸರ್? ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನೆ ಮಾಡಿರ್ತಾನೆ, ಆ ವಿಡಿಯೋನ ನೋಡಿರ್ತಾನೆ, ಬಿಸಿ ರಕ್ತ ಹುಮ್ಮಸ್ಸಿಂದ ಬರ್ತಾನೆ, ಏನ್ ಬೇಕಾದ್ ಮಾತಾಡ್ತಾನೆ, ಬಾಯಿಗೆ ಬಂದಿತ್ತು. ಸೊ ಈ ಜನಗಳು ಇಂಥವ್ರ ಮಾತು ಕಿವಿ ಕೊಡ್ತಿರೋದಕ್ಕೇನೆ ಅದು ಏನಾಗ್ತಿರೋದು, ಪ್ರಾಬ್ಲಮ್ ಆಗ್ತಿರೋದು. ಒಂದ್ಸತಿ ಅವನು ವೈರಲ್ ಆಗ್ತಾನೆ, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನ ಬೇರೆ ತರ ಮಾತಾಡ್ತಾನೆ. ಪ್ರಾಬ್ಲಮೇ ಇದು. ಯಾಕಂದ್ರೆ ಜನ ಅದನ್ನ ಜಾಸ್ತಿ ನೋಡ್ತಾ ಇದ್ದಾರೆ. ಅಭಿಮಾನಿಗಳ ಮೇಲೆ ನಾವು ಗೂಬೆ ಕರ್ಸೋದು ಇಟ್ ಈಸ್ ರಾಂಗ್ ಆಗುತ್ತೆ. ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಬಟ್ ಇಲ್ಲಿ ನಡೀತಿರೋವಂಥದ್ದು ಬಂದ್ಬಿಟ್ಟು ಈ ಇದಕ್ಕೆ ಅಂತ ಸಪ್ರೇಟ್ ಒಂದು ಟೀಮೇ ಇದೆ. ಇವ್ರುಗಳು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲೋ ಬೇರೆ ದೇಶದಲ್ಲಿ ಕುತ್ಕೊಂಡು ಈ ವೆಬ್ಸೈಟ್ಗಳನ್ನೆಲ್ಲ ಆಪರೇಟ್ ಮಾಡ್ತಿರ್ತಾರೆ. ನಮ್ಮ ಇಂಡಿಯಾದವರು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಏನಾದ್ರು ಮಾಡೋಕ್ಕಾಗತ್ತಾ ಸರ್? ಅದ್ರ ಬಗ್ಗೆನೇ ಮಾತಾಡೋಣ. ಹೇಳಿ ಸರ್. ಈಗ ಸಿನಿಮಾ ನೋಡ್ತಿರ್ತಾರೆ, ಥಿಯೇಟರ್ ಅಲ್ಲಿ ಅಭಿಮಾನಿಗಳೇ ಹೋಗಿರ್ತಾರೆ ಆಲ್ಮೋಸ್ಟ್ ಆಲ್ ಸಿನಿಮಾಗಳಿಗೆ. ಹೌದು. ಯಾರು ರೆಕಾರ್ಡ್ ಮಾಡ್ತಾರೆ ಹಂಗಾದ್ರೆ? ಸರ್ ನಾನು ಅದೇ ಹೇಳ್ತಿರೋದು ಸರ್. ಯಾವುದೋ ಒಂದು ಥಿಯೇಟರ್ನ ಇವರೇ ಕೊಂಡ್ಕೊಂಡಿರ್ತಾರೆ ಸರ್. ಇಲ್ಲೆಲ್ಲ ಮಾಡೋದು ಹಾಕೊಂಡು ಬಾರ್ಸಾಕ್ಬಿಡ್ತಾರೆ. ಇಲ್ಲೆಲ್ಲ ಮಾಡೋದಕ್ಕಾಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಬಾರ್ಡರ್ಗಳಲ್ಲಿ ನಡೆಯುವಂಥದ್ದು, ಇದು ಬಾರ್ಡರ್ಗಳಲ್ಲಿ ಮಾಡ್ತಾರೆ ಒಂದು. ಇನ್ನೊಂದು ಬೇರೆ ಕಡೆ ಯಾವುದೋ ಒಂದು ಗ್ರಾಮಗಳಲ್ಲಿರುವಂಥ ಥಿಯೇಟರ್ಗಳಲ್ಲಿ ಇಂಥ ಕಡೆ ಮಾಡ್ತಾರೆ. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನು ನಡೀತಿರೋದು ಹಿಂಗೆ. ಇಲ್ಲೆಲ್ಲ ಸಿಕ್ಕರೆ ಹಾಕೊಂಡು ಹೊಡೆದಾಕ್ಬಿಡ್ತಾರೆ. ಪೈರಸಿ ವಿಚಾರದಲ್ಲಿ ಅಭಿಮಾನಿಗಳ ನಿಲುವು ಏನಿರಬೇಕು? ವಿರೋಧಿಸ್ಬೇಕು ಸರ್. ಅಭಿಮಾನಿಗಳು ಮೇನ್ ಆಗಿ ನಿಂತ್ಕೊಂಡು ಪೈರಸಿನ ವಿರೋಧಿಸ್ಬೇಕು. ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲ ನಟರ ಅಭಿಮಾನಿಗಳು. ಬಟ್ ಇಲ್ಲಿ ನಟರುಗಳೇ ಬೇರೆ ದಾರಿ ಹೋಗ್ಬೇಕಾರೆ ಸರ್. ಅಭಿಮಾನಿಗಳ ಕನ್ನಡಿಗರು ಯಾವ ದಾರಿ ಹೊಂಟಿದ್ದಾರೆ ನಟರು?
ಬೇರೆ ದಾರಿ ಅಂದ್ರೆ ಬೇರೆ ಸಿನಿಮಾ ಪ್ರೊಡ್ಯೂಸರ್ಗಳನ್ನ, ಬೇರೆ ಭಾಷೆ ಪ್ರೊಡ್ಯೂಸರ್ಗಳನ್ನ, ಬೇರೆ ಭಾಷೆ ಏನು ಆಕ್ಟರ್ಗಳನ್ನ, ಬೇರೆ ಭಾಷೆ ಟೆಕ್ನಿಷಿಯನ್ಸ್ಗಳನ್ನ ಇವ್ರುಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಡಿ ಬಾಸ್ ಮತ್ತು ಕೆಲವು ನಟರು ಮಾತ್ರನೇ ನಮ್ಮವ್ರು ಬೇಕು ಅಂತ ಒಪ್ಕೋತಾ ಇರೋದು. ಕರೆಕ್ಟಾ? ಸೊ ಇಲ್ಲಿ ಕನ್ನಡಿಗರಿಗೆ ಯಾರು ಬೆಲೆ ಕೊಡ್ತಾ ಇದ್ದಾರೆ? ಕನ್ನಡ ಇಂಡಸ್ಟ್ರಿಗೆ ಯಾರು ಬೆಲೆ ಕೊಡ್ತಾ ಇದ್ದಾರೆ? ಈಗ ಬೇರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋರು ಈ ತರ ಮಾಡ್ತಿದ್ರೆ ಈಗ ಬೇರೆ ಪರಭಾಷೆ ಸಿನಿಮಾಗೂ ನಮ್ಮ ಸಿನಿಮಾಗೂ ವ್ಯತ್ಯಾಸ ಏನು ಸರ್? ಮತ್ತೆ ಕನ್ನಡ ಇಂಡಸ್ಟ್ರಿ ಅಂತ ಯಾಕೆ ಅನ್ನಿಸ್ಕೊಬೇಕು ಸರ್? ಬೇರೆ ಸ್ಟೇಟ್ ಅವ್ರು ಬಂದ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತಾ ಇದಾರೆ, ಇಲ್ಲಿನ ಪ್ರೊಡ್ಯೂಸರ್ಸ್ ಏನು ಆಗ್ತಾ ಇದಾರೆ? ಅವ್ರ ಗತಿಗಳೇನು ಸರ್? ಅವ್ರು ಸಾಲ ಮಾಡಿರ್ತಾರೋ, ಏನ್ ಮಾಡಿರ್ತಾರೋ, ಎಷ್ಟು ಕಷ್ಟ ಬಿದ್ದು ಮಾಡಿರ್ತಾರೋ ಪ್ರೊಡ್ಯೂಸರ್ಗಳು. ಅದೇ ಪ್ರಶ್ನೆ ಇರೋದು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಬೇಕಾದ್ರೆ ಏನೆಲ್ಲ ಮಾಡಬೇಕು ಸರ್? ನಟರುಗಳು ಸರಿ ಬರ್ಬೇಕು ಸರ್. ನಮ್ಮ ಕನ್ನಡ ಇಂಡಸ್ಟ್ರಿ ಇಲ್ಲಿರುವಂತ ನಟರುಗಳು ನಮ್ಮ ಭಾಷೆ ಸಿನಿಮಾ, ನಮ್ಮ ಪ್ರೊಡ್ಯೂಸರ್ಗಳು ಅಂತ ಹೆಮ್ಮೆಯಿಂದ ತಗೋಬೇಕು. ಹಾಗೆ ಇಲ್ಲಿರೋರ್ನ ಅಡ್ವಾನ್ಸ್ ಆಗಿ ತಗೊಂಡೋಗ್ಬೇಕು. ಅಂಡ್ ಇಲ್ಲಿರೋ ಟೆಕ್ನಿಷಿಯನ್ಸ್ಗಳು ಅಷ್ಟೇ, ಇಲ್ಲಿರೋ ಟೆಕ್ನಿಷಿಯನ್ಸ್ಗಳನ್ನ ಹಾಕೊಂಡು ಸಿನಿಮಾಗಳನ್ನ ಮಾಡಬೇಕು. ಅಂಡ್ ಏನಿದೆ ಹೊಸ ನಾಲೆಡ್ಜ್ಗಳು ನಮ್ಮಲ್ಲಿರುವಂಥ ಡೈರೆಕ್ಟರ್ಗಳೇ ಆಗಲಿ, ಇಲ್ಲ ಏನು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರೋರು ಅದೆಲ್ಲ ಅಪ್ಗ್ರೇಡ್ ಆಗಬೇಕು, ಕಲಿಬೇಕು ಹೊಸ ವಿಷಯಗಳನ್ನು, ನಾವು ವಿಚಾರವಂತರಾಗಬೇಕು. ಇನ್ನು ಅದೇ ಹಳೆ ಎಷ್ಟೆಲ್ಲ ನಾವು ಇದು ಮಾಡ್ಕೊಂಡು ಬರ್ತೀವಿ ಅಂದರೆ ಆಗೋದಿಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಾಗಿಂದನೇ ಸರ್ ಇವೆಲ್ಲ ಪ್ರಾಬ್ಲಮ್ ಆಗಿತ್ತು. ಪ್ಯಾನ್ ಇಂಡಿಯಾ ಕರ್ನಾಟಕಕ್ಕೆ ಏನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಫೆಕ್ಟ್ ಮಾಡಿದ್ದೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸರ್. ಈಗ ಯಾವ ಹೀರೋ ಬಂದರೂ ಪ್ಯಾನ್ ಇಂಡಿಯಾ ಅಂತ ಬರ್ತಾರೆ. ಪಾಪ ಪ್ರೊಡ್ಯೂಸರ್ ಎಲ್ಲಿಂದ ತರ್ತಾರೆ ಸರ್ ದುಡ್ಡು? ಹೇಳಿ ನೀವು, ಎಲ್ಲಿಂದ ತರ್ತಾರೆ ಸರ್ ದುಡ್ಡು? ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡಬೇಕು ಅಂತ. ಸೊ ಇಲ್ಲಿ ಯಾರು ಇದಾಗ್ಬೋದು? ಒಂದು ಸಿನಿಮಾ ಹೊಡೆದ್ರೆ ಹೀರೋ ಹಿಟ್ ಆಗ್ತಾನೆ, ಪ್ರೊಡ್ಯೂಸರ್ ಹಿಟ್ ಆಗ್ತಾನೆ. ಫ್ಲಾಪ್ ಆದರೆ ಎಲ್ಲ 10 ಸಿನಿಮಾದಲ್ಲಿ 1 ಸಿನಿಮಾ ಗೆಲ್ಬೋದು ಸರ್. ಮಿಕ್ಕಿದ 9 ಸಿನಿಮಾ ಪ್ರೊಡ್ಯೂಸರ್ಗಳು ಏನಾದರೂ ಎಷ್ಟೆಷ್ಟು ಕೋಟಿ ಬಂಡವಾಳ ಹಾಕಿರ್ತಾರೆ ಸರ್. ಆಯಿತಾ? ಹೀರೋಗೆ ಇದಿಲ್ಲ ಅಂದರೆ ಇನ್ನೊಂದು ಸಿನಿಮಾ ಸಿಕ್ಬಿಡುತ್ತೆ ಸರ್, ಅವ್ರು ಸ್ಟಾರ್ ಆಗಿದ್ರೆ. ಬಟ್ ಅಲ್ಲಿ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ಗಳಿಗೆ, ಆಮೇಲೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಎಷ್ಟು ಹೊಡೆತ ಬೀಳುತ್ತೆ ಸರ್. ದರ್ಶನ್ ಸರ್ ಹೊರಗಡೆ ಇದ್ದಾಗ ಸಾಕಷ್ಟು ಚುನಾವಣಾ ಪ್ರಚಾರಗಳಲ್ಲಿ ಭಾಗಿಯಾಗಿದ್ರು, ಆಗಿದ್ದಾರೆ. ಹಲವು ರಾಜಕಾರಣಿಗಳ ಜೊತೆನೂ ಗುರುತಿಸಿಕೊಂಡಿದ್ದು. ಹೌದು. ಸೊ ಈ ಸಂಕಷ್ಟದ ಸಂದರ್ಭದಲ್ಲಿ ಯಾರೋ ಸಪೋರ್ಟ್ ಮಾಡ್ಲಿಲ್ವಾ? ಹೆಂಗೆ ಏನು ಸರ್? ನಾನು ಅದೇ ಹೇಳಿದ್ದು, ಕೆಲವರು ಇದ್ದಾರೆ ಸರ್, ಇನ್ನೂ ಇದ್ದಾರೆ, ಸಪೋರ್ಟ್ ಮಾಡ್ತಿರೋಂಥವ್ರು ಇವಾಗಲೂ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸೊ ಇನ್ನು ಕೆಲವ್ರುಗಳು ಇವ್ರ ಹೆಸರು ಹೇಳ್ಕೊಂಡು ಬಯಸ್ಕೊಂಡವರು, ಅಣ್ಣ ನೀವೇ ಎಲ್ಲ ಅಂತ ಅಂದವರು ಕಾಣೆ ಆಗ್ಬಿಟ್ಟಿದ್ದಾರೆ. ಎಲ್ಲೋದ್ರು ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ. ನಾವು ಬೂದ್ಗನ್ನಡಿ ಹಾಕೊಂಡು ಹುಡುಕ್ತಾ ಇದೀವಿ, ಎಲ್ಲರಪ್ಪ ಇದ್ದೀರಾ ಅಂತ. ಇವ್ರು ಅನ್ನ ತಿಂದು ಪಾಪ ಇವ್ರು ಎಷ್ಟೋ ಇದನ್ನ ಫ್ರೀಯಾಗಿ ಮಾಡಿ. ಸೊ ಅದಕ್ಕೆ ಸರ್ ಇವಾಗ ಏನು ಗೊತ್ತಾ, ಒಂದು ಮಾತಿದೆ, ಕಷ್ಟದಲ್ಲಿದ್ದಾಗ ದೇವ್ರು ಆಗ್ತಾನಂತೆ, ಯಾರ ರೂಪದಲ್ಲಾರು ಬರ್ತಾರಂತೆ. ಆದ್ರೆ ಈ ಪಾಪ ಮಾಡಿರೋ ನನ್ನ ಮಕ್ಳು ಇರ್ತಾರಲ್ಲ, ಅವ್ರು ಕಷ್ಟ ಕಾಲದಲ್ಲಿ ಕೈ ಬಿಡ್ತಾನಂತೆ ದೇವರು. ಈಗ ಕಷ್ಟ ಕಾಲದಲ್ಲಿ ಎಷ್ಟು ಜನ ಅಭಿಮಾನಿಗಳು ನಿಂತರು, ಅವ್ರಿಗಾಗಿದ್ದಾರೆ. ಅದನ್ನ ಸಿನಿಮಾ ಗೆಲ್ತು, ಅದನ್ನ ಪ್ರಕಾಶ್ ಸರ್ ಕಾನ್ಫಿಡೆಂಟ್ ಆಗಿದ್ದಿತ್ತು. ಅದೇ ಬೇರೆಯವ್ರಿಗಾಗಿದ್ದಿದ್ರೆ ಆಗ್ತಿತ್ತು ಸರ್. ಇವ್ರು ಎಷ್ಟು ಪುಣ್ಯದ ಕೆಲಸ ಮಾಡಿರ್ಬೋದು, ಇವ್ರು ಎಷ್ಟು ಜನಕ್ಕೆ ಸಹಾಯ ಮಾಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಅಷ್ಟು ಜನ ನಿಂತ್ಕೋತಾ ಇದ್ದಾರೆ ಅಂದರೆ ಸುಲಭದ ಮಾತಲ್ಲ ಸರ್ ಇದು. ಸಾಕಷ್ಟು ಸಿನಿಮಾ ರಿಲೀಸ್ ಇವೆಂಟ್ಗೂ ದರ್ಶನ್ ಸರ್ ಹೋಗಿರ್ತಾರೆ ಈ ಹಿಂದೆ. ಯಾವಾಗ ಹೊರಗಡೆ ಇದ್ರು ಅವಾಗ ಜೈದ್ ಖಾನ್ ಸಿನಿಮಾ ಇದಕ್ಕೂ ಹೋಗಿದ್ರು. ಸೊ ಅವರು ಆಲ್ರೆಡಿ ಮೊನ್ನೆ ಹೇಳಿದ್ದಾರೆ, ಒಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ, ಆದಷ್ಟು ಬೇಗ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಅಂತ. ನಾವು ಅವ್ರಗಳ ಬಗ್ಗೆ ಏನು ಮಾತಾಡಲ್ಲ ಸರ್, ಅವ್ರಗಳ ಬಗ್ಗೆ ನಾವೇನು ಮಾತಾಡೋದಿಲ್ಲ. ನಮ್ಗೆ ನೆಸೆಸಿಟಿನೂ ಇಲ್ಲ. ಅವರಿಂದ ಇವರಿದ್ದಾರೆ, ಇವರಿಂದ ಅವರವರ ಈ ಥರ ಸಿಕ್ತು ಅನ್ಕೋತೀನಿ. ಬಟ್ ಅಂದರೆ ನಾನು ಗಜಪಡೆ, ನಾವೆಲ್ಲರೂ ಸಪೋರ್ಟ್ ಆಗಿರ್ತೀವಿ. ಸೊ ಈ ಸಂದರ್ಭದಲ್ಲಿ ಯಾರು ಬರಲಿಲ್ವಾ? ಏನು ಒಳಗಡೆಯಿಂದ ಸಪೋರ್ಟ್, ಇಂಟರ್ನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರಾ? ಹೆಂಗೆ ಏನು? ಸಾಕಷ್ಟು ಜನರಿಗೆ ಗೊಂದಲ ಇದೆ ಇದು ಸರ್. ಕೆಲವರು ಕಾಣ್ದಂಗೆ ಸಹಾಯ ಮಾಡ್ತಾ ಇದ್ದಾರೆ, ಮುಂದೆ ಬರ್ತಾ ಇಲ್ಲ. ಇನ್ನು ಕೆಲವರು ಮುಂದೆ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ತುಂಬ ಕಮ್ಮಿ ಅಷ್ಟೇ, ಹೇಳ್ತಿಲ್ಲ, 10 to 15% ಅಷ್ಟೇ. ಇನ್ನು ಮಿಗ್ದವರೆಲ್ಲ ಕಾಣೆ ಆಗ್ಬಿಟ್ಟಿದ್ದಾರೆ. ಬಟ್ ಅವ್ರು ಹೊರಗೆ ಬಂದ ಮೇಲೆ ಇದೊಂಥರ ಏನೋ ಗೊತ್ತಾಗ್ತದೆ, ಯಾರನ್ನ ಎಲ್ಲೆಲ್ಲಿ ಇಡಬೇಕು, ಅವ್ರವ್ರ ಸ್ಥಾನಗಳೇನೋ, ಅವ್ರವ್ರ ಯೋಗ್ಯತೆಗಳೇನೋ ಅಂತ. ಆ ಜಾಗದಲ್ಲೇ ಅವ್ರು ಇರ್ತಾರೆ, ಮೇಲೆ ಬರೋಕ್ಕಾಗೋದಿಲ್ಲ. ಇದು ಸರ್, ಇದು ಹೆಂಗಾಗ್ತಿದೆ ಅಂತಂದರೆ, ಒಂದು ಚೆನ್ನಾಗಿ ಒಂದು ಇದಿದೆ ನೋಡಿ, ಏನೋ ಒಂದು ಒಳ್ಳೆ ಮಾತು ಹೇಳಿದ್ರು, ನಾನು ಎಲ್ಲೋ ಕೇಳಿದ್ದೆ ಇದನ್ನು, ಒಂದು ನೆನಪಾಗ್ತಾ ಇಲ್ಲ, ನಿಮಿಷ ನೆನಪಿಸ್ಕೋತೀನಿ. ಯಾವ ಮಾತು ಅಂಥದ್ದು?
ಅಲ್ಲ ಸತ್ಯ ಮನೆ ದಾಟಕ್ಕೂ ಮುಂಚೆ ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದಿತ್ತಂತೆ. ಆಯ್ತಾ, ಸತ್ಯ ಮನೆ ಹೊಸ್ಲು ದಾಟಕ್ಕೂ ಮುಂಚೆ ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದಿತ್ತಂತೆ. ಆಗ ಸುಳ್ಳು ನಗ್ತಿತ್ತಂತೆ, ಸತ್ಯ ಅಳ್ತಿತ್ತಂತೆ. ಆಯ್ತಾ, ಬಟ್ ಸತ್ಯ ಗೊತ್ತಾದ್ಮೇಲೆ ಮನೆ ಹಾಳಾಗಿತ್ತಂತೆ. ಹೊರಗಡೆ ಇರೋರೆಲ್ಲ ಅವ್ರವ್ರ ಕೆಲಸ ನೋಡ್ಕೋತಿದ್ರಂತೆ. ಸುಳ್ಳನ್ನ ಹಬ್ಬಿಸೋದು ಏನೋ ಭಾರಿ ಈಸಿ, ಸಿಕ್ಕಾಪಟ್ಟೆ ಈಸಿ. ಸತ್ಯನ ಅರ್ಗಿಸ್ಕೊಳ್ಳೋದಿದೆಯಲ್ಲ ಭಾರಿ ಕಷ್ಟ. ಕೆಲವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಪಾಯಿಂಟ್ ಇದು. ಯಾಕೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ? ಯಾಕಂದ್ರೆ ಅವ್ರು ಸುಳ್ಳು ಹೇಳಿದಾರೆ, ಅದಕ್ಕೆ. ಇನ್ನೇನು ಹೇಳೋಣ, ಸುಳ್ಳು ಹೇಳಿದಾರೆ ಅಂತ ತುಂಬಾ ಜನ ಹೇಳಿದಾರೆ ಸರ್, ತುಂಬಾ ಜನ ಹೇಳ್ಕೊಂಡ್ ಬಂದಿದ್ದಾರೆ. ನಮ್ಗೆ ಆ ಕಷ್ಟ ಈ ಕಷ್ಟ ಅದು ಇದು ಅಂತೆಲ್ಲ. ಇವ್ರು ಎಲ್ಲರಿಗೂ ಒಂದೇ ತರ ನೋಡಿದ್ದಾರೆ. ನಮ್ಮ ಬಾಸು ಎಲ್ಲರೂ ಒಂದೇ ತರ ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ಅವ್ರು ಕಾಣೆ ಹೋಗ್ಬಿಟ್ಟಿದ್ದಾರೆ ಸುಳ್ಳು ಹೇಳಿರೋ ರೀಸನ್ಗೆ. ಬಟ್ ಸತ್ಯ ಹೇಳಿದವ್ರು ಇವಾಗಲೂ ಗಟ್ಟಿಯಾಗಿ ನಿಂತಿದ್ದಾರೆ. ಬಟ್ ಸುಮಾರು ಜನ ಡೆವಿಲ್ ಸಿನಿಮಾಗೂ ವಿಶ್ ಮಾಡಿದ್ದಾರೆ ಸರ್. ಅವ್ರಿಗೆಲ್ಲ ನಾವು ಕೃತಜ್ಞತೆ ತೋರಿಸ್ತೀವಿ. ಮತ್ತು ನೀವು ಹೇಳ್ತೀರಿ ಕಾಣೆ ಆಗಿದ್ದಾರೆ ಅಂತ ಹೇಳ್ತೀರಿ. ಕೆಲವರು ಸರ್, ನಾನು ಅದೇ ಹೇಳ್ತಿರೋದು, ಮೆಜಾರಿಟಿ ಪೀಪಲ್ ಕಾಣೆ ಆಗಿದ್ದಾರೆ. ಈ ಮೈನಾರಿಟಿ ಯಾರಿದ್ರು ಒಂದು 10 to 15% ಅಷ್ಟೇ ಸರ್ ಬಂದಿರುವಂಥದ್ದು. ಯಾವಾಗಲೂ ಇವ್ರಿಗೋಸ್ಕರ ನಿಂತಿದ್ದವರು ಅವ್ರು ಅವಾಗಿಂದನೇ ನಿಂತೇ ಇದ್ದಾರೆ. ಇನ್ನು ಕೆಲವರು ಮಧ್ಯದಲ್ಲಿ ಬಂದು ಹೋದವರೆಲ್ಲ ಅವ್ರದ್ದೆಲ್ಲ ಮುಗೀತು. ಇವ್ರು ಬೇಳೆ ಬೇಯಿಸ್ಕೊಳ್ಳೋ ತನಕ ಮಾತ್ರ ಬಂದರು, ಬೇಳೆ ಬೇಯಿಸ್ಕೊಂಡಾದ್ಮೇಲೆ ಮುಗೀತು. ಈಗ ದರ್ಶನ್ ಸರ್ ನಂತರ ಆ ಸ್ಥಾನವನ್ನು ಯಾರು ಇದು ಮಾಡ್ಬೋದು? ಈ ಜನ್ರೇಷನ್ ಮುಗೀತು ಸರ್. ಇದಾದ್ಮೇಲೆ ಇನ್ನು ಯಾರು ಇಲ್ಲ ಅಂತ ಕಾನ್ಫಿಡೆಂಟ್ ಮಾತ್ರ ಅಷ್ಟೆ. ಈ ಜನ್ರೇಷನ್ ಆದ್ಮೇಲೆ ಇನ್ನು ಯಾರು ಇಲ್ಲ ಸರ್. ಯಾಕಂದರೆ ನಟನೆಗಳನ್ನು ನೀವು ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ ಅಂತ. ಮತ್ತು ಈಗ ಬರ್ತಿರೋಂಥ ಸಿನಿಮಾಗಳು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹೊಡಿ ಬಡಿ. ಆಯಿತಾ, ಈಗ ಬರ್ತಿರೋ ಸಿನಿಮಾಗಳೆಲ್ಲ ಹೇಗಾಗ್ತಾ ಇದ್ದಾವೆ ಅಂತಂದರೆ, ಏನೋ ಲಾಂಗಲ್ಲಿ ಕತ್ತರಿಸೋದು, ಒಂದು ಮೆಸೇಜ್ಗಳಿಲ್ಲ ಸಿನಿಮಾಗಳಲ್ಲಿ, ಮೆಸೇಜ್ ಇಲ್ಲ. ಆ ರೀತಿ ಮೆಸೇಜ್ ಇವಾಗ ಸದ್ಯದ ಮೂವಿಗಳಲ್ಲಿ ಕೊಡ್ತಿರೋಂಥ ಕ್ರಾಂತಿ ಮೂವಿಯಲ್ಲಿ ಒಂದು ಮೆಸೇಜ್ ಕೊಟ್ಟರು, ಡೆವಿಲ್ ಮೂವಿಯಲ್ಲಿ ಒಂದು ಮೆಸೇಜ್ ಕೊಟ್ಟರು, ಬಾಸ್ ಮೂವಿಗಳಲ್ಲಿ ಬರ್ತಾ ಇದ್ದಾವೆ ಮೆಸೇಜ್ಗಳು. ಅವ್ರು ಮೆಸೇಜ್ ಓರಿಯೆಂಟೆಡ್ ಮೂವಿಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಅದು ಬಿಟ್ರೆ ಈಗ ಮೆಸೇಜ್ ಅಂದ್ರಲ್ಲ, ಸೊ ಮೆಸೇಜ್ ಪಾಯಿಂಟ್ಗೆ ಬರ್ತೀನಿ. ಡೆವಿಲ್ ಸಿನಿಮಾದಲ್ಲಿ CM ಆಗಿದ್ದಾರೆ ಆಲ್ರೆಡಿ, ಪಾಲಿಟಿಕ್ಸ್ ಬರ್ತಾರ ಏನು? ಅಥವಾ ಈಗ ಆಲ್ರೆಡಿ ಅವ್ರು ಸಂಕಷ್ಟದಲ್ಲಿದ್ದಾರೆ. ಸುಮಾರು ಜನ ರಾಜಕಾರಣಿಗಳು ಸಂಕಷ್ಟದಲ್ಲಿದ್ದಾಗ ರಾಜಕೀಯನೇ ಆಯ್ಕೆ ಮಾಡ್ತಾರೆ. ಸುಮಾರು ಜನರು ಸರ್, ಅವರು ನಟರಾಗಬೇಕಂತಾನೆ ಬಂದಿರೋರು. ಆಯ್ತಾ, ನಟನೆಯಿಂದ ಅಭಿಮಾನಿಗಳನ್ನ ಸಂಪಾದಿಸಿರೋರು. ನನಗೇನು ಅದು ನೀವು ಅವ್ರನ್ನೇ ಕೇಳಬೇಕು, ರಾಜಕೀಯಕ್ಕೆ ಬರ್ತಾರೋ ಬರೋದಿಲ್ಲ ಅಂತ. ನಮ್ಗೆ ಅಷ್ಟೇ ಐಡಿಯಾ ಇಲ್ಲ. ಮುನ್ಸೂಚನೆ ಕೊಟ್ಟಿದ್ದಾರೆ ಅನ್ಸುತ್ತಲ್ಲ, ಸಿನಿಮಾ ನೋಡಿದ್ರಲ್ಲ ನೀವು? ಸರ್, ಅದು ಸಿನಿಮಾ ಮಾಡಿದ್ದಾರೆ ಸರ್. ಸಿನಿಮಾನು ರಿಯಾಲಿಟಿಗೂ ಒಂದೇ ಆಗುತ್ತೆ ಸರ್. ಆಗ್ಬೋದಲ್ಲ, ಹೆಂಗಾಗುತ್ತೆ ಸರ್? ಹಂಗಾರೆ ಸಿನಿಮಾ ನಾನು ಒಂದು ಕೊಲೆ ಮಾಡ್ತೀನಿ ಸರ್, ಹೊರಗಡೆ ನಾನು ಏನ್ ಹೇಳ್ತಾ ಇರೋದು ಗೊತ್ತಾ, ಕೆಲವೊಂದು ಸನ್ನಿವೇಶಗಳು ರಿಯಾಲಿಟಿ ಆಗ್ಬೋದು. ಓವರ್ ಆಲ್ ಸಿನಿಮಾ ಅಂತ ಹೇಳ್ತಾ ಇಲ್ಲ ನಾನು ಸರ್. ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಬಟ್ ಏನಂತ ಅಂದ್ರೆ ನಾವು ಅವ್ರನ್ನ ನಟರಾಗಿ ನೋಡಕ್ ಇಷ್ಟಪಡ್ತೀವಿ ಸರ್. ಈಗ ಆಲ್ರೆಡಿ ನೋಡಿ, ಅವ್ರ ಮೇಲೆ ಒಂದು ಆರೋಪ ಇದೆ. ಸೊ ಆರೋಪದಲ್ಲಿದ್ದವರು ಯಾರೇ ಆದ್ರೂ, ಯಾವುದೇ ವ್ಯಕ್ತಿ ಆಗಿರ್ಲಿ, ಸ್ವಲ್ಪ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದವರು ರಾಜಕಾರಣ ಆಯ್ಕೆ ಮಾಡ್ಕೋತಾರೆ, ಪಾಲಿಟಿಕ್ಸ್ ಆಯ್ಕೆ ಮಾಡ್ಕೋತಾರೆ, ತಾವು ಸೇಫ್ ಆಗಿ ಉಳಿಬೇಕಂತ. ಸೊ ಈ ತರದ್ದು ಏನಾದ್ರು ಪ್ಲಾನಿಂಗ್ ನಡೀತಾ ಇದೆ ಹೆಂಗೆ ಏನು? ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಬಟ್ ಬಂದ್ರೆ ಖುಷಿನೇ, ಬರ್ಲಿಲ್ಲ ಅಂದ್ರೂ ಖುಷಿನೇ. ನಾವು ಯಾವಾಗ್ಲೂ ಅವ್ರ ಪರ ಇರ್ತೀವಿ. ಅವ್ರ ಪರನೇ ಇರ್ತೀವಿ ಸರ್. ಅಂದ್ರೆ ಸುಮಾರು ಜನ ಮಾತಾಡ್ತಾ ಇದಾರೆ ಆಲ್ರೆಡಿ. ಸುಮಾರು ಜನ ರಿವ್ಯೂ ನೋಡಿದೀವಿ ಫ್ಯಾನ್ಸ್ಗಳದ್ದು. ಬಂದ್ರೆ ಒಳ್ಳೇದಾಗುತ್ತೆ, ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ರಾಜಕಾರಣ ಬಂದ್ರೆ. ಹೇಳ್ತಲ್ಲ, ಅವ್ರು ಏನು ಇಲ್ದೇನೆ ಮಾಡ್ತಾವ್ರೆ. ಇನ್ನು ಅಧಿಕಾರ ಯಾಕೆ ಅವ್ರಿಗೆ? ಏನು ಇಲ್ದೇನೆ ಅಷ್ಟೊಂದು ಜನಕ್ಕೆ ಒಳ್ಳೇದು ಮಾಡ್ತಾ ಇದಾರೆ. ಬಟ್ ಈಗ ನೀವೇ ಅಭಿಮಾನಿಗಳೇ ಹೇಳ್ತಾ ಇದ್ರಲ್ಲ, ಮೆಜಾರಿಟಿ ಆಫ್ ಪೀಪಲ್ ಅಭಿಮಾನಿಗಳು ಹೇಳ್ತಾ ಇದ್ರಲ್ಲ, ಬರ್ಬೇಕು ಸರ್. ಅದೇ ಹೇಳಿದೆ, 5 ಬೆರಳು ಒಂದೇ ತರ ಇರೋದಿಲ್ಲ. ಬಂದ್ರೆ ಖುಷಿ, ಬರ್ಲಿಲ್ಲ ಅಂದ್ರೂ ಖುಷಿ. ಬಟ್ ನಾವು ಯಾವಾಗಲೂ ಅವ್ರ ಜೊತೆ ಅವ್ರ ಪರವಾಗಿ ನಿಲ್ತೀವಿ. ಇದು ನಾನು ಹೇಳ್ಬಲ್ಲೆ. ಅಂದ್ರೆ ಎರಡು ಕಡೆಯಿಂದ ನಿಮ್ದು ಎರಡು ದೋಣಿ ಮೇಲೆ ಕಾಲಿಡ್ತೀರಿ? ಎರಡು ದೋಣಿ ಮೇಲೆ ಕಾಲಿಡಲ್ಲ ಸರ್. ಅವ್ರು ನಟರಾಗಿ ಬಂದಿರೋರು. ನಾನು ವ್ಯಕ್ತಿ ನೋಡಿ ಅಭಿಮಾನಿ ಆಗಿರೋದು ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, 2 ದೋಣಿ ಮೇಲೆ ಕಾಲಿಡೋದು ಅಂತ ಅಲ್ಲ. ಅವ್ರು ಬಂದ್ರು ಬರ್ದೇ ಹೋದ್ರು ಈಗ ಪ್ರೀತಿಸ್ತಿರೋದು ವ್ಯಕ್ತಿನೇ ತಾನೆ. ಹಂಗಾರೆ ನಾನು ಇವಾಗ ಅಕಸ್ಮಾತ್ ಈ ಸ್ಥಾನಗಳಿಗೆ ನಾನು ಅವ್ರನ್ನ ತಗೊಂಬಿಟ್ರೆ ನಾನು ಆ ಸ್ಥಾನಕ್ಕೆ ಪೂಜೆ ಮಾಡ್ದಂಗೆ ಆಗ್ತದೆ. ಇಲ್ಲ, ಇಲ್ಲಿ 2 ದೋಣಿ ಮೇಲೆ ನಾವು ಕಾಲಿಡ್ತಿಲ್ಲ. ಇಲ್ಲಿ ನಾನು ಹೇಳ್ತಿರೋದಕ್ಕೆ ಬರ್ತಿರೋ ಇದೇ ಬೇರೆ. ಈಗ ನಾನು ಅದನ್ನೇ ಹೇಳಕ್ ಬರ್ತಿರೋದು. ಈಗ ಒಬ್ಬ ಆ್ಯಕ್ಟ್ರಾಗಿ ನಾನು ಅವ್ರನ್ನ ಪೂಜೆ ಮಾಡಿದ್ರೆ ಆ ಆ್ಯಕ್ಟಿಂಗಿಗೆ ಪೂಜೆ ಮಾಡ್ದಂಗೆ, ಕರೆಕ್ಟಾ? ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಪೂಜೆ ಮಾಡಿದ್ರೆ ನಾನು ರಾಜಕೀಯತೆಗೆ ಪೂಜೆ ಮಾಡ್ದಂಗೆ. ಅರ್ಥ ಮಾಡ್ಕೊಳ್ಳಿ. ಆ ಪೊಸಿಷನ್ ನೋಡಿ ನಾವು ಏನೋ ಅವ್ರ ಹಿಂದೆ ಹೋಗ್ತಾ ಇದ್ದಂಗೆ ಬಂದ್ಬಿಡುತ್ತೆ. ಅಲ್ಲ ಸರ್, ನಾನು ಆ ರೀತಿ ಅಲ್ಲ. ನೀವು ಅಷ್ಟೇ ಅಲ್ವಾ? ನಿಮ್ಮ ಡೀಪ್ ಫ್ಯಾನ್ಸ್ ಅಲ್ವಾ? ವ್ಯಕ್ತಿಗೆ ಪೂಜೆ ಮಾಡ್ತಿರೋಂಥವ್ರು.
90% ದರ್ಶನ್ ಏನೋ ಡಿ ಫ್ಯಾನ್ಸ್ ಎಲ್ಲರೂ, ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಅವ್ರ ವ್ಯಕ್ತಿತ್ವಕ್ಕೆ, ಆ ವ್ಯಕ್ತಿಗೆ ಪೂಜೆ ಮಾಡ್ತಿರುವಂಥ. ಆಯ್ತು, ವ್ಯಕ್ತಿತ್ವ ಅಂದ್ರಲ್ಲ, ಏನಿದೆ ವ್ಯಕ್ತಿತ್ವ? ಏನಿಲ್ಲ ಅಂತ ಕೇಳಿ ಸರ್, ಏನಿದೆ ಅಂತಲ್ಲ. ನೋಡಿ, ನಿಮ್ಗೆ ಗೊತ್ತಿದೆ ಕೊರೋನಾ ಟೈಮಲ್ಲಿ ಏನು ನಡೀತು ಅಂತ, ಎಷ್ಟು ಜನಕ್ಕೆ ಆಹಾರ ಇದು ಮಾಡಿದ್ರು ಅಂತ, ಎಷ್ಟು ಜನ ಕನ್ನಡ ಇಂಡಸ್ಟ್ರಿಲಿ ಇರುವಂಥ ಆ್ಯಕ್ಟರ್ಗಳಿಗೆ ಇವ್ರು ನೆರವಾಗಿದ್ದಾರೆ ಅಂತ. ತೆಗೀರಿ, ಕೇಳ್ಕೊಂಬನ್ನಿ, ಎಷ್ಟು ಜನ ಹೇಳ್ತಾರೆ ಅಂತ ನಿಮಗೆ ಸಿಕ್ಬಿಡುತ್ತೆ, ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಅದಾದಮೇಲೆ ಇವರು ತೋರಿಸ್ಕೊಂಡು ಏನೂ ಮಾಡಿಲ್ಲ, ಸಹಾಯ ಹೇಳಕ್ಕೆ ಬಂದ್ರೂ ಹೇಳ್ಬೇಡ ಅಂತಾರೆ. ಆ ಥರ ವ್ಯಕ್ತಿತ್ವ, ನಾವು ಅದನ್ನೇ ಕಲ್ತ್ಕೊಂಡ್ಬಂದಿರೋವಂಥದ್ದು. ಅದಾದಮೇಲೆ ಏನೋ ಪ್ರಾಣಿ ಪಕ್ಷಿಗಳಿಗೆ ಝೂ ಅಲ್ಲಿ ಎಷ್ಟು ಜನ ದತ್ತು ತೊಗೊಂಡ್ರು, ಆಯಿತಾ. ಆಮೇಲೆ ಏನು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಒಬ್ಬರು ಕಟ್ಟಿಸ್ಬೇಕು ಅಂತ ಅಂದಾಗ ಎಷ್ಟು ಕಳಿಸಿದ್ರು, ಏನೇನು ಕಳಿಸಿದ್ರು, ಅವ್ರ ಬಾಯಿಂದನೇ ಕೇಳಿ ಹೇಳ್ತಾರೆ. ನೀವು ಹೇಳ್ಬೋದಲ್ಲ, ನೀವು ಫ್ಯಾನ್ ಆಗಿ ಹೇಳ್ಬೋದಲ್ಲ, ಅಭಿಮಾನಿಯಾಗಿ ಹೇಳ್ಬೋದಲ್ಲ, ನಿಮ್ಮ ನಟನ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ ಅಭಿಮಾನಿಗಳು ಹಂಚ್ಕೋಬೋದಲ್ಲ. ಸರ್ ಹೇಳ್ತಾ ಇದೀನಲ್ಲ, ಅದೇ ಹೇಳ್ತಾ ಏನಲ್ಲ ಅಲ್ಲ. ಈಗ ಇಷ್ಟೊಂದು ಲಿಸ್ಟ್ಗಳನ್ನ ಕೊಡ್ತಾ ಇದೀನಿ ನಾನು, ಹೇಳ್ತಾ ಇಲ್ವಾ, ಆ ಲಿಸ್ಟ್ಗಳನ್ನ ಕೊಡ್ತಾ ಹೋದ್ರೆ. ಬಟ್ ಬಾಸ್ ಒಂದೇ ಹೇಳೋದು, ಒಳ್ಳೆ ಕೆಲಸಗಳು ಯಾವತ್ತೂ ಕಾಣದಂಗೆ ಮಾಡ್ಬೇಕಂತ. ಆವಾಗಲೇ ಆ ಕೆಲಸಕ್ಕೆ ಒಂದು ತೂಕ, ಮಾಡಿರೋದಕ್ಕೊಂದು ತೂಕ, ಆ ಮಾಡಿರೋ ವ್ಯಕ್ತಿಗೊಂದು ತೂಕ. ಪಬ್ಲಿಸಿಟಿಗೆ ಯಾವತ್ತೂ ಏನು ಮಾಡಬಾರ್ದು ಸರ್. ಸಹಾಯದ ರೂಪದಲ್ಲೇ ಮಾಡಬೇಕು. ಕ್ಯಾಮ್ರಾ ಹಿಂದೆನೇ ಮಾಡಬೇಕು, ಕ್ಯಾಮ್ರಾ ಮುಂದೆ ಅಲ್ಲ. ಕ್ಯಾಮ್ರಾ ಮುಂದೆ ಮಾಡಿದರೆ ತಪ್ಪು ಸರ್. ಆ ವ್ಯಕ್ತಿಗೆ ಅವಮಾನ ಅಷ್ಟಂಗೆ, ಅದು ವ್ಯಕ್ತಿಗೆ ಅವಮಾನ ಅಷ್ಟಂಗೆ, ಎದುರುಗಡೆ ಇರೋ ವ್ಯಕ್ತಿಗೆ ಅವಮಾನ ಮಾಡ್ದಂಗೆ ಅದು. ಬಟ್ ಈಗ ಮೆಜಾರಿಟಿ ಅದೇ ನಡೀತಾ ಇದೆಲ್ಲ ಜಾಸ್ತಿ ಸರ್. ಈಗ ಆ ರೀತಿ ಆಗ್ಬಿಟ್ಟಿದೆ ಸರ್, ಜನ್ರೇಷನ್, ಏನು ಮಾಡೋಣ, ಆ ರೀತಿ ಆಗ್ಬಿಟ್ಟಿದೆ. ಅದರಿಂದ ಎಷ್ಟೋ ಜನ ಸಿಂಪತಿ ತಗೊಂಡು ಮಾಡ್ತಿರೋವಂಥವ್ರು ಇದ್ದಾರೆ. ಬಟ್ ತಪ್ಪು ಸರ್, ಅದು ತಪ್ಪು. ಈಗ ಆಯ್ತು, ದರ್ಶನ್ ಅವರಿಗೆ ಯಾಕೆ ಫ್ಯಾನ್ ಆಗಬೇಕು, ಏನಿದೆ ಅಂತದ್ದು ಅವರಲ್ಲಿ? ದರ್ಶನ್ ಅವ್ರಿಗೆ ಯಾಕೆ ಆಗ್ಬೇಕು ಫ್ಯಾನು? ಇಷ್ಟೊಂದು ಫ್ಯಾನ್ಸ್ ಯಾಕಿದ್ದಾರೆ? ನೀವೇ ಹೇಳ್ತಾ ಇದ್ದೀರಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದ್ದಾರೆ ಅಂತ. ನಿಮ್ಮ ಪ್ರಕಾರನೇ ಯಾಕೆ ದರ್ಶನ್ ಅವ್ರಿಗೆ ಫ್ಯಾನ್ಸ್ ಆಗಬೇಕು? ದರ್ಶನ್ ಅವರಲ್ಲಿ ಏನಿದೆ, ಏನು ಮಾಡಿದ್ದಾರೆ? ಆ ಗುಣಗಳು ಸರ್, ಆ ಒಳ್ಳೆ ಗುಣಗಳು ಸರ್. ಯಾವತ್ತೇ ಆಗಲಿ ಆ ವ್ಯಕ್ತಿ ಒಬ್ಬ ಸ್ಟಾರ್ ಅಂತ ತೋರಿಸ್ಕೊಂಡವ್ರೆ ಅಲ್ಲ, ಆಯಿತಾ. ಸ್ಟಾರ್ ಥರ ಇದ್ದವರೇ ಅಲ್ಲ ಸರ್. ಒಬ್ಬ ಕಾಮನ್ ಮ್ಯಾನ್ ಹೆಂಗಿರ್ತಾರೋ, ಎಷ್ಟೇ ಅಂತ ಸ್ಟೇಜ್ ಬಗ್ಗೆ ಇಲ್ಲಿ ಎಷ್ಟೋ ಸತಿ ನೀವೇ ಕೇಳಿಸ್ಕೊಂಡಿದ್ದಾರೆ, ನೆಲದ ಮೇಲೆ ಕೂತ್ಕೋತಾರೆ. ಟೂಟದಲ್ಲಿ ಹೋದರೆ ಅಲ್ಲೇ ಇದರಲ್ಲಿ ಕೊಟ್ಟಿಗೆ ಪಕ್ಕನೇ ಮಲ್ಕೋತಾರೆ. ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲಿ ಬೇಕಾದ್ರೂ ಇರ್ಬೋದಲ್ಲ. ಸರಳತೆ ಇದೆಯಲ್ಲ, ಸರಳತೆ ಮತ್ತು ಇದು ಏನೋ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಎಷ್ಟೋ ಜನ ಅನ್ಕೋತಾರೆ, ಮಾಡಲ್ಲ. ಇವರು ಅನ್ಕೊಳ್ಳೋದೆಲ್ಲ ಮಾಡಿಬಿಡ್ತಾರೆ. ಯಾರು ಇರ್ತಾರೆ ಸರ್ ಆ ರೀತಿ? ಒಬ್ಬ ವ್ಯಕ್ತಿಯಲ್ಲಿ ಸಂಸ್ಕೃತಿ ಇರಬೇಕು, ಸರಳತೆ ಇರಬೇಕು, ಅದಾದಮೇಲೆ ಒಬ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದಿರಬೇಕು. ಆಗಲೇ ಆ ವ್ಯಕ್ತಿಗೂ ತೂಕ, ಆ ವ್ಯಕ್ತಿತ್ವಕ್ಕೂ ತೂಕ. ಇದಿಷ್ಟು ಗುಣಗಳು ಅವರಲ್ಲಿದೆ, ಇರೋದಕ್ಕೆ ನಾವುಗಳ ಅಭಿಮಾನಿಗಳಾಗಿರೋದು. ಇಲ್ಲಾಂದ್ರೆ ನನಗೆ ತೂಕ ಇರ್ತಿತ್ತ? ನಾನು ಎಷ್ಟೋ ಅವ್ರ ಸಿನಿಮಾಗಳನ್ನು ನೋಡಿಕೊಂಡು ಒಂದೊಂದು ಮಾತುಗಳಿಂದ ಇದು ಮಾಡಿಕೊಂಡು ನಾವು ಮುಂದೆ ಬಂದಿದ್ದೀವಿ. ಈಗ ಆಯಿತು, ಈಗ ಅಭಿಮಾನಿಗಳು ಯಾವ ಕಾರಣಕ್ಕಾಗಿ ನಾವು ದರ್ಶನ್ ಅವರ ಅಭಿಮಾನಿಗಳಾದ್ವಿ ಅಂತ ನೀವು ಹೇಳ್ತಾ ಇದ್ರಿ. ಹೌದು. ಸೊ ದರ್ಶನ್ ಅವರ ಅಭಿಮಾನಿಗಳು ಇನ್ನಿತರ ಅಭಿಮಾನಿಗಳ ಜೊತೆ ಹೇಗೆ ವರ್ತನೆ ಮಾಡಬೇಕು? ಪ್ರೀತಿಯಿಂದ ಸರ್, ಪ್ರೀತಿಯಿಂದ. ಸಾಕಷ್ಟು ಜನರು ನಟರಿದ್ದಾರೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸರ್ ನೋಡಿ ಸರ್, ಪ್ರೀತಿ ಕೊಟ್ಟರೆ ಪ್ರೀತಿನೇ ಸರ್ ಸಿಗೋದು, ದ್ವೇಷ ಕೊಟ್ಟರೆ ದ್ವೇಷನೇ ಸರ್ ಸಿಗೋದು. ಸಿಂಪಲ್ ಇದು. ಅಲ್ಲ, ಇದು ಡೈಲಾಗ್ ತರ ಆಯ್ತು ಸರ್. ಡೈಲಾಗ್ ಅಲ್ಲ ಇದು, ನಾನು ಡೈಲಾಗ್ ಹೇಳ್ತಿಲ್ಲ. ಈಗ ಅವ್ರು ಯಾರೋ ಒಬ್ರು ನಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ರೆ, ಬಂದ್ಬಿಟ್ಟು ಮಾತಾಡ್ರೆ ನಾವು ಯಾಕೆ ಸರ್ ಮಾತಾಡಲ್ಲ? ಮಾತಾಡ್ತೀವಿ. ಅವ್ರಿಗೆ ಇರೋ ಹೆಚ್ಚಿರ್ಬೋದು, ನಮಗೆ ನಮ್ಮಿರೋ ಹೆಚ್ಚು. ಬಟ್ ಅದನ್ನ ಇಟ್ಕೊಂಡು ನಾವುಗಳ ಮಧ್ಯದಲ್ಲಿ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ತಪ್ಪದು. ಬಟ್ ಅವ್ರಿಬ್ರು ಕನ್ನಡ ಇಂಡಸ್ಟ್ರಿ ಅವರೇ ತಾನೆ, ಈ ರೀತಿ ಬರಬೇಕು. ಇಬ್ರು ಕನ್ನಡ ಇಂಡಸ್ಟ್ರಿ ಅವರೇ ತಾನೆ. ಕನ್ನಡ ಸಿನಿಮಾ ಬೆಳೆಸೋದು ಅಭಿಮಾನಿಗಳಲ್ಲಿ ಬರ್ಬೇಕಲ್ಲ. ಕನ್ನಡ ಸಿನಿಮಾ ಬೆಳೆಸೋದು ನೋಡ್ಬೇಕು ಮೊದಲು. ಕನ್ನಡ ಇಂಡಸ್ಟ್ರಿ ಉಳಿವಿಕೆಗಾಗಿ ನಾವು ಕೆಲಸ ಮಾಡಬೇಕು. ಇದು ಬರ್ಬೇಕು ಅಭಿಮಾನಿಗಳಲ್ಲಿ. ಆ ಮನಸ್ಥಿತಿ ಇರ್ಬೇಕಲ್ಲ ಅಭಿಮಾನಿಗಳಲ್ಲಿ. ಇರ್ತದೆ ಸರ್, ಇರ್ತದೆ. ಸಾಕಷ್ಟು ಜನರಲ್ಲಿ ಬಿಸಿ ರಕ್ತ ಇದೆ ಸರ್. ಗೈಡ್ ಮಾಡೋರು ನಮ್ ಬಾಸ್ಗೆ ಹಂಗಂದ್ರು, ನಮ್ ಬಾಸ್ಗೆ ಹಿಂಗಂದ್ರು, ಹಂಗಾಯ್ತು, ಇದು ಹಿಂಗಾಯ್ತು. ಪ್ರಾಪರ್ ವೇಯಲ್ಲಿ ಗೈಡ್ ಮಾಡೋರಿಲ್ಲ, ಪ್ರಾಪರ್ ವೇಯಲ್ಲಿ ಗೈಡ್ ಮಾಡೋವಂಥವ್ರಿಲ್ಲ. ಈಗ ಏನು ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಒಂದು ರೀಸನ್ನು ಮೀಡಿಯಾದವರು ಇದ್ದಾರೆ ಸರ್, ಆಯ್ತಾ. ಅವರು ಇದ್ದಾರೆ ಸರ್, ಎಲ್ಲರೂ ಅಂತ ನಾನು ಹೇಳಲ್ಲ. ಒಂದು ರೀಸನ್ನು, ಒಂದು ವರ್ಗಕ್ಕೆ ಅವರು ಇದ್ದಾರೆ. ಇವರೇನೇ ಬೇಕು ಅಂತ ಟಾರ್ಗೆಟ್ ಮಾಡಿ ಪ್ರಚೋದನೆ ಇದನ್ನು ಮಾಡಿ ಅಭಿಮಾನಿಗಳನ್ನ ರೋಜಿಗೆಬ್ಬಿಸ್ತಾರೆ. ಮಾಧ್ಯಮಗಳ ಅಭಿಮಾನಿಗಳನ್ನ ಕೆಲವು ಮಾಧ್ಯಮಗಳು, ಎಲ್ಲರೂ ಅಂತ ಹೇಳ್ತಲ್ಲ, ಕೆಲವು ಮಾಧ್ಯಮಗಳು. ಏನಿರ್ಬೋದು ಉದ್ದೇಶ ಸರ್? ಉದ್ದೇಶ TRP ಸರ್, ಇನ್ನೇನು ಸರ್ ಇರುತ್ತೆ?
ಇನ್ನೇನು ಸರ್ ಇರುತ್ತೆ. ಈಗ ಹತ್ರ ರೊಚ್ಚಿಗೆ ಎಬ್ಸಿದ್ರೆ ತಾನೇ ಅಷ್ಟು ಜನ ನೋಡೋದು. ಕರೆಕ್ಟಾ ರಂಗ? ಕರೆಕ್ಟಾ ಸರ್? ಬಟ್ ಈಗ ನೀವು ರುಚಿಗೆ ಎಬ್ಸ್ತಾರತ್ತ ಅಂದ್ರಲ್ಲ, ಇದೆಲ್ಲ ಒಂದ್ ಕಡೆ ಯೋಚನೆ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಹೆಂಗಿದೆ ಏನು? ಯೋಚನೆ ಮಾಡಿ ಸರ್, ಸ್ಟೇಟ್ಮೆಂಟ್ ಕೊಡ್ತಿರೋದು ತುಂಬ ಆಲೋಚನೆ ಮಾಡಿದ್ದೀನಿ. ಯಾಕಂದರೆ ನೋಡಿ, ಅಭಿಮಾನಿಗಳಿಗೆ ತುಂಬ ವಿಚಾರಗಳು ಹರ್ಟ್ ಆಗಿದೆ. ಯಾವ ವಿಚಾರ? ತುಂಬ ವಿಚಾರಗಳು ಹರ್ಟ್ ಆಗಿದೆ ಇವ್ರುಗಳು ತೋರಿಸುವಂಥದ್ದು. ಅದೇ ಯಾವ ವಿಚಾರಗಳು ಸರ್? ಹಲವಾರು ವಿಚಾರಗಳೇ ಸರ್, ಒಂದಂತ ಹೆಂಗೆ ಹೇಳೋಕ್ಕಾಗ್ತದೆ ಯಾವ ವಿಚಾರ ಅಂತಂದರೆ, ಹಲವಾರು ವಿಚಾರಗಳಲ್ಲಿ ಅಭಿಮಾನಿಗಳಿಗೆ ನೋವಾಗಿದೆ. ಆ್ಯಂಡ್ ಈ ಕೆಲವು ಮಾಧ್ಯಮಗಳು ಇವ್ರ TRPಗೋಸ್ಕರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಆಟ ಆಡ್ತಾರಲ್ಲ, ಅದು ತಪ್ಪು ಸರ್. ಅವ್ರು ಒಬ್ಬ ವ್ಯಕ್ತಿ ಜೀವನದಲ್ಲಿ ಆಟ ಆಡ್ತಿಲ್ಲ ಸರ್, ಎಲ್ಲರ ಅಭಿಮಾನಿಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಈ ಅಭಿಮಾನಿಗಳೆಲ್ಲ ರೊಚ್ಚಿಗೆ ಹೇಳ್ತಾರೆ. ರೊಚ್ಚಿಗೆ ಇದ್ದಾಗ ಏನಾಗ್ತದೆ, ಈ ವಿಡಿಯೋಗಳು ಜಾಸ್ತಿ ಶೇರ್ ಆಗ್ತವೆ. ಶೇರ್ ಆದರೆ ಏನಾಗ್ತದೆ, ವೈರಲ್ ಆಗ್ತದೆ. ವೈರಲ್ ಆದರೆ ಏನಾಗ್ತದೆ, ವ್ಯೂಸ್ ಜಾಸ್ತಿ ಬರುತ್ತೆ. ವ್ಯೂಸ್ ಜಾಸ್ತಿ ಬಂದಾಗ ಏನಾಗ್ತದೆ, ಇವ್ರಿಗೆ ಕಾಸು ಬರುತ್ತೆ. ಕುಟುಂಬಗಳು ನಡೀತಿರೋದೇ ಹಂಗೆ ಇವ್ರುಗಳ ಕುಟುಂಬಗಳು. ಇನ್ನೊಬ್ರನ್ನ ಹೀಯಾಳಿಸಿ, ಇನ್ನೊಬ್ರನ್ನ ನಿಂದಿಸಿ, ಇನ್ನೊಬ್ರನ್ನ ಏನೋ ತಪ್ಪಾಗಿ ಬೇಡದಿರೋದೆಲ್ಲ ಚರ್ಚೆಗಳನ್ನು ಮಾಡಿ ಹೀಗೆ ಇವರು ದುಡ್ಡು ಮಾಡಬೇಕಾ? ಬೇರೆ ದಾರಿ ಇಲ್ಲ ಸರ್, ಒಳ್ಳೆ ದಾರಿನೂ ಇದೆ ಸರ್. ಸುಮಾರು ಒಳ್ಳೆ ದಾರಿ ಇದೆ, ಇರ್ಲೇಬೇಕು. ಅದೇ ಹೇಳ್ತಿರೋದು. ಈ ಥರ ಕೆಲವು ಮಾಧ್ಯಮಗಳು ಮಾಡ್ತಿರೋದು ಅದು ತಪ್ಪು ಸರ್. ಮಾಡಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನೀವು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಕೆಲವು ಅಂತ ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಏನು ಹೇಳಿದೆ, ವಿವೇಕವಂತರು ಇರ್ತಾರೆ ಅಂತ. ಎಸ್, ಹೌದು ಸರ್. ವಿವೇಕವಂತರ ಆಗಿರೋದಕ್ಕೆ ಸರ್ ನಾವು ಇಲ್ಲಿ ಇಷ್ಟೊಂದಂಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಲ್ಲಲ್ಲ, ಹೇಳಿದ್ದು ನಿಮ್ಗೆ, ಯಾಕಂದ್ರೆ ನಿಮ್ಮಲ್ಲಿ ಏನೋ ಒಂದು ಯೋಚನೆ ಇರ್ಬೋದು, ಬಟ್ ಆ ಥರ ಏನಿಲ್ಲ. ಇರ್ತಾರೆ, ಸತ್ಯ ತೋರಿಸೋರು ಇರ್ತಾರೆ, ಗೊತ್ತಾಯ್ತಾ? ಬಟ್ ಅಭಿಮಾನಿಗಳು ಅದನ್ನ ಬಗ್ಗೆ ಜಾಸ್ತಿ ಇದನ್ನ ಮಾಡಬಾರ್ದು. ಹೌದು, ತಪ್ಪು ಸುಳ್ಳನ್ನು ತೋರಿಸಿದ್ರೆ, ಮಾಡಿದ್ರೆ, ಹೌದು, ಇವರು ಸೀರಿಯಸ್ ಆಗಿ ತಗೋಬೇಡಿ ಅಂತ ನಾನು ಹೇಳ್ತಿರೋದು. ಅಭಿಮಾನಿಗಳು ಅಷ್ಟೇ ಏನಾಗ್ತದೆ ಸರ್, ಅದೇ ಹೇಳಿದ್ದು, ನಾನು ತಾಳ್ಮೆಯಿಂದ ಕೂತ್ಕೊಂಡು ಕೇಳಿಸ್ಕೊತೀನಿ. ಎಲ್ಲ ವ್ಯಕ್ತಿಗಳಿಗೂ ಅದೇ ತಾಳ್ಮೆ ಇರೋಲ್ವಲ್ಲ ಸರ್. ಆ ತಾಳ್ಮೆ ಎಲ್ಲರಿಗೂ ಬರೆಯೋದಿಲ್ಲ. ಮತ್ತು ಇವಾಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನೋಡೋರ ಪಟಕ್ ಅಂತ ತೆಗಿಯೋದು, ಅಯ್ಯ ನಾನು ಹಿಂಗೆ ಆಗಬೇಕು ಅಂತ ನೋಡೋದು. ಅದು ಇದು ಕೆಟ್ಟ ಮಾತುಗಳೇ ನನ್ನ ಮಕ್ಕಳೆಲ್ಲ ಮಾತಾಡ್ಕೊಂಡು ಕೆಲವರೆಲ್ಲ ಟ್ರೆಂಡ್ ಮಾಡ್ಕೊಂಡು ಅದೇ ಹೋಗ್ತಾ ಇದ್ದಾರೆ. ಜನ್ರೇಷನ್ ಮಕ್ಕಳು ಏನು ಕಲಿತಾರೆ? ಎಲ್ಲರ ಹತ್ರ ಫೋನ್ ಇರುತ್ತೆ, ಅವರು ಅದೇ ತಾನೇ ಕಲಿಯೋದು. ಇವೆಲ್ಲ ಮೊದಲು ಬದಲಾಗಬೇಕು ಅಷ್ಟೇ ನಾನು ಹೇಳೋದು. ಅಭಿಮಾನಿಗಳ ಮನಸ್ಥಿತಿನೂ ಬದಲಾಗಬೇಕಲ್ಲ. ಹೌದು ಸರ್, ಬದಲಾಗ್ಬೇಕು ಸರ್. ಎಲ್ಲರ ಅಭಿಮಾನಿಗಳು ಹಂಗೆ ಅಲ್ಲ ಸರ್. ಕೆಲವರು ಇದ್ದೇ ಇರ್ತಾರೆ ಸರ್. ಸರಿ, ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲರೂ ಇರ್ತಾರೆ. ಎಲ್ಲರೂ ಒಂದೇ ಥರ ಯೋಚನೆ ಮಾಡೋಕ್ಕಾಗತ್ತಾ? ಇಲ್ಲ. ತಂದೆ ಯೋಚನೆ ಬೇರೆ ಇರುತ್ತೆ, ತಾಯಿ ಯೋಚನೆ ಬೇರೆ ಇರುತ್ತೆ, ಮಕ್ಕಳ ಯೋಚನೆ ಬೇರೆ ಇರುತ್ತೆ. ಒಬ್ಬೊಬ್ಬರು ಯೋಚನೆ ಒಂದೊಂದು ಥರ ಇರುತ್ತೆ. ಬಟ್ ಇಲ್ಲಿ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಯೋಚನೆ ಪ್ರಕಾರ ಅವ್ರು ಸರಿನೇ. ಸಂದರ್ಭ, ಆ ಸಮಯ ಸಂದರ್ಭ ಇದೆಯಲ್ಲ, ಅದು ಇಲ್ಲಿ ತಪ್ಪಾಗಿ ಕಾಣಿಸುತ್ತೆ ಅಷ್ಟೆ. ನೀವು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳ್ತಿದ್ರಿ. ಸೊ ಎಷ್ಟು ಬಾರಿ ದರ್ಶನ್ ಅವರನ್ನು ಭೇಟಿಯಾಗಿದ್ರಿ? ಭೇಟಿ ಆದಾಗ ಏನೆಲ್ಲ ಹೇಳ್ತಾ ಇದ್ರು, ಏನೆಲ್ಲ ಒಳ್ಳೆ ಸಂದೇಶ ಕೊಡ್ತಾ ಇದ್ರು? ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನ್ ಕನಸಿಟ್ಕೊಂಡಿದ್ದಾರೆ ದರ್ಶನ್ ಅವರು? ಸರ್, ಸುಮಾರು ಸತಿ ಮೀಟ್ ಆಗಿದ್ದೀವಿ. ಅಭಿಮಾನಿಗಳ ಬಗ್ಗೆ ಏನ್ ಕನಸಿಟ್ಕೊಂಡಿದ್ದಾರೆ ಸರ್? ಅವ್ರು ಯಾವತ್ತು ಅಭಿಮಾನಿಗಳನ್ನ ತಪ್ಪದಾರಿಗೆ ತಳ್ಳೋಕ್ಕೆ ಹೋಗೋದಿಲ್ಲ ಸರ್, ಪಾಯಿಂಟ್ ನಂಬರ್ 1. ಇನ್ನು ನಾನು ಸುಮಾರು ಸತಿ ಮೀಟ್ ಆಗಿದ್ದೀನಿ, ಬಟ್ ನಾವು ತುಂಬ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿಲ್ಲ. ಬಟ್ ಮಾಡಿದಾಗೆಲ್ಲ ಹೇಗಿದೆ ಚಿನ್ನ, ಚೆನ್ನಾಗಿದೆ ಚಿನ್ನ, ಊಟ ಮಾಡೋದ, ಇದು ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾವತ್ತೇ ಆಗಲಿ ಆ ಸ್ಟಾರನ್ನು ಹಮ್ಮಿಂದ ಯಾವತ್ತೂ ಇದೇ ಇಲ್ಲ. ಅಭಿಮಾನಿಗಳನ್ನು ಅವರು ಎದೆ ಮೇಲೆ ಯಾರಾದರೂ ಒಬ್ಬರು ತೋರಿಸ್ಬಿಡಿ ಸರ್, ನಾನು ಸೆಲೆಬ್ರಿಟೀಸ್ ಅಂತ ಹಾಕೊಳ್ಳೋದು. ಅಭಿಮಾನಿಗಳನ್ನ ಎದೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವರು. ಅಂಥ ವ್ಯಕ್ತಿ ಬೇರೆ ಯಾರಾದರೂ ನಟರಿದ್ದಾರಾ ಹಾಕ್ಸ್ಕೊಂಡಿರೋರು? ಒಬ್ರನ್ನ ತೋರಿಸಿ. ಇರಬಹುದು, ಇರ್ಲಿಕ್ಕೆ ತೋರಿಸಿ. ಯಾರಿದ್ದಾರೆ ನೀವು ಹೇಳಿ, ನಿಮ್ಗೆ ಗೊತ್ತಿದ್ರೆ ಹೇಳಿ ಸರ್. ಇರಬಹುದು, ಇರ್ಲಿಕ್ಕಿಲ್ಲ. ರಾಂಗ್ ಸರ್. ಆ ಥರ ನಿಮ್ಮ ಪಕ್ಕದಲ್ಲೇ ಇದ್ದಾರೆ, ಟ್ಯಾಟೋ ಹಾಕಿರೋರು. ನಿಮ್ಮ ಪಕ್ಕದಿರೋಲ್ಲ ಬಿಲ್ಡಿಂಗಲ್ಲೇ ಇದ್ದಾರೆ. ಕೇಳಿ ಏನಂತ, ಯಾರು ಇದ್ದಾರಾ ಅಂತ, ಅವರೇ ನಿಮ್ಗೆ ಉತ್ತರ ಕೊಡ್ತಾರೆ. ಅಲ್ಲ, ನಾನೇನು ಹೇಳ್ತಾ ಇರಬಹುದು, ಇರ್ಲಿಕ್ಕಿಲ್ಲ, ನಾಟ್ ಸ್ಪೆಸಿಫಿಕ್. ನಾನೇನು ಹೇಳ್ತಾ ಇದ್ದೀನಿ, ಇರಬಹುದು, ಇರ್ಲಿಕ್ಕಿಲ್ಲ ಅಂತ. ಸೊ ಭೇಟಿಯಾದಾಗ ಮತ್ತೇನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರು? ಒಳ್ಳೆ ಸಂದೇಶಗಳೇ ಅಷ್ಟೇ ಸರ್, ಬೇರೆ ಇನ್ನೇನು ಇಲ್ಲ ಸರ್. ನಾವು ತುಂಬ ಜಾಸ್ತಿ ಹೊತ್ತು ಕೂತ್ಕೊಂಡು ಇದೆಲ್ಲ ಇಲ್ಲ ಸರ್. ಎಲ್ಲಿ ಮನೆಗೆ ಭೇಟಿ ಆಗ್ತಿದ್ರ? ಮನೆಯಲ್ಲೂ ಭೇಟಿ ಆಗಿದ್ದೀವಿ. ಏನು ಫೋಟೋ ಸಪ್ರೇಟಾಗಿ ನಮಗೆ ಕೊಟ್ಟು ಇದ್ದಾರೆ. ಲಾಸ್ಟ್ ಟೈಮ್ ಯಾವಾಗ? ಅದಾದ್ಮೇಲೆ ಕ್ರಾಂತಿ ಇದು ಮಾಡಿದಾಗ, ಸಕ್ಸಸ್ ಮೀಟ್ ಮಾಡಿದಾಗ ಅವಾಗೂ ಮೀಟ್ ಆಗಿದ್ದೀವಿ. ಲಾಸ್ಟ್ ಟೈಮ್ ಯಾವಾಗ ಮೀಟ್ ಆಗಿದ್ರಿ? ಅಂದ್ರೆ ಇದೆಲ್ಲ ಇನ್ಸಿಡೆಂಟ್ ಆಗ ಬರ್ಡೇ ಟೈಮಲ್ಲಿ ಸರ್. ಬರ್ತಡೇ ಯಾವಾಗ? ಇದರಲ್ಲಿ ಬರ್ಡೇ ಟೈಮಲ್ಲಿ ಮೀಟ್ ಆಗಿದ್ದು. 24 or 25 ಆ ಕಡೆ. ಡೆವಿಲ್ ಯಾವತ್ತು ರಿಲೀಸ್ ಮಾಡೋರು ಗೊತ್ತಾ, ಟೀಸರು? ಆವತ್ತಿನ ದಿನ. ಅವತ್ತು? ಹೌದು. ಏನಂದ್ರೆ ಅವಾಗ
ಸರ್ ಅವಾಗ ಏನಿಲ್ಲ ಸರ್, ಶೇಕ್ ಹ್ಯಾಂಡ್ ಮಾಡಿದ್ರು, ಚೆನ್ನಾಗಿದೆ ಚಿನ್ನ ಅಂದ್ರು, ಹ್ಞೂ ಬಸ್. ಒಟ್ನಲ್ಲಿ ಐಡೆಂಟಿಫೈ ಮಾಡ್ತಾರೆ, ಐಡೆಂಟಿಫೈ ಮಾಡ್ತಾರೆ. ಸಂಜಯ್ ಯಾರು ಅಂತ ಗೊತ್ತಿದೆ ಅವ್ರಿಗೆ, ಗೊತ್ತಿದೆ ನಾನು ಯಾರಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಬಗ್ಗೆನೂ ಅವ್ರಿಗೆ ಗೊತ್ತಿದೆ. ಹಾಂ. ಸೊ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಮೀಟ್ ಅದು ಆಗಿದ್ರೆ ಯಾವಾಗಾದ್ರೂ ಜೊತೆ ಏನಾದ್ರು? ಸರ್ ಅವ್ರ ಜೊತೆ ಅಷ್ಟು ಒಡನಾಟ ಇಲ್ಲ, ಬಟ್ ಬಾಸ್ ಜೊತೆ ಇದೆ. ಅವ್ರ ಜೊತೆ ಅಂದ್ರೆ ಈಗ ಈ ಸಂದರ್ಭದಲ್ಲೂ ಮೊನ್ನೇನೋ ಫ್ಯಾನ್ಸ್ ಅನ್ನು ಮೀಟ್ ಮಾಡಿಸಿದ್ರು. ಹೌದು ಮಾಡಿದ್ರು. ಆ ಟೈಮಲ್ಲಿ ಏನಾದ್ರು ಭೇಟಿ ಆಗಿದ್ರೆ? ಸರ್ ಭೇಟಿಯಾಗಿದೆ, ಅವಾಗ ಅಲ್ಲೇ ಇದ್ದೀನಿ ನರ್ತಕಿ ಥಿಯೇಟರ್ ಮುಂದೆ. ಅವರಿಂದ ಏನು ಅಭಿಮಾನಿಗಳು? ಸರ್ ಮಾತಾಡಿಲ್ಲ ನಾವೇನು, ಅಭಿಮಾನಿಗಳು ತುಂಬಾ ಇದ್ರಲ್ಲಿ ಏನು ಮಾತಾಡಲಿಲ್ಲ, ಜಸ್ಟ್ ಬಂದ್ರು ಹೋದ್ರು. ಬಟ್ ಇಂಥ ಕಷ್ಟದ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗಳ ಜೊತೆ ಒಂದು ಇಡೀ ಅಭಿಮಾನಿ ಸಮೂಹ ನಿಂತಿದೆ, ಯಾವ ರೀತಿಯಾಗಿ ನಿಂತಿದೆ? ಸರ್ ನಾವೆಲ್ಲ ಅವ್ರನ್ನ ಅಕ್ಕ ಅಂತ ಅಂದ್ಕೊಂಡು ಸ್ಟ್ರಾಂಗ್ ಆಗಿ ಏನು ಮಾಡ್ತಾ ಇದ್ದೀವಿ ಸರ್, ಎಲ್ಲ ಅಭಿಮಾನಿಗಳು ಅಷ್ಟೇ. ಬಟ್ ಈ ಕಮೆಂಟ್ಗಳ ವಿಚಾರದಲ್ಲಿ ನೋಡಿದಾಗ ಕಮೆಂಟ್ಗಳೇನು ಸರ್, ಅದೇ ಹೇಳಿದ್ದೆ ಸರ್, ಏನು ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಬೇಕು. ಅವ್ನು ಯಾರೋ ಮಕ್ಕಳು ಮುಖ ಇರೋದಿಲ್ಲ, ಯಾವುದೋ ಏನು ಹಾಕ್ತಾನೆ, ತಪ್ಪಾಗಿ ಹಾಕ್ತಾನೆ. ಅವ್ರುಗಳು ತಂದೆ ತಾಯಿ ಮಕ್ಕಳು ಹುಟ್ಲಿಕ್ಕೆ ಆಯ್ತು. ಈಗ ಇದು ಕರೆಕ್ಟ್. ಇದನ್ನ ಈಗ ಒಬ್ಬ ಅಭಿಮಾನಿಯಾಗಿ ಯಾವುದೇ ಫಿಲ್ಮ್ ಸ್ಟಾರ್ ಆಗಲಿ ಅಥವಾ ಯಾವುದೇ ಫಿಲ್ಮ್ ಆಗಲಿ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹಾಕುವಾಗ ಎಷ್ಟು ಜಾಗರೂಕತೆಯಿಂದ ಇರಬೇಕು. ಅದು ಯಾರೇ ಆಗಿರಲಿ, ಎಲ್ರಿಗೂ ಒಂದು ಗೌರವ ಇದ್ದೇ ಇರುತ್ತೆ. ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಎಲ್ರಿಗೂ ಒಂದು ಗೌರವ ಇದ್ದೇ ಇರುತ್ತೆ. ಸಮಾಜದಲ್ಲಿ ಇರಲಿ, ವೈಯಕ್ತಿಕವಾಗಿರ್ಲಿ ಗೌರವ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಅಭಿಮಾನಿಗಳಾಗಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಸರ್ ತುಂಬಾ ಜನ ಅಭಿಮಾನಿಗಳು ವಿಚಾರವಂತರಾಗ್ತಾ ಇದ್ದಾರೆ ಆಯ್ತಾ, ತುಂಬ ಜನ ಅಭಿಮಾನಿಗಳು ವಿಚಾರವಂತರು. ಬಟ್ ಇಲ್ಲೇನಾಗ್ತಾ ಇದೆ ಪ್ರಾಬ್ಲಮ್ಮು, ಕೆಲವ್ರಿಗೆ ತಾಳ್ಮೆ ಇರುತ್ತೆ, ಕೆಲವ್ರಿಗೆ ತಾಳ್ಮೆ ಇರೋದಿಲ್ಲ. ಬಟ್ ತುಂಬ ಜನ ಏನಾಗ್ತಾ ಇದೆ, ಈ ನಮ್ಮ ಏನಂತೀವಿ ಆ ಕಲ್ಚರು ಆಯಿತಾ, ಯಾರಿಗೆ ಯಾವಾಗ ಹೇಗೆ ಟ್ರೀಟ್ ಮಾಡಬೇಕು, ಯಾರಿಗೆ ಎಷ್ಟು ಗೌರವ ಕೊಡಬೇಕು, ಇದನ್ನೆಲ್ಲ ಮರೀತಾ ಬರ್ತಾ ಇದ್ದಾರೆ ಈಗಿನ ಜನ್ರೇಷನ್ ಅವರು. ಅದಕ್ಕೆ ಸರಿ ಹೋಗ್ಬಿಟ್ರೆ, ನಮ್ಮ ಕಲ್ಚರ್ಗಳನ್ನು ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಂಬಿಟ್ರೆ 90% ಆಫ್ ದ ಜನ ಒಳ್ಳೆಯವರೇ ಇರ್ತಾರೆ. ಇಲ್ಲಿ ಎಲ್ಲರೂ ಒಳ್ಳೆಯವರೇ, 99% ಒಳ್ಳೆಯವರೇ. ಈ 1%ಇಂದ ಈ 99% ಕೆಡ್ತಾ ಇದ್ದಾರೆ. ಪ್ರಾಬ್ಲಮ್ ಇಲ್ಲಾಗ್ತಾ ಇದೆ. ನಾವು ಬದಲಾಯಿಸಬೇಕಾಗಿರೋದು ಈ 1%. ಸೊ ಫೈನಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ, ಅಭಿಮಾನಿಗಳು ಗೆಲ್ಲಿಸ್ತಾ ಇದ್ದೀರಿ. ಏನ್ ನಿಮ್ ಬಾಸ್ ರಿಲೀಸ್ ಆಗೋ ನಿರೀಕ್ಷೆ ಇದೆಯಾ? ಹೆಂಗೆ, ಯಾವಾಗ ರಿಲೀಸ್ ಆಗ್ತಾರೆ? ಸಾಕಷ್ಟು ಅಭಿಮಾನಿಗಳು ಹೇಳ್ತಾ ಇದಾರೆ ಬಾಸ್ ರಿಲೀಸ್ ಆಗ್ಬೇಕು. ಸರ್ ಖಂಡಿತ ನಿರೀಕ್ಷೆ ಇದೆ ಸರ್. ನಾನು ಕಾನೂನಿಗಿನ್ನ ದೊಡ್ಡವನಲ್ಲ, ಬಟ್ ಚರ್ಚೆಯಲ್ಲಿದೆ ಕಾನೂನು, ಇದರಲ್ಲಿ ಆ ಕಾನೂನು ಚೌಕಟ್ಟಲ್ಲಿದೆ. ಸೊ ಇದನ್ನ ನಾವು ಅಭಿಮಾನಿಗಳು ನಿರೀಕ್ಷೆ ಮಾಡ್ಬೋದಷ್ಟೇ, ಡಿಸೈಡ್ ಮಾಡೋಕ್ಕಾಗಲ್ಲ. ಆಯ್ತು, ಈಗ ಅವ್ರು ಜೈಲಲ್ಲಿ ಇದ್ದಾರೆ. ಲಾಸ್ಟ್ ಟೈಮ್ ಜೈಲಲ್ಲಿ ಇದ್ದಾಗ ಏನೇನೋ ಘಟನೆಗಳು ನಡೀತು ಗೊತ್ತದು. ಹೌದು, ಟ್ರಾನ್ಸ್ಫರ್ ಮಾಡಿದ್ರು, ಇದು ಮಾಡಿದ್ರು. ಈಗ ಮೊನ್ನೆನೋ ಒಂದು ಜೈಲಲ್ಲಿ ಇನ್ಸಿಡೆಂಟ್ ಆಯ್ತು, ವಿಡಿಯೋ ಬಂತು, ಹೊರಗಡೆ ಬಂತು. ಸೊ ಜೈಲಲ್ಲಿರೋ ಸರ್ಕಾರ ಅಧಿಕಾರಿಗಳನ್ನ ಅವ್ರ ಅಂದ್ರೆ ಅವ್ರನ್ನ ಎನ್ಕ್ವೈರಿ ಮಾಡದೆ, ಅವ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಪಡೆಯದೆ ಬೇರೆ ರೀತಿಯಾದ ನಿರ್ಧಾರಗಳನ್ನು ಮಾಡುತ್ತೆ. ಅಂದ್ರೆ ಮತ್ತೊಂದು ಕಡೆ ಸ್ಥಳಾಂತರ ಮಾಡೋದು. ಹೌದು. ಸೊ ಈ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ದರ್ಶನ್ ಅಭಿಮಾನಿಗಳು. ನಿಜ. ಸೊ ಯಾರು ತಪ್ಪಿಲ್ಲಿ? ಅಲ್ಲಿ ಒಳಗಡೆ ಜೈಲಲ್ಲಿ ಏನ್ ನಡೀತಾ ಇರುತ್ತೆ ಎಕ್ಸಾಕ್ಟ್ ಆಗಿ ನೋಡ್ಬೇಕಾದ್ರೆ, ಜೈಲಿನ ವಿಚಾರ ಸಾಕಷ್ಟು ಸೆನ್ಸಿಟಿವ್ ಮ್ಯಾಟರ್. ಅದು ಒಳಗಡೆ ಏನಾಗಿರುತ್ತೆ ಏನಿಲ್ಲ, ಕೆಲವೊಂದು ರಿಲೀಸ್ ಆಗ್ತವೆ, ಆಗಲ್ಲ. ಬಟ್ ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಏನಾಗ್ತಾ ಇದೆ ಒಳಗಡೆ ಜೈಲಲ್ಲಿ? ಸರ್ ಅದು ನಮಗೆ ನಾಲೆಡ್ಜ್ ಇಲ್ಲ, ಯಾಕಂದ್ರೆ ತಿಳಿದೇನೆ ನಾವೇನೇನೋ ಮಾತಾಡ್ಬೇಡದು ತಪ್ಪಲ್ಲ. ಈಗ ನೋಡ್ತಾ ಇದ್ದೀರಲ್ಲ ಹೊರಗಡೆ, ದಿಂಬು ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ನಿದ್ದೆ ಮಾಡ್ಲಿಲ್ಲ. ಸರ್ ಅದು ಹೇಗೆ ಗೊತ್ತಾಯ್ತು? ಮಾಧ್ಯಮಗಳ ಮೂಲಕ. ಮಾಧ್ಯಮ ಮೂಲಕ ಗೊತ್ತಾಗಿದ್ದು. ಯಾವ ಮಾಧ್ಯಮದವ್ರು ಹಾಕರು ಅವ್ರನ್ನ ಕೇಳಬೇಕು ಸರ್, ಆಯ್ತಾ? ಇಲ್ಲಿ ಸೊ ಅಭಿಮಾನಿ ಮತ್ತೆ ಇವ್ರುಗಳು ನಿಮ್ಮ ದೃಷ್ಟಿಕೋನದಲ್ಲಿ ಏನ್ ಅನಿಸ್ತಿರ್ಬೋದು ಅಂತ ಕೇಳ್ತಾ ಇರೋದು ನಾವು. ಸರ್ ನನ್ನ ಪ್ರಕಾರ ಏನಂತಂದರೆ, ಇದು ನಮ್ಗೆ ಹೇಗೆ ಸರ್ ಗೊತ್ತಾಗಬೇಕು? ಪಾಯಿಂಟ್ ನಂಬರ್ 1 ನಾನು ಸಿಂಪಲ್ ಆಗಿ ಹೇಳ್ತೀನಿ, ನಮ್ಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಸೊ ಇಟ್ ಈಸ್ ಅನ್ ರೆಸ್ಟ್ರಿಕ್ಟೆಡ್ ಏರಿಯಾ, ನಾವೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಹೋಗ್ಬೋದು, ನಾವೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನೇನೋ ML ಏನೋ ಇಲ್ಲ ಬೇರೆ ಏನೋ ಪೊಲಿಟಿಕಲ್ ಪಾರ್ಟಿಲಿ ಸ್ಟ್ರಾಂಗ್ ಪರ್ಸನ್ ಆಗಿದ್ದೀನಿ ಅಂದರೆ ಹೋಗ್ಬೋದಿತ್ತು. ಇಲ್ಲ ನಾನೇನೋ ಪೊಲೀಸ್ ಹುದ್ದೆ ಇಲ್ಲ ಏರ್ ಪೊಸಿಷನ್ ಇದ್ದೀನಿ ಅಂದರೆ ಹೋಗ್ಬೋದಿತ್ತು. ಐ ಆಮ್ ಎ ಕಾಮನ್ ಮ್ಯಾನ್.
ಒಳಗಡೆ ಇರೋದು ವಿಷಯಗಳು ನಮ್ಗೆ ಹೇಗೆ ಗೊತ್ತಾಗ್ತದೆ? ಬಟ್ ದರ್ಶನ್ ಅವರನ್ನ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಾಗಿ ಸರ್ಕಾರ ಟಾರ್ಗೆಟ್ ಮಾಡುತ್ತೆ. ಹಿಂಗೆ ದರ್ಶನ್ ಅವರು ಕಾಣಿಸ್ತಿದೆಯಲ್ಲ ಸರ್, ನಾನು ಅದೇ ಹೇಳ್ತಿರೋದು, ನಿಮ್ಗೆ ಎದುರುಗಡೆನೆ ಎಲ್ಲ ಕಾಣಿಸ್ತಾ ಇದೆ, ಜನರಿಗೂ ಎಲ್ಲ ಕಾಣಿಸ್ತಾ ಇದೆ. ಜೈಲಿನ ಅಧಿಕಾರಿಗಳನ್ನ ಅಲ್ಲಿ ಎನ್ಕ್ವೈರಿ ಮಾಡದೆ ಇವ್ರನ್ನ ಈ ರೀತಿಯಾಗಿ ತಪ್ಪೇ ಸರ್, ಯಾರು ಮಾಡೋದು ತಪ್ಪೇ. ಆಯ್ತಾ, ಗೌರ್ಮೆಂಟ್ ಮಾಡ್ತಿರೋದು ಎಷ್ಟು ತಪ್ಪುಗಳಿದಾವೆ ಅಂತ ನಮ್ಗೆ ಗೊತ್ತಿದೆ. ಆಯ್ತಾ, ನಾನು ವಿರೋಧ ಹೋಗ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅದು ಕೋರ್ಟಲ್ಲಿ ಇದೆ, ಅಲ್ಲಿ ನಡೀಲಿ ಚರ್ಚೆಗಳು, ಅಷ್ಟೇ ನಾನು ಹೇಳಬಲ್ಲೆ. ಬಟ್ ಟೈಮ್ ಬಂದಾಗ ಯಾರು ಏನು ಮಾಡಿದಾರೋ ಎಲ್ಲ ನಮ್ಗೆ ಇಲ್ಲಿದೆ, ಬಡ್ಡಿ ಸಮೇತ ಕೊಡ್ತೀವಿ ಇಷ್ಟೇ. ಈ ಮಾತಿನ ಅರ್ಥ ಅದು ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಇದೊಂದು ಪ್ರವೋಕ್ ಅಥವಾ ಹೆಂಗೆ ಸರ್? ಇಲ್ಲ, ಪ್ರವೋಕ್ ಇಲ್ಲ ಸರ್. ದರ್ಶನ್ ಫ್ಯಾನ್ಸ್ ಗಳನ್ನ ಪ್ರವೋಕ್ ಮಾಡ್ತಿಲ್ಲ, ಇಲ್ಲಿ ಪ್ರವೋಕ್ ಮಾಡ್ತಾನೆ ಇಲ್ಲ. ಬಟ್ ಯಾರ್ಯಾರು ಏನೇನ್ ಮಾಡಿದಾರೆ ನಮ್ಗೆ ಇಲ್ಲಿದೆ, ಅದೇ ಹೇಳ್ತೀರ, ಬಡ್ಡಿ ಸಮೇತ ಕೊಡ್ತೀವಿ. ಹೆಂಗ್ ಕೊಡ್ತೀವಿ ಅಂದ್ರೆ ಅದು ಏನು ಹೊಡೆದಾಟ್ಲೇಬೇಕಂತ ಇದೆಯಾ, ಹೋಗಿ ಗುದ್ದಾಡಬೇಕಂತ ಇದೆಯಾ? ಇಲ್ಲ, ಇವ್ರು ಅವ್ರಿಗೆ ದಮ್ಮಿದ್ರೆ ಇವ್ರು ಆಚೆ ಕಡೆ ಬಂದಾಗ ಬಂದ್ಬಿಟ್ಟು ಎದುರುಗಡೆ ಮಾತಾಡ್ಲಿ. ಆಯ್ತಾ, ಅವ್ರ ಕೆಪಾಸಿಟಿ ಇದೆ, ನಾನು ದೊಡ್ಡ ಇದು ಅಂತ ಅನ್ನೋರು, ಆಯ್ತಾ, ಇವ್ರು ಬರ್ತಾರಲ್ಲ, ಇವ್ರು ಹೊರಗಡೆ ಬಂದಾಗ ಅವ್ರ ಎದುರುಗಡೆ ಬಂದ್ಬಿಟ್ಟು ಎಷ್ಟು ಜನ ನಿಂತ್ಕೊಂಡು ಮಾತಾಡಕ್ಕೆ ಮೀಟರ್ ಇದೆ ನಾನು ನೋಡ್ತೀನಿ. ಅವಾಗ ನಾವು ಅಲ್ಲೇ ಇರ್ತೀವಿ, ಎಲ್ಲೂ ಹೋಗಿರಲ್ಲ. ನೋಡೋಣ ಯಾವಾಗ ರಿಲೀಸ್ ಆಗ್ಬೋದು ಅನ್ಸುತ್ತೆ ದರ್ಶನ್ ಅವರು? ನಂಗೆ ಈಗ ಸರ್ ಗೊತ್ತಾಗಬೇಕು, ಅಂದಾಜ್ ಜಡ್ಜಿನ ಕೇಳ್ಬೇಕು ಸರ್. ಅದನ್ನ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇರುತ್ತಲ್ಲ ನೋಡಿ, ಅವಾಗೇ ಆಗ್ಲಿ ಇದು ಕೋರ್ಟು ಮತ್ತೆ ಸಾಕಷ್ಟು ಜನ ಜಂಜಾಟನೆ. ಹೊಸ ವರ್ಷಕ್ಕೆ ರಿಲೀಸ್ ಆಗಬಹುದು, ಬರ್ತಾನೆ ಟೈಮ್ ಆಗುತ್ತೆ. ಬಟ್ ಈ ವರ್ಷದಲ್ಲಿ ಬರ್ತಾರೆ ಅನ್ನೋದು ಹೋಪ್ಫುಲಿ ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಈ ವರ್ಷದಲ್ಲಿ ಪಕ್ಕ ರಿಲೀಸ್ ಆಗ್ತಾರೆ ಅನ್ನೋದಿದೆ. ಓಕೆ, ಥ್ಯಾಂಕ್ ಯು ಸಂಜಯ್ ಅವರೇ ಸರ್. ಇಷ್ಟೊತ್ತು ನಮ್ಮ ಜೊತೆ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿ ಸಂದರ್ಶನದಲ್ಲಿ ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ರಿ. ದರ್ಶನ್ ಅವರ ಸಿನಿಮಾ ಡೆವಿಲ್ ಈಗಾಗಲೇ ಸಕ್ಸಸ್ ಆಗ್ತಾ ಅಂತಾನು ಹೇಳ್ತಾ ಇದ್ರಿ, ಸ್ಟಾರ್ ವಾರ್ ಬಗ್ಗೆನೂ ಮಾತಾಡಿದ್ರಿ. ಸೊ ನಿಮಗೆ ಮತ್ತೊಮ್ಮೆ ಪ್ರತಿಧ್ವನಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತು ಪ್ರತಿಧ್ವನಿ ಬಂದ್ಬಿಟ್ಟು ಎಲ್ಲ ಜನರ ಧ್ವನಿ ಇದು, ಪ್ರತಿಧ್ವನಿ. ಆ್ಯಂಡ್ ತುಂಬ ವರ್ಷಗಳಿಂದ ನಮಗೆ ಶಿವಕುಮಾರ್ ಸರ್ ಪರಿಚಯ ಇರೋದ್ರಿಂದ, ಆ್ಯಂಡ್ ಈ ಚಾನಲ್ಲು ಏನು ಸತ್ಯ ಇದೆ ಅದನ್ನೇ ಹಾಕ್ತೀರಾ. ಯಾರನ್ನೇ ಪ್ರವೋಕ್ ಮಾಡಬೇಕು ಅನ್ನೋದಾಗ್ಲಿ, ಕೆಟ್ಟ ವಿಚಾರಗಳನ್ನಾಗಲಿ ಉದ್ದೇಶನೇ ಇಲ್ವಲ್ಲ. ಎಸ್. ಸೊ ಕೆಲವು ಮಾಧ್ಯಮಗಳಲ್ಲಿ ಒಳ್ಳೆ ಮಾಧ್ಯಮ, ಒಳ್ಳೆ ರೀತಿಯಲ್ಲಿ ಬರ್ತಿರುವಂಥ ಮಾಧ್ಯಮಗಳು ಅಂತಂದರೆ ಅದರ ಒಂದರಲ್ಲಿ ಅದು ಪ್ರತಿಧ್ವನಿನೂ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸರ್, ನಿಮ್ಮನ್ನು ಮೀಟ್ ಮಾಡಿ ಖುಷಿ ಆಯಿತು. ಥ್ಯಾಂಕ್ ಯು. ಚಾನಲ್ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ. ಓಕೆ, ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.